ಈ ಶ್ರಾವಣ ಅನ್ನೋದು ಒಂದು ಸಂಭ್ರಮ, ಒಂದು ಸಡಗರ. ಶ್ರಾವಣ ಅಂದ್ರೆ ಹೆಸರಲ್ಲೇ ಒಂದು ಉಲ್ಲಾಸ, ಸಂತೋಷ ಇದೆ. ಈ ಶ್ರಾವಣ ನೆಲಮುಖಿ ಸಂಸ್ಕೃತಿಯ, ರೈತ ಸಂಸ್ಕೃತಿಯ ಪ್ರತೀಕವೂ ಹೌದು. ಭರವಸೆ ಮತ್ತು ಸುಧಾರಣೆ. ಇವತ್ತಿನ ಭರವಸೆ, ಈ ಕ್ಷಣದ ಭರವಸೆ ಮತ್ತು ನಾಳೆಯ ಸುಧಾರಣೆಗೋಸ್ಕರ ನಾವು ಒಂದು ತಳಮಟ್ಟದ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಒಂದು ವಿಚಾರಧಾರೆ, ಒಂದು ಸಮಾಜ, ಒಂದು ಕುಟುಂಬ ಮತ್ತು ಸಂಸ್ಕೃತಿ. ಮನೆಗಳಲ್ಲಿ ಶಿವಪೂಜೆ, ಸಿದ್ಧಾಂತ ಶಿಖಾಮಣಿ ಪ್ರವಚನ ಅನ್ನುವಂತಹ 3 ವರ್ಷ ಒಂದು ತಿಂಗಳು ಪೂರ್ತಿ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದು ಇವತ್ತು ತುಂಬಾ ನಂಗೆ ನೆನಪಿಗೆ ಬಂತು. ನೋಡಿ, ನಮ್ಮದು ಶ್ರೇಷ್ಠ, ನಮ್ದು ಬಾರಿ ಒಳ್ಳೇದು ಅಂತಕ್ಕಂಥದ್ದು ಇದೆಯಲ್ಲ, ಅದೊಂದು ಆತ್ಮವಿಶ್ವಾಸ, ತಪ್ಪೇನಿಲ್ಲ. ಆದ್ರೆ ನಮ್ದೇ ಬಾರಿ ಶ್ರೇಷ್ಠ, ಬಾಕಿದೆಲ್ಲ ಕನಿಷ್ಠ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಹಂಕಾರ ಅಂತೇಳಿ, ಅದು ಆತ್ಮವಂಚನೆ ಅಂತೇಳಿ. ರಾಮಾಯಣದಿಂದ ನಾವು ಕಲಿಬೇಕಾದ ಏನಪ್ಪಾ ಅಂದ್ರೆ ರಾಮಾಯಣದಲ್ಲಿ ಇರ್ತಕ್ಕಂಥ ಆದರ್ಶಗಳಷ್ಟೇ ನಮಗೆ ಬೇಕು ಅಂತೇಳಿ. ಶೈವರಿಗೆಲ್ಲ ಶಿವ ದೊಡ್ಡವನು, ವೈಷ್ಣವರಿಗೆ ಶಿವ, ವೈಷ್ಣವರಿಗೆ ಹರಿ, ಸರ್ವೋತ್ತಮನು, ಉತ್ತಮ ಮಧ್ಯಮ ಅಧಮರು ಯಾರು? ಇವತ್ತು ಮಹೇಶ್ ಅವರು, ಚಟ್ನಳ್ಳಿ ಮಹೇಶ್ ಅವರು ಅದಕ್ಕೆ ಒಂದು ಫೌಂಡೇಶನ್ ಹಾಕಿದ್ರು. ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಚೊಕ್ಕವಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಚಟ್ನಳ್ಳಿ ಮಹೇಶನವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮದು 2009ರಲ್ಲಿ ನಮ್ಮದು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅಂತೇಳಿ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ಚಿಕ್ಕಮಗಳೂರಿನಾಗ ಬಂದಾಗ ಉದ್ಘಾಟನೆ ಮಾಡಿದ್ರು. ಆವಾಗಿಂದ ನಮ್ಮ ನೇತೃತ್ವ, ನಮ್ಮ ಮಹೇಶನವರ ಮಾರ್ಗದರ್ಶನ ನಾವು ಮಾಡ್ತಾ ಇದ್ದೀವಿ. ಈ ಶ್ರಾವಣ ಅನ್ನೋದು ಒಂದು ಸಂಭ್ರಮ, ಒಂದು ಸಡಗರ. ಶ್ರಾವಣ ಅಂದ್ರೆ ಹೆಸರಲ್ಲೇ ಒಂದು ಉಲ್ಲಾಸ, ಒಂದು ಸಂತೋಷ ಇದೆ. ಈ ಶ್ರಾವಣ ಒಂಥರ ನೆಲಮುಖಿ ಸಂಸ್ಕೃತಿಯ, ರೈತ ಸಂಸ್ಕೃತಿಯ ಪ್ರತೀಕವೂ ಹೌದು. ಆದ್ರಿಂದ ಈ ಉತ್ತರ ಕರ್ನಾಟಕದಲ್ಲಿ ಈ ಶ್ರಾವಣ ಮಾಸಗಳು ಮಠ ಮಂದಿರಗಳಲ್ಲಿ, ಮನೆಗಳಲ್ಲಿ, ಮೊಹಲ್ಲಾಗಳಲ್ಲಿ ಎಲ್ಲ ಕಡೆಗೂ ಈ ಶ್ರಾವಣ ಸಂಭ್ರಮ ನಡೀತಾ ಇರುತ್ತೆ. ಪ್ರವಚನಗಳು, ಪುರಾಣಗಳು, ದೇವಸ್ಥಾನಗಳಲ್ಲಿ ಅಭಿಷೇಕ, ವಿಶೇಷ ಪೂಜೆ, ಅಷ್ಟೋತ್ತರಗಳು ಇವೆಲ್ಲ ನಡೀತಾ ಇರುತ್ತೆ. ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ, ಆದರೂ ಇನ್ನೂ ಒಂದಷ್ಟಿದೆ. ಈ ಶ್ರಾವಣದಲ್ಲಿ ಈ ವಿಶೇಷಗಳೆಲ್ಲ ಇರೋದ್ರಿಂದ ಈ ಕಾರ್ಯಕ್ರಮನ ಒಂದು ಹಮ್ಮಿಕೋಬೇಕು ಅಂತ ನಮ್ಮ ಮಹೇಶನವರು 2010ರಿಂದಲೇ ನಮ್ದು ಶುರು ಮಾಡಿದ್ವಿ. ಆಗಿಂದ ವ್ಯಾಪಕ ರೂಪ ಕೊಡಬೇಕು ಅಂತೇಳಿ ಮಹೇಶನವರು ಇಡೀ ತಿಂಗಳು ಪೂರ್ತಿ ಕಾರ್ಯಕ್ರಮ ಮಾಡೋಣ, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಈಗ ಬೆಳೆಯುವಂಥ ಮಕ್ಕಳು, ಈ ಥರದವರಿಗೆ ಇದು ಮಾಡಬೇಕು, ಇದು ತಲುಪಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಹೇಶನವರು ಆ ಥರ ಯೋಚನೆ ಮಾಡಿದ್ರು. ಕಳೆದ ವರ್ಷ ಒಂದು ತಿಂಗಳು ಪರ್ಯಂತ ಕಾರ್ಯಕ್ರಮ ಮಾಡಿದ್ವಿ. ಈ ವರ್ಷ ಮನೆ ಅಂಗಳದಲ್ಲಿ ಮಾಡೋಣ ಅಂತೇಳಿ ಮಹೇಶನವರ ಆಲೋಚನೆ ಆಯಿತು. ಅದಕ್ಕೆ ತಕ್ಕಂತೆ ನಮ್ಮ ಯುವ ಶಕ್ತಿ ರೋಹನ್ ಭಾರ್ಗವಪುರಿ ಈ ಸಲ ನಮ್ಮ ಜೊತೆಗೆ ಸೇರಿದ್ರು. ನಮ್ಗೊಂದು ಆನೆ ಬಲನೂ ಬಂತು. ನಾವೀಗ ಚಿಕ್ಕಮಗಳೂರು ಟೌನ್ ಅಂತಲೇ, ತಾಲೂಕು, ಬೇರೆ ಬೇರೆ ಕಡೆ ಈ ಥರದ್ದು ಒಟ್ಟು ಸುಮಾರು 28 ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀವಿ. ಈಗಾಗಲೇ 5 ಕಾರ್ಯಕ್ರಮಗಳು ನಡೆದಿವೆ. ಇನ್ನೂ ಉಳಿದಿದ್ದ ಕಾರ್ಯಕ್ರಮಗಳು ಬೇರೆ ಬೇರೆ ಇದೆ. ನಿಮಗೆ ಈಗ ಹೋಗ್ಬೇಕಾದ್ರೆ ಇದರದೆಲ್ಲ ನಾವು ನಮ್ಮ ಆಹ್ವಾನ ಪತ್ರಕ್ಕೆ ಕೊಡ್ತೀವಿ. ಇದರಲ್ಲಿ ಎಲ್ಲ ವಿವರಗಳಿರುತ್ತೆ. ಈ ಕಾರ್ಯಕ್ರಮನ ನಮ್ಮ ಈ ಪ್ರತಿಷ್ಠಾನದ ಅಂಗಳದಲ್ಲೂ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಶಯ ಆಗಿತ್ತು. ಹಾಗಾಗಿ ಇವತ್ತು ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು ಶ್ರೀ ಜಗದ್ಗುರು ರೇಣುಕಾಚಾರ್ಯ, ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದಂತಹ UM ಬಸವರಾಜಣ್ಣವರು ವಹಿಸಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ಅವರು ಇವತ್ತು ತುಂಬ ಬ್ಯುಸಿ ಇದ್ರು, ಆದರೂ ಸಹ ಅವರ ಬಿಡುವು ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಯಾರನ್ನ ಅಂತ ಯೋಚನೆ ಮಾಡಿದಾಗ ನಮಗೆ ಯೋಚನೆ ಬಂದಿದ್ದು ನಮ್ಮ ಗುರುಗಳಾದಂಥ ವಿದ್ವಾನ್ ಡಾಕ್ಟರ್ ದಯಾನಂದ ಮೂರ್ತಿ ಶಾಸ್ತ್ರಿಗಳು. ಶ್ರೀದೇವಿ ಗುರುಕುಲದ ಮೂಲಕ ಮನೆಗಳಿಗೆ ರುದ್ರಪುರಾಣ, ವೇದ, ಮಂತ್ರಗಳು, ಭಜನೆ ಇದನ್ನೆಲ್ಲ ತಲುಪಿಸುವಂತ ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೂ ಅವರು ನಿರಂತರವಾಗಿ 7-8 ವರ್ಷಗಳಿಂದ ತರಗತಿಗಳು ನಡೆಸಿ ಸುಮಾರು 1000 ಜನರಿಗೆ ಈ ಜ್ಞಾನದಾಸೋಹದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ರಿಂದ ಅವರು ಪ್ರಾಂಜಲ ಮನಸ್ಸಿನಿಂದ ಉದ್ಘಾಟಿಸಿದರೆ ಈ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಅಂತೇಳಿ ಮಹೇಶಣ್ಣನು ಸಲಹೆ ಕೊಟ್ಟರು. ಹಾಗಾಗಿ ಅವ್ರನ್ನ ಕರೆದಿದ್ದೇವೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತಿನ ಹೀರೋ ನಮ್ಮ ಚಟ್ಟಣೆ ಮಹೇಶ್ ಅಣ್ಣವರು. ಅವರು ವಚನ ಸಾಹಿತ್ಯಕ್ಕೆ, ಜಾನಪದ ಅವರಿಗೆ ಪ್ರಿಯವಾದ್ದು. ಆದರೂ ಅವರು ಜೀವಪರವಾದ, ಜನಪರವಾದ ಯಾವುದೇ ಸಬ್ಜೆಕ್ಟ್ ಬಗ್ಗೆ ಆದರೂ
ತೊರವಾಗಿ ಒಂದಷ್ಟು ಆಲೋಚನೆ ಮಾಡಿಕೊಂಡು ಬರ್ತಾರೆ. ಅವ್ರದ್ದು ಇನ್ನೊಂದು ಅಂದರೆ ವಿಶೇಷ ಅಂದರೆ ಅವ್ರಿಗೆ ಯಾವುದೇ ಸಬ್ಜೆಕ್ಟ್ ಕೊಟ್ಟರು ಅದಕ್ಕೆ ಅವರು ವಚನ ಸಾಹಿತ್ಯದ ಯಾರೋ ಒಬ್ಬರು ಶರಣರ ವಚನನ ಲಿಂಕ್ ಮಾಡ್ತಾರೆ. ಅವರು ಆಪ್ಟಾಗಿ ಆ ಥರದ್ದು ಹೇಳ್ತಾರೆ. ಅವ್ರದ್ದು ಇದೊಂದು ಸವಾಲು ಥರದ್ದು. ಅದಕ್ಕೆ ನಾನು ಅವ್ರಿಗೆ ಮಹೇಶನಿಗೆ ಹೇಳಿದೆ, ಮಹೇಶನ ನಮ್ಮನೆ ಹತ್ರ ಮಾಡೋದ್ರಲ್ಲಿ ನಿಮ್ದೊಂದು ಸಿದ್ಧಾಂತ ಶಿಖಾಮಣಿ ಬಗ್ಗೆ ಮಾಡೋಣ, ನೀವು ಅದೊಂಚೂರು ಆಗುತ್ತಾ ಅಂತ ಕೇಳಿದೆ. ಅದಕ್ಕೇನಂತೆ ನಾನು ರೆಡಿ ಆಗ್ತೀನಿ, ನನ್ನ ಹತ್ರ ಸಿದ್ದೇಶ್ವರ ಸ್ವಾಮಿಗಳದ್ದು ಒಂದು ಪುಸ್ತಕ ಇದೆ, 600 ಪುಟದ ಒಂದು ಸಂಪುಟ ಇದೆ, ನಾನು ಅದನ್ನು ಓದಿದ್ದೀನಿ, ಇನ್ನೊಂದ್ಸಲ ತಿರುವಾಕಕ್ಕೂ ಒಂದು ಅವಕಾಶ ಆಗುತ್ತೆ, ನಾನು ಅದನ್ನು ನೋಡ್ತೀನಿ ಅಂದರು. ನಾನು ಜಾಚಾನಿ ಅವ್ರು ಬರೆದಿದ್ದು ಒಂದು ಪುಸ್ತಕ ಹಿಂದಿಂದು ನಮ್ಮ ಹತ್ರ ಇತ್ತು, ಅದನ್ನು ಒಂದು ಕೊಟ್ಟೆ. ಅವೆರಡನ್ನು ಸಂಗ್ರಹಿಸಿ ಮಹೇಶನ ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು. ಅವರು ಇದಕ್ಕೋಸ್ಕರ ಅಂತಲೇ ಅಧ್ಯಯನ ಮಾಡ್ಕೊಂಡು ಬಂದರೆ, ಮೊದಲು ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಮಹೇಶಣ್ಣ ಅವರು ಈ ಉಪನ್ಯಾಸ ನೀಡ್ತಾರೆ. ಅವರಿಗೆ ತಮ್ಮೆಲ್ಲರೂ ಪೂರ್ವವಾಗಿ ಅವ್ರದ್ದೊಂದು ವಿಶೇಷ ಅಂದರೆ ಅವ್ರಿಗೊಂದು ಬದ್ಧತೆ ಇದೆ. ಅವರೊಂದು ನೆಲಮುಖಿ ಸಂಸ್ಕೃತಿಯಿಂದ ಬಂದವರು, ರೈತಾಪಿ ಕುಟುಂಬದಿಂದ ಬಂದವರು, ಈಗಲೂ ಅದನ್ನು ಉಳಿಸ್ಕೊಂಡಿದ್ದಾರೆ. ಅವರು ಈಗಲೂ ವಾಸವಾಗಿರೋದು ಚಟ್ನಲ್ಲಿ, ಅದ್ರ ಪಕ್ಕ ಈ ಕಾವಲಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅವರು ಈ ದೇಶಿ ಸಂಸ್ಕೃತಿನ ಪರಿಚಯಿಸಬೇಕು, ಅದನ್ನೆಲ್ಲ ಒಂದಷ್ಟು ಜನಮನಕ್ಕೆ ತಲುಪಿಸ್ಬೇಕು ಅಂತೇಳಿ ಅವರು ಈಗ ಚಟ್ಟಳ್ಳಿ ಫುಡ್ಸ್ ಅಂತ ಹೇಳಿ ನಾನು ಹಾಗೆ ಹೇಳಿದೆ, ಅದನ್ನೊಂದು ಪ್ರಾರಂಭ ಮಾಡಿ ಹಳೇ ಸಾಂಪ್ರದಾಯಿಕವಾದ ಫುಡ್ ಯಾವುದಿತ್ತು, ಈ ಪಿಜ್ಜಾ ಬರ್ಗರ್ ಎಲ್ಲ ನಮ್ಮ ಆರೋಗ್ಯ ಹಾಳಾಗುತ್ತೆ, ನಮ್ಮ ಆರೋಗ್ಯನ ವರ್ಧನೆ ಮಾಡುವಂತಹ ಒಳ್ಳೊಳ್ಳೆ ಆ ಥರದ ಒಂದಷ್ಟು ಫುಡ್ಡನ್ನ ರುಚಿ ಪರಿಚಯಿಸಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಪ್ರಾಯೋಗಿಕವಾಗಿ ಅದೊಂದಿಷ್ಟು ನಡೀತಾ ಇದೆ. ಅವರು ರಾಗಿ ಕಿಲ್ಸ, ಮಾಲ್ದಿ, ನಿಪ್ಪಟ್ಟು ಈ ಥರದ್ದೆಲ್ಲ ಮಾಡಿದ್ದಾರೆ. ಇದು ನಮ್ಮ ಕಾರ್ಯಕ್ರಮದ ಕೊನೆಯ ದಿವಸ ಅದರ ಅಧಿಕೃತವಾದ ಲೋಕಾರ್ಪಣೆ ಇದೆ. ಈಗಲೂ ಒಂದಷ್ಟು ಪ್ರಾಯೋಗಿಕವಾಗಿ ಎಲ್ಲ ಕಡೆ ಸಿಗ್ತಾ ಇದೆ. ಈ ಥರ ಮಹೇಶನವ್ರದ್ದು ವಿಶೇಷವಾದಂಥ ವ್ಯಕ್ತಿತ್ವ, ನಡೆದಂತೆ ನುಡಿಯುವಂಥವ್ರು, ಶರಣ ಸಾಹಿತ್ಯ, ಜಾನಪದ ಸಾಹಿತ್ಯದಲ್ಲಿ ವಿಶೇಷವಾದ ಅಧ್ಯಯನ ಅವರಿಗಿದೆ. ಅದೇ ನಾನು ಆಗಲೇ ಹೇಳಿದಾಗೆ ಎಲ್ಲ ಸಬ್ಜೆಕ್ಟು ಅವರು ನಾವೀಗ ಹಾಕಿದ್ದೀವಿ, ಇದೆಲ್ಲ ಅವ್ರದ್ದೇ ಕಲ್ಪನೆ. ಕನಕದಾಸರು, ಸ್ವಾಮಿ ವಿವೇಕಾನಂದರು, ಕುವೆಂಪು ಅವರು, ಅಂಬೇಡ್ಕರ್ ಅವರು, ಯಾವ ದಾರ್ಶನಿಕರಿದ್ದಾರೆ, ನಾರಾಯಣ ಗುರು ಇರ್ಬೋದು, ಯಾವ ದಾರ್ಶನಿಕರಿದ್ದಾರೋ ಎಲ್ಲರ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾರೆ, ಸಂವಾದನ ಮಾಡ್ತಾರೆ. ಅವರು ಫಸ್ಟೇ ಹೇಳಿದ್ರು, ಇದೊಂದು ಒಮ್ಮುಖ ಆಗಬಾರ್ದು, ನಾನೇ ಭಾಳ ತಿಳ್ಕೊಂಡಿದ್ದೀನಿ ಹೇಳ್ತೀನಿ ಅಂತಲ್ಲ, ಬಂದಿರೋರು ಭಾಳ ಚೆನ್ನಾಗಿ ತಿಳ್ಕೊಂಡಿರೋರು ಇರ್ಬೋದು, ಅದರಿಂದ ಒಂದು ಸಂವಾದ ರೂಪದಲ್ಲಿ ಮಾಡೋಣ. ಇದು ನಾನು ಮಾತಾಡಿದ್ಮೇಲೆ ಅವ್ರ ಅಭಿಪ್ರಾಯಗಳು ಹೇಳಿ ಅಥವಾ ಅವರು ಅದಕ್ಕೆ ಆ್ಯಡ್ ಮಾಡೋದಾರ ಮಾಡಿ ಅಂತ ಹೇಳಿ. ಈ ಸದಾನಂದ ಅವರು ಬಂದಿದ್ದಾರೆ. ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರಿಂದಲೂ ಅವರು ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಓದಿದ್ರು. ಅವರ ಮಗಳು ನನ್ನಿಂದ ಒಂದು 25 ವರ್ಷದಿಂದ ರೇಣುಕಾಚಾರ್ಯ ಕಲಾಮಠದಲ್ಲಿ ರಮಾಪುರಿ ಜಗದವ್ರು ಬಂದಾಗ ಅವ್ರ ಮಗಳ ಹತ್ರ ಹೇಳಿಸಿದ್ರು. ಅವಳು ಆ ಕಾಲದಲ್ಲೇ ಒಂದು 40 ಶ್ಲೋಕಗಳನ್ನ ಹೇಳೋರು. ಅವರು ದಂಪತಿಗಳು ಬಂದಿದ್ದಾರೆ, ಅವ್ರು ವಿಶೇಷವಾದ ಅವ್ರದ್ದು ಅಧ್ಯಯನ ಇದೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಥರದವ್ರನ್ನೆಲ್ಲ ಕರೆದಿದ್ದೀವಿ ಅಂದಾಗ ಮಹೇಶನ ಖುಷಿ ಆದರು. ನನಗಿಂತ ಜಾಸ್ತಿ ತಿಳ್ಕೊಂಡಿರೋರು ಬಂದರು, ಇನ್ನೂ ಒಳ್ಳೇದು ಸರ್, ಅವ್ರದ್ದು ಮಾತು ಕೇಳೋಣ, ಅವ್ರ ಜೊತೆಗೆ ಒಂದು ಸಂವಾದನ ಆದಂಗಾಗುತ್ತೆ ಅಂತೇಳಿ ಮಹೇಶನೇ ಹೇಳಿದ್ರು. ಆ ಥರ ಒಂದು ರೀತಿ ತೆರೆದ ಕಣ್ಣಿನ, ತೆರೆದ ಹೃದಯದ ಮಹೇಶನವ್ರ ಆರೋಗ್ಯವ ಅವ್ರ ವಿಚಾರ ತಿಳ್ಕೊಂಡ್ಬಿಟ್ರೆ ನಾವೆಲ್ಲ ದಂಗ್ ಹೊಡೆದೋಗ್ಬಿಡ್ತೀವಿ. ಅವ್ರಿಗಿರುವ ದೈಹಿಕವಾದ ಆರೋಗ್ಯದ ಕಾಳಜಿ, ಆದರೆ ಅವ್ರಿಗೊಂದು ಸಾಂಸ್ಕೃತಿಕ ಪ್ರೀತಿ, ಒಂದು ಜನರ ಬಗ್ಗೆ ಕಾಳಜಿ ಇಂದಾಗಿ ಅವರು ಇಷ್ಟು ನಡುವೆನೂ 1 ತಿಂಗಳು ಪೂರ್ತಿ ಸಮಯ ಇದಕ್ಕೋಸ್ಕರ ಮೀಸಲಿಟ್ಟು ಬಂದಿದ್ದಾರೆ. ಇದ್ರ ನಡುವೆ ಒಂದು ಕಾರ್ಯಕ್ರಮನ ಮಹೇಶನ ಅವ್ರ ಸ್ನೇಹಿತರೊಬ್ರು ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದಾರೆ. ನಮ್ದೆ ನಾವು ಅವರಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ, ಆದರೂ ಅವ್ರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಮಹೇಶನ ಮೇಲೆ ಪ್ರೀತಿ. ಹಾಗಾಗಿ ಮಹೇಶನ ಇಡೀ ದೇಶ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯಾಗಿರೋರು. ನಮ್ಮ ಬಗ್ಗೆ ಬಹಳ ಪ್ರೀತಿ. ನಮ್ಮ ಪ್ರತಿಷ್ಠಾನದ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅಂತ ಹೆಸರು ಕೊಟ್ಟವರೇ ಮಹೇಶಣ್ಣ. ಅದು ಎಷ್ಟು ಚೆನ್ನಾಗಿದೆ. ನಾನು ಮಾಧ್ಯಮ ಪ್ರತಿಷ್ಠಾನ ಅಂತ ಅಷ್ಟೇ ಹೇಳಿದ್ದೆ. ಅದಕ್ಕೆ ಹೇಳಿದ್ರು ಸಂಸ್ಕೃತಿ ಬೇಕು. ಸಂಸ್ಕೃತಿ ಅಂತಿದ್ರೆ ಅದು ಮಾಧ್ಯಮ ಸಂಸ್ಕೃತಿನೇ ಆಗುತ್ತೆ, ಜನ ಸಂಸ್ಕೃತಿನೂ ಆಗುತ್ತೆ, ನಮ್ಮ ಸನಾತನ ಸಂಸ್ಕೃತಿನೇ ಆಗುತ್ತೆ, ಎಲ್ಲದೂ ಆಗುತ್ತೆ. ಅದಕ್ಕೆ ಸಂಸ್ಕೃತಿ ಇರಬೇಕು ಅಂತ ವಾದ ಮಾಡೋದು. ನನಗೆ ಫಸ್ಟ್ ಅದು ಸರಿ ಅನಿಸಿಲ್ಲ, ಆದರೆ ಅದು ತುಂಬ ಚೆಂದಾಗಿದೆ. ಎಲ್ಲ ಕಡೆಗೂ ನನಗೆ ಹೇಳ್ತಾರೆ, ಆ ಕ್ರೆಡಿಟ್ ನನಗೆ ಬರ್ತದೆ. ಅದು ವಾಸ್ತವವಾಗಿ ಅದು ಮಹೇಶಣ್ಣ ಅವರ ಕಲ್ಪನೆ. ಈ ಥರ ಇವತ್ತಿನ ಕಾರ್ಯಕ್ರಮಕ್ಕೂ ಅಷ್ಟೇ ನೋಡಿ, ಎಷ್ಟು ಒಳ್ಳೆ ಟೈಟಲ್ ಕೊಟ್ಟಿದ್ದಾರೆ. ಅಂಗಳದೊಳಗೆ ಮಂಗಳ ನುಡಿ ನಡಿಗೆ ಅಂತೇಳಿ ಅಭಿಯಾನ ಅವರೇ ಕೊಟ್ಟಿದ್ರು. ಇದ್ರಲ್ಲಿ 2 ಇದೆ. ಹಾಗೆ ಯಾರೋ ಒಬ್ರು ಮಾತಾಡ್ತಾ ಇದ್ರು, ಇವತ್ತು ಮಂಗಳ ಗ್ರಹಕ್ಕೂ ನಾವು ಹೋಗ್ತಾ ಇದ್ದೀವಿ, ಆದರೆ ಅಂಗಳ ಮಾಡ್ತಿದ್ದೇವೆ. ಆದ್ರಿಂದ ಮಂಗಳದ್ದು ನೆನಪು ಮಾಡಿಕೊಂಡು ಅಂಗಳದಲ್ಲಿ ಮಾಡೋದ್ರ ಮೂಲಕ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸನಾತನತೆ ಇದನ್ನ ಜಾಗೃತಿಗೊಳಿಸುವಂತಹ ದೊಡ್ಡ ಕೆಲಸ ಮಹೇಶಣ್ಣ ಮಾಡ್ತಾ ಇದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ, ನಮ್ಮ ರೋಹನ್ ಭಾರ್ಗವಪುರಿ ಈ ಸಲ ಅವ್ರ ಟೀಮ್ ಪೂರ್ತಿ ನಮ್ಮ ಜೊತೆಗೆ ಸೇರಿದೆ. ಬಹಳ ಉತ್ಸಾಹಿ ಚಿಲುಮೆ ಅಂತಲೇ ಹೇಳ್ಬೋದು, ಒಂಥರ ಯುವ ಶಕ್ತಿಯ ಪ್ರತೀಕ. ಅವ್ರು ನಮ್ಮ ಜೊತೆ ಈ ವರ್ಷದ ಈ ಅಭಿಯಾನದಲ್ಲಿ ಸೇರಿರೋದು ನಮಗೊಂದು ಶಕ್ತಿನೂ ಕೊಟ್ಟಿದೆ ಮತ್ತು ಇದರದ್ದು ವ್ಯಾಪಕತೆ ಜಾಸ್ತಿನೂ ಮಾಡಿದೆ. ರೋಹನ್ ಭಾರ್ಗವಪುರಿ ಐಸಿರಿ ಫೌಂಡೇಶನ್ನಿನ ಅಧ್ಯಕ್ಷರು,
ಜೊತೆಗೆ ಐಸಿರಿ ಅಂತೇಳಿ ಒಂದು ಪತ್ರಿಕೆ ಬರ್ತಾ ಇದೆ. ಈ ಸಣ್ಣ ವಯಸ್ಸಲ್ಲೇ ಆ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ನಾನು 40 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ನಾವು ಯಾರು ಗಡಿ ಬಿಟ್ಟು ಹೋಗೋಕ್ಕೆ ಇಷ್ಟಪಡಲಿಲ್ಲ. ಚಿಕ್ಕಮಗಳೂರು ಬಿಟ್ಟರೆ ನಾವು ಪಕ್ಕದ ಜಿಲ್ಲೆಗೂ ನಾವು ಹೋಗ್ಲಿಲ್ಲ. ಆದರೆ ರೋಹನ್ ಐಸಿರಿ ಮಾಡಿರೋದು ಅದು 12 ಜಿಲ್ಲೆಗಳಿಗೆ ಅದು ಹೋಗ್ತಾ ಇದೆ. 6 ಪುಟಗಳು 8 ಪುಟಗಳು ದಿವಸ ಪ್ರಿಂಟ್ ಆಗುತ್ತೆ, ಕಲರ್ ಆಗುತ್ತೆ. ಇದು ಒಂಥರ ಧೈರ್ಯ ಮಾಡಿ ಪತ್ರಿಕೋದ್ಯಮ ಲಾಭದಾಯಕವಾದಲ್ಲ. ಅದು ಗೊತ್ತಿದ್ದು ಸಹ ಆ ಪತ್ರಿಕೆಯಲ್ಲಿ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ಒಂದು ಐಸಿರಿ ಟುಡೇ ಅಂತನೂ ಒಂದು ಮಾಡಿ, ಒಂದು ಹೊಸ ಥರದಲ್ಲಿ ಆಲೋಚನೆ ಮಾಡಿದಂಥ ಯುವಕ. ಇವತ್ತು ಸಮಾಜದಲ್ಲಿ ಯುವಕರನ್ನು ಒಂದಷ್ಟು ಇದಕ್ಕೆ ಒಳಗೊಳಿಸ್ಬೇಕು, ವಯಸ್ಸಾದವರ ಜೊತೆಗೆ ಒಂದಷ್ಟು ಯುವಕರು ಇರಬೇಕು ಅನ್ನೋಂಥದ್ದು ನಮ್ಮ ಯೋಚನೆ. ಹಾಗಾಗಿ ಅವ್ರು ಸೇರಿರೋದು ನಮಗೆ ಬಹಳ ಸಂತೋಷ. ಅವರಿಗೆ ಪುಟ್ಟೇಗೌಡರು ನಮ್ಮ ಹಿರಿಯರು, ಬಹಳ ಹಿರಿಯರು. ಇವರು ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಇಲ್ಲಿನ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದವರು. ಈಗ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಅವ್ರದ್ದು ಒಂದು ಬಿಲ್ಡಿಂಗ್ ಇದೆ ಇಡೀ ಚಿಕ್ಕಮಗಳೂರಿನಲ್ಲೇ. ತುಂಬಾ ಒಳ್ಳೆ ಸೊಫಿಸ್ಟಿಕೇಟೆಡ್ ಕಲ್ಯಾಣ ಮಂಟಪ ಅಂದ್ರೆ ಅವ್ರದೇ, ಅದರ ರೂವಾರಿಗಳು ಅವರು ನಮ್ಮೆಲ್ಲರ ಜೊತೆಗೂ ನಮ್ಮ ಜೊತೆಗೆ ಇರ್ತಾರೆ. ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡ್ಬೇಕು ಸರ್ ಅಂತ ಹೇಳಿದೆ. ಅವರು ಆಯ್ತು ಅಂತಂದ್ರು. ಅವ್ರಿಗೆ ಸಣ್ಣದು ದೊಡ್ಡದು ಅಂತಿಲ್ಲ, ಚಪ್ಪಲಿ ಜೋಡಿಸೋದ್ರಿಂದ ಹಿಡಿದು ವೇದಿಕೆ ಮೇಲೆ ಮಾತಾಡೋದ್ರಿಂದ ಹಿಡಿದು ಎಲ್ಲ ಥರದಲ್ಲೂ ನಮ್ಮೊಟ್ಟಿಗೆ ಯಾವಾಗಲೂ ಇರೋಂಥವ್ರು, ಬಹಳ ಹಿರಿಯರು. ಅವರು ಇವತ್ತಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಚಂದನ್ ಅವರು ನಮ್ಮ ಬೇಲೂರಿಂದ ಬಂದಿದ್ದಾರೆ. ಬಹಳ ಅತ್ಯುತ್ತಮವಾದ ಗಾಯಕರು. ನಮ್ಮ ಇಡೀ ಯಾನದಲ್ಲಿ ಅವ್ರದೇ ಗಾಯನ, ಅವ್ರದೇ ಸಾರಥ್ಯ, ತುಂಬಾ ಪ್ರೀತಿಯಿಂದ ಬಂದು ಮಾಡ್ತಾ ಇದ್ದಾರೆ. ಇವತ್ತು ನಾವೊಂದು ಆಚಾರ್ಯ ಸಾಹಿತ್ಯದ್ದೇ ಅಂತ ಹೇಳೋದ್ರಿಂದ ನಮ್ಮ ಇವರು ಇದಕ್ಕೋಸ್ಕರನೇ ಒಂದು 10 ಹಾಡು ಕಲ್ತ್ಕೊಂಡಿರೋದ್ರಿಂದ ಇವ್ರಿಗೆ ಹೆಚ್ಚು ಅವಕಾಶ ಕೊಡ್ತಿದ್ರೆ. ಆದ್ರೂ ಅವ್ರದ್ದು ಒಂದು ಬೇಕು, ಅವ್ರದ್ದು ಒಂದು ಶ್ರಾವಣ ಕೊನೆಗೊಂದು ಅವ್ರದ್ದೊಂದು ಕೇಳೋಣ. ಅದ್ರಲ್ಲಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನೀವು ಬಂದಿರೋರು ಗೆಲ್ಲರು ಒಂಥರ ಗಟ್ಟಿ ಕಾಳುಗಳು, ಕ್ರೀಮ್ ಆಫ್ ದ ಸೊಸೈಟಿ ಅಂತ ಹೇಳಿ ನಾವು ಅನ್ಕೋಬಹುದು. ನಾನು ಹಂಗೆ ಹೇಳ್ತಾ ಇದ್ರೆ ಎಲ್ಲ ವರ್ಗದವ್ರು ಇದ್ದಾರೆ. ಶಿಕ್ಷಕರಿದ್ದಾರೆ, ನಮ್ಮ ಪತ್ರಕರ್ತರಿದ್ದಾರೆ, ಇನ್ಶೂರೆನ್ಸ್ ಆಫೀಸರ್ ಇದ್ದವ್ರು ಇದ್ದಾರೆ, ಎಕ್ಸ್ ಮಿಲಿಟರಿ ಮ್ಯಾನ್ ಪ್ರದೀಪ್ ಇದ್ದಾರೆ, ಪುರೋಹಿತಿಕೆ ಮಾಡೋ ಶರತ್ ಇದ್ದಾರೆ, ನಮ್ಮ ರಿಟೈರ್ಡ್ ಪ್ರಿನ್ಸಿಪಾಲ್ ಇದ್ದಾರೆ, ಈಗ ನಮ್ಮ AIT ಕಾಲೇಜಿನ ಪ್ರೊಫೆಸರ್ ಬರ್ತಾ ಇದ್ದಾರೆ, ಅವರು ಇದ್ದಾರೆ. ಅವರು ಶ್ರೀಮತಿಯವರು ದೊಡ್ಡ ಡ್ಯಾನ್ಸರ್, ಅವರು ನಮ್ಮ ಜೊತೆಗಿದ್ದಾರೆ. ಈ ತರ ತುಂಬಾ ನಮ್ಮ ಗುರುಕುಲದ ಸಾಧಕರಿದ್ದಾರೆ. ಬಹಳ ಕ್ಲಿಷ್ಟವಾದಂತ ಸಂಗತಿ. ಅದಕ್ಕೋಸ್ಕರ ನಾವೊಂದಿಷ್ಟು ವಿಶೇಷವಾಗಿ ಆಸಕ್ತಿಯಿಂದ ಕರೆದಿದ್ವಿ. ಯಾಕೆಂದ್ರೆ ಇದು ಎಲ್ರಿಗೂ ರುಚಿಸೋಲ್ಲ, ಇದು ಸುಲಭವಾಗಿ ಅರ್ಥನೂ ಆಗಲ್ಲ. ಆದ್ರೆ ಅರ್ಥ ಆಗುವಂಗೆ ನಮ್ಮ ಮಹೇಶನ ಅವರು ಹೇಳ್ಬೋದು. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದಿವಿ. ನಮ್ದು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಮಿತಿ, ಮಹಿಳಾ ಸಮಿತಿ ಅಧ್ಯಕ್ಷರು ಉಮಾ ಅವರು ಬಂದಿದ್ದಾರೆ. ನಮ್ಮ ದೇವಿಕಾ ಮೇಡಮ್ ಅವರು ರಿಟೈರ್ಡ್ ಪ್ರಿನ್ಸಿಪಾಲ್ ಜೊತೆಗಿದ್ದಾರೆ. ಈ ಥರದ್ದು ನಾವೊಂದು ಇದೊಂದು ಯೋಚನೆ ಮಾಡಿದ್ದೀವಿ. ಈ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿಂದ ಈ ವರ್ಷ ಸ್ವತ್ವ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಈ ವರ್ಷ ಪೂರ್ತಿ ಅದು ಕೆಲಸ ಮಾಡಬೇಕು ಅಂತ ಮಾಡಿದ್ವಿ. ಅದೇನಂದ್ರೆ ಸ್ವತ್ವ ಅಂದ್ರೆ ಸ್ವಂತಿಕೆ ಇರಬೇಕು ಅಂತೇಳಿ. ಎಲ್ಲದರಲ್ಲೂ ಸ್ವಂತಿಕೆ, ಸ್ವಧರ್ಮ, ಸ್ವ ಭಾಷೆ, ಸ್ವ ಸಂಸ್ಕೃತಿ, ಸ್ವಗೃಹ, ಸ್ವ ಸಾಹಿತ್ಯ, ಸ್ವ ನೃತ್ಯ, ಎಲ್ಲದರಲ್ಲೂ ಸ್ವಂತಿಕೆ ಇರಬೇಕು. ಈ ಮಣ್ಣಿನ ಸಾರ ಇರಬೇಕು ಅನ್ನೋಂಥದ್ದು ನಮ್ದೊಂದು ರಾಜ್ಯ ಅಧಿವೇಶನ ಬಂತು. ಚಿಕ್ಕಮಗಳೂರು ಜಿಲ್ಲೆಯಿಂದ ನಾವು 67 ಜನ ಅದರಲ್ಲಿ ಭಾಗವಹಿಸಿದ್ವಿ. ಅದರಲ್ಲಿ ಈ ವರ್ಷದ್ದಿದೆ. ಬೇರೆ ಬೇರೆಯವರು ಒಂದೊಂದು ಸಬ್ಜೆಕ್ಟ್ ತಗೊಂಡು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ವಿಶೇಷವಾದ ಅಧ್ಯಯನ, ಆ ಥರದ ಒಂದಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ರಾಮಾಯಣ, ಮಹಾಭಾರತ, ವಚನ ಭಾರತ, ಈ ಥರದ ಬೇರೆ ಬೇರೆದು ತಾಸು ಶಾಮ್ರಾರದ ಒಂದು ಕಮೆಂಟ್ ಆಯಿತು, ಭಗವದ್ಗೀತೆ ಬಗ್ಗೆ ಒಂದು ಕಮೆಂಟ್ ಆಯಿತು. ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಸಿದ್ಧಾಂತ ಶಿಖಾಮಣಿನ ಈ ಜಿಲ್ಲೆದು ಅಂತ ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಜಿಲ್ಲೆದು ಯಾಕೆ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಅವತರಿಸಿದ್ದು ನಮ್ಮ ಜಿಲ್ಲೆನಲ್ಲಿ. ಆದಿ ಜಗದ್ಗುರು ರೇಣುಕಾಚಾರ್ಯರು ಅವರು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಆವಿರ್ಭವಿಸಿದವರು. ಅವರು ವಿಮಾನ ವಾಯು ಮಾರ್ಗದಲ್ಲಿ ರಂಭಾಪುರಿ ಇಲ್ಲಿಗೆ ಬಂದು ಇಲ್ಲಿ ತಪಸ್ಸು ಮಾಡಿ ಅಗಸ್ತ್ಯರಿಗೆ ಬೋಧಿಸ್ತಾರೆ. ಆ ಬೋಧೆಗಳೇ ಈ ಸಿದ್ಧಾಂತ ಶಿಖಾಮಣಿ. ಆದ್ರಿಂದ ಗೀತೆ ಅಗಸ್ತ್ಯರು ಮತ್ತೆ ರೇಣುಕರ ಗೀತ ಸಂವಾದವೇ ಇದು ಸಿದ್ಧಾಂತ ಶಿಖಾಮಣಿ. ಇದು ಹೆಚ್ಚು ಸಂಸ್ಕೃತದಲ್ಲಿದ್ದರಿಂದ ಜನಕ್ಕೆ ಗೊತ್ತಾಗಲಿಲ್ಲ. ಈ ಬಸವಣ್ಣನವರು ಸೇರಿದಂತೆ ಶರಣ ಸಂಪ್ರದಾಯ ಎಲ್ಲವೂ ಅದನ್ನು ಬಹಳ ಸರಳವಾಗಿ ನಮಗೆ ಉಣಬಡಿಸಿದ್ದಾರೆ. ಈ ಸಿದ್ಧಾಂತ ಶಿಖಾಮಣಿನೇ ಭಗವದ್ಗೀತೆ, ಉಪನಿಷತ್ತು, ವೇದ ಇವೆಲ್ಲದರ ಸಾರದ ಅದರಲ್ಲಿದೆ. ವೇದಾಗಮಗಳು ಸಿದ್ಧಾಂತ ಶಿಖಾಮಣಿ ಹೆಚ್ಚಿದೆ.
ಹಾಗಾಗಿ ಇದನ್ನ ಈ ವರ್ಷ ನಾವು ಈ ಜಿಲ್ಲೆಯ ಸಬ್ಜೆಕ್ಟ್ ಆಗಿ ತಗೊಂಡಿದ್ದೇವೆ, ಸ್ವತ್ವಾದಲ್ಲಿ ಸಿದ್ಧಾಂತ ಶಿಖಾಮಣಿ ಅಂತ. ಅದಕ್ಕೋಸ್ಕರ ನಾವು ಪ್ರತಿ ತಿಂಗಳಲ್ಲೂ ಒಂದು ದಿವಸ ಸಿದ್ಧಾಂತ ಶಿಖಾಮಣಿಯ ಬೇರೆ ಬೇರೆ ಮಗ್ಗಲುಗಳ ಬಗ್ಗೆ ಒಂದು ಚರ್ಚೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದಷ್ಟು ಜನಕ್ಕೆ ನಾನು ಪರ್ಸನಲ್ ಆಗಿ ಹೇಳಿದ್ದೆ, ನೀವು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದವರು, ನಮ್ಮ ಮಲೇಸಪ್ಪನವರು ಇದ್ದಾರೆ, ನಮ್ಮ ಭಾರತಿ ಮೇಡಮ್ ಅವರು ಇದ್ದಾರೆ, ದೇವಿಕಾ ಮೇಡಮ್ ಇದ್ದಾರೆ, ಇವರೆಲ್ಲ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದವರು ಒಂದಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಪ್ರತಿ ತಿಂಗಳಲ್ಲಿ ಇದರ ಬೇರೆ ಬೇರೆ ಇದರ ಸಾಮಾಜಿಕ ಮೌಲ್ಯಗಳು, ಇದರ ಶೈಕ್ಷಣಿಕವಾಗಿ ಕೃಷಿ ಮೌಲ್ಯಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಇರುವಂಥದ್ದು ಆಚರಣೆಗಳು, ಇವನ್ನೆಲ್ಲ ವಿಸ್ತೃತವಾಗಿ ಹೇಳಿ ಇದೊಂದು ರಾಜ್ಯ ಮಟ್ಟದ ಒಂದು ಕಮ್ಮಟನ್ನ ನಾವೊಂದು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಹಮ್ಮಿಕೊಳ್ಳೋರಿದ್ದೇವೆ. ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಇವತ್ತಿನ ಮಾಲಿಕೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಮಹೇಶ್ ಅಣ್ಣ ಅವರ ಒತ್ತಾಸೆ ಬೆಂಬಲ ಜೊತೆಗಿದೆ, ಅವರ ಧೈರ್ಯದ ಆಧಾರದ ಮೇಲೆ ನಾವೆಲ್ಲ ಮುನ್ನಡೀತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಅದಕ್ಕೋಸ್ಕರ ಅದಕ್ಕೆ ಪೂರಕವಾದಂಥ ಆಚಾರ್ಯ ಗೀತೆಗಳು ಜೊತೆಗೆ ಮಹೇಶಣ್ಣನ ಮಾತು ಅಂತೇಳಿ ಈ ಸುದೀರ್ಘವಾಗಿ ಆಯ್ತು. ಆದ್ರೂ ನಾನೊಂದಿಷ್ಟು ಹೇಳ್ಬೇಕು ಅಂತ ಅನ್ಕೊಂಡಿದ್ರಿಂದ ನಾನು ಇವತ್ತೇ ಇಷ್ಟೊಂದು ಮಾತಾಡಿರೋದು. ಮಹೇಶಣ್ಣವರೇ ಜಾಸ್ತಿ ಮಾತಾಡ್ತಾರೆ ಯಾವಾಗಲೂ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಎರಡೂ ಕೈಯಿಂದ ಸ್ವಾಗತವನ್ನು ಬಯಸ್ತಾ ವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದ ಆಳ ವಿಸ್ತಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಈಗ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಮಾನ್ಯ ಶ್ರೀ ದಯಾನಂದ ಮೂರ್ತಿ ಶಾಸ್ತ್ರಿಯವರು ದೇವಿ ಗುರುಕುಲದ ಸಂಸ್ಥಾಪಕರು ದಯಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ. ಮತ್ತೆ ಎಲ್ಲಾ ದೇವಾನು ದೇವತೆಗಳಿಗನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯರಿಗೂ ನಮಸ್ಕಾರಗಳು. ಮತ್ತು ಇಲ್ಲಿ ಇದನ್ನು ಕೇಳೋಕ್ ಬಂದಿರುವಂತ ಎಲ್ಲ ಸಾಹಿತ್ಯ ಆಸಕ್ತರಾಗಿರ್ಲಿ ಅಥವಾ ಸಮಾಜೋನ್ಮುಖಿಯಾದ ಒಂದು ವಿಚಾರನ ತಿಳ್ಕೊಬೇಕು ಅನ್ನೋ ಆಸಕ್ತಿಯಿಂದ ಬಂದಿರೋ ಎಲ್ಲ ಗುರು ಹಿರಿಯರು, ಅಕ್ಕಂದಿರು, ಅಣ್ಣಂದಿರು, ತಾಯಂದಿರು, ತಂದೆಯಂದಿರು ಎಲ್ಲರೂ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರಿಗೂ ಸ್ವಾಗತ. ಹೆಚ್ಚು ಮಾತಾಡೋದು ಬೇಡ, ಬಿಕಾಸ್ ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ. ನಾನೇ ಹೆಚ್ಚು ಮಾತಾಡಿದ್ರೆ ಬಹುಶಃ ಅದು ಸರಿಯಾಗಿ ಹೋಗಲ್ಲ. ಆದ್ರೆ ಅವ್ರ ಮಧ್ಯೆ ನಂಗೆ ಕೂರುವಂತ ಒಂದು ಭಾಗ್ಯ ಸಿಕ್ಕಿದೆ ಅಂದ್ರೆ ನಾನೇ ಭಾಗ್ಯಶಾಲಿ. ಸೊ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ ಇವತ್ತು ನಾವು ಈ ಶ್ರಾವಣ ಮಾಸದಲ್ಲಿ ಈ ಒಂದು ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅನ್ನೋ ಅಭಿಯಾನವನ್ನ ನಾವು ಇಟ್ಕೊಂಡಿದ್ದೇವೆ, ನೆರವೇರಿಸ್ತಾ ಇದೀವಿ. ಇವತ್ತು 4ನೇ ದಿನದಲ್ಲಿದ್ದೀವಿ. ಪ್ರಾಸ್ತಾವಿಕವಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಇದು ಕಳೆದ ಶನಿವಾರ ನಮ್ಮ ಕ್ಷೇತ್ರದ ಶಾಸಕರಾದ HD ತಮ್ಮಯ್ಯಣ್ಣನವರ ಮನೆಯಿಂದ ಆರಂಭಗೊಂಡು ಅದಾದ್ಮೇಲೆ 2ನೇ ದಿನ ಅರಸೀಕೆರೆಯಲ್ಲಾಯ್ತು. 3ನೇ ದಿನ ನಮ್ಮ ಇಲ್ಲಿ ಇವತ್ತು ನಿಮ್ ಪ್ರೇಕ್ಷಕರ ಮಧ್ಯೆ ಇರುವಂತಹ ಕೋಟೆ ನಂಜುಂಡಪ್ಪನವರ ಮನೆಯಲ್ಲಾಯ್ತು. ಅದಾದ್ಮೇಲೆ ನಿನ್ನೆ ಕೋಟೆ ರಂಗನಾಥಣ್ಣನವರ ಮನೆಯಲ್ಲಾಯ್ತು. ಇವತ್ತು ನಮ್ಮ ಮಾರ್ಗದರ್ಶಕರು ಮತ್ತು ಗುರುಸ್ಥಾನದಲ್ಲಿರುವಂತಹ ಪ್ರಭುಲಿಂಗ ಶಾಸ್ತ್ರಿ ಅಣ್ಣನವರ ಮನೆಯಲ್ಲಿ ನಡೀತಾ ಇದೆ. ಮೊದಲನೇ ದಿನ ನಾವು ಶ್ರಾವಣ ಮತ್ತು ಶ್ರವಣ ಅಂತ ಮಾತಾಡಿದ್ವಿ. ಅದಾದ್ಮೇಲೆ ಯುವ ಶಕ್ತಿ, ವಿವೇಕಾನಂದರ ಒಂದು ಮಾರ್ಗದರ್ಶನ, ಈ ತರ ಒಂದು ವಿಚಾರಧಾರೆ. ನಾವು ಐಸಿರಿ ಫೌಂಡೇಶನ್ ಪ್ರಸ್ತುತವಾಗಿ ನಾನು ಮಾತಾಡ್ತಿರೋದಂದ್ರೆ, ನಮ್ಮ ಒಂದು ಲೋಗೋ ಇರೋದೇ ಭರವಸೆ ಮತ್ತು ಸುಧಾರಣೆ. ಇವತ್ತಿನ ಭರವಸೆ, ಈ ಕ್ಷಣದ ಭರವಸೆ ಮತ್ತು ನಾಳೆಯ ಸುಧಾರಣೆಗೋಸ್ಕರ ನಾವು ಒಂದು ತಳಮಟ್ಟದ ಒಂದು ಕಾರ್ಯ ಮಾಡಬೇಕು ಅಂದ್ರೆ, ಒಂದು ವಿಚಾರಧಾರೆ, ಒಂದು ಸಮಾಜ, ಒಂದು ಕುಟುಂಬ ಮತ್ತು ಸಂಸ್ಕೃತಿ. ಈ ಸಂಸ್ಕೃತಿ ಮತ್ತು ಸಮಾಜ ಹೆಂಗೆ ಅಂದ್ರೆ ಒಂದೇ ಕಾಯಿನಿನ 2 ಫೇಸ್ ಇದ್ದಾಗೆ. ಹಾಗಾಗಿ ಇದನ್ನ ನಾವು 28 ದಿನ ಬೇರೆ ಬೇರೆ ಒಂದು ಸ್ಥಳದಲ್ಲಿ ಒಂದೊಂದು ಮನೆ ಅಂಗಳಕ್ಕೆ ಹೋಗಿ ಒಂದು ಸಂದೇಶವನ್ನ ತಲುಪಿಸ್ತಾ ಇದೀವಿ. ಆ ಒಂದು ಸನ್ನಿವೇಶದಲ್ಲಿ ನಮಗೆ ಐಸಿರಿ ಫೌಂಡೇಶನ್ ಒಂದು ಮೋಟೋ ಜೊತೆ ಕನೆಕ್ಟ್ ಮಾಡಬಹುದು ಅಂತ ನಮ್ಮ ಗುರುಗಳಾದ ಚಟ್ನಳ್ಳಿ ಮಹೇಶ್ ಗುರುಗಳಾಗಿರ್ಲಿ ಅಥವಾ ನಮ್ಮ ಮಾರ್ಗದರ್ಶಕರಾದ ಪ್ರಭುಲಿಂಗ ಶಾಸ್ತ್ರಿ ಸರ್ ಅವರಾಗಿರ್ಲಿ ಅಥವಾ ಈಗೊಂದು ಅಪ್ರೋಚ್ ಮಾಡಿದಾಗ ಇದು ಒಳ್ಳೆ ಕಾರ್ಯ. ಇವತ್ತು ಇದು ಒಂದು ಅಂಗಳದೆಡೆಗೆ ಮಂಗಳ ನುಡಿಗೆ ಅನ್ನೋ ಒಂದು ಕಾರ್ಯಕ್ರಮ ಇರ್ಬೋದು, ಬಟ್ ಓವರ್ ದ ಪೀರಿಯಡ್ ಆಫ್
10, 5 or 15 years ಇದೊಂದು ಅಭಿಯಾನ ಆಗಿರುತ್ತೆ, ಇದೊಂದು ಇತಿಹಾಸ ಆಗಿರುತ್ತೆ ಸಾಮಾಜಿಕವಾಗಿ ಅಂತ ಹೇಳೋಕೆ ನಂಗೂ ಖುಷಿ ಆಯ್ತು. ಮತ್ತೆ ಅದಕ್ಕೋಸ್ಕರ ನಾವ್ ಇದನ್ನ ಜೋಡಿಸ್ಕೊಂಡ್ವಿ. ಕಾಲೇಜು ಅಧ್ಯಯನ ಮಾಡ್ತಿರೋದ್ರಿಂದ ಸ್ವಲ್ಪ ಸಮಯ ಇರ್ಲಿಲ್ಲ. ಇದೊಂದು ಸೆಮಿಸ್ಟರ್ ಹಾಲಿಡೇಸ್ ನ ಇಷ್ಟು ಅರ್ಥಪೂರ್ಣವಾಗಿ ಕಳೆಯುವಂತ ಅವಕಾಶನ ನಮ್ಮ ಗುರುಗಳು ಮತ್ತೆ ಪ್ರಭುಲಿಂಗ ಶಾಸ್ತ್ರಿ ಸರ್ ಅವರು ನಮ್ಮ ಸಂಸ್ಥೆ ಜೊತೆ ಜೋಡಿಸ್ಕೊಂಡಿದ್ದಾರೆ. ಇದನ್ನ ನೀವು ಯಾರಿಗೆ ತಲುಪಿಸೋಕಾಗಲ್ಲ, ಯಾರಿಗೆ ಬರೋಕ್ಕಾಗಲ್ಲ, ಅವರು ICT ಟುಡೇ ಅಲ್ಲಿ ಎಲ್ಲ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಈ ಶ್ರಾವಣ ಸಂಜೆಯ ಶುಭ ಸಂಜೆಯನ್ನ ಒಂದು ತಳಮಟ್ಟದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನ ಉಳಿಸುವ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ರ. ಹೀಗೆ ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ಇರಿ, ಆಶೀರ್ವದಿಸ್ತಾ ಇರಿ. ಈಗ ಹಿರಿಯರ ಮಾತನ್ನ ಕೇಳೋಣ. ಧನ್ಯವಾದಗಳು. ಪ್ರಥಮದಲ್ಲಿ ಆರಾಧ್ಯ ಮಾತೆ ದೇವಿರಮ್ಮ ದೇವಿಯನ್ನ ಮನದಲ್ಲಿ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ, ಇವತ್ತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಹಾಗೂ ಐಸಿರಿ ಫೌಂಡೇಶನ್ ವತಿಯಿಂದ ನಡೀತಾ ಇರುವಂತಹ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡುವಂತಹ ಒಂದು ಸೌಭಾಗ್ಯವನ್ನ ನನಗೆ ಕೊಟ್ಟಿದ್ದಾರೆ. ನಾನು ಬೆಳಿಗ್ಗೆ ಮಾಮ ಅಂದಾಗ ಮೇಡಮ್ ಅಮ್ಮ ಯಾರಾದ್ರೂ ಹಿರಿಯರ ಹತ್ರ ಮಾಡಿಸಿ, ನಾನೆಲ್ಲದಕ್ಕೂ ನಿಮ್ ಜೊತೆ ಇದ್ದೇ ಇರ್ತೀನಲ್ಲ, ಅದು ಎಲ್ಲ ಗೊತ್ತಿಲ್ಲ, ನೀವೇ ಮಾಡ್ಬೇಕು ಅಂತ ಹೇಳಿ ಮಾಡಿಸಿದ್ದವರ ದೊಡ್ಡತನ ಅಂತ ಹೇಳಿ. ಶ್ರಾವಣ ಅಂತಂದ್ರೆ ಶ್ರವಣ ಅಂತ ಆಲಿಸೋದು, ಏನ ಕೇಳೋದು ಅಂತಂದ್ರೆ ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ಪ್ರವಚನವನ್ನ, ಒಳ್ಳೆಯ ವಿಚಾರವನ್ನ ಕೇಳಿ ಅದರ ಮುಖಾಂತರ ನಾವು ಪರಿವರ್ತನೆ ಆಗುವಂಥದ್ದು ಅಂತ ಹೇಳಿ. ಇದರಡಿಲೇ ನಮ್ಮ ಗುರುಕುಲ ಪ್ರಾರಂಭ ಆದಾಗ ಒಂದು 3 ವರ್ಷ ಸತತವಾಗಿ ಶ್ರಾವಣ ಮಾಸ ಪೂರ್ತಿ ಶಂಕರದೇವರ ಮಠದ ಪೂಜ್ಯ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಮನೆ ಮನೆಗಳಲ್ಲಿ ಶಿವಪೂಜೆ, ಸಿದ್ಧಾಂತ ಶಿಖಾಮಣಿ ಪ್ರವಚನ ಅನ್ನುವಂತಹ 3 ವರ್ಷ ಒಂದು ತಿಂಗಳು ಪೂರ್ತಿ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದು ಇವತ್ತು ತುಂಬಾ ನನಗೆ ನೆನಪಿಗೆ ಬಂತು. ಅದರ ಜೊತೆಗೆ ಇವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ಭಾರಿ ಸಂತೋಷವಾದದ್ದು. ಸಿದ್ಧಾಂತ ಶಿಖಾಮಣಿ ಕುರಿತಂಗೆ ಇವತ್ತು ಮಹೇಶಣ್ಣ ಅವರು ಮಾತಾಡ್ತಾರೆ ಅಂತಂದ್ರೆ ಅದು ತುಂಬಾ ಮುಖ್ಯವಾಗಿ ನೀವೆಲ್ಲ ಕೇಳಲೇಬೇಕಾಗಿರುವಂತ ವಿಚಾರ. ಗುರುಕುಲದಲ್ಲಿ ನಾವೊಂದು 7 ದಿನದ ಸಿದ್ಧಾಂತ ಶಿಖಾಮಣಿ ಶಿಬಿರನೇ ನಡೆಸಿ, ಸಿದ್ಧಾಂತ ಶಿಖಾಮಣಿ ಅಂತಂದ್ರೆ ಏನು, ಅದರಲ್ಲಿ ಏನಿದೆ ಎನ್ನುವಂತ ವಿಚಾರಧಾರೆನ ಆಲೂರು ಗುರುಗಳ ಸಾನ್ನಿಧ್ಯದಲ್ಲಿ ಒಂದು 7 ದಿನ ಶಿಬಿರನ ನಾವು ನಡೆಸಿದ್ದು. ವೀರಶೈವ ಲಿಂಗಾಯತ ಧರ್ಮದ ಏಕೈಕವಾಗಿರ್ತಕ್ಕಂಥ ಪರಮ ಪವಿತ್ರವಾದ ಗ್ರಂಥ ಸಿದ್ಧಾಂತ ಶಿಖಾಮಣಿ. ಅದರ ಕುರಿತಂತೆ ಇವತ್ತು ಮಹೇಶಣ್ಣ ಅವರು ವಿಚಾರಧಾರೆಯನ್ನ ಹರಿಸಲಿದ್ದಾರೆ. ನೀವೆಲ್ಲ ಕೇಳಿ ಪುನೀತರಾಗೋಣ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಒಂದೆರಡು ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಭಯ ಹುಟ್ಟಿಸಿದ್ರು ನನಗೆ. ಏನಪ್ಪಾ ಅಂದ್ರೆ ಕೇಳಿ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥದ್ದು ತುಂಬಾ ಕ್ಲಿಷ್ಟಕರವಾದಂತಹ ಗ್ರಂಥ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಸಂಗತಿ. ಒಂದು ಸಣ್ಣ ಭಯದ ಜೊತೆಗೆ ಸ್ವಲ್ಪ ಆನಂದನೂ ಬಂದದ್ದು. ಏನಪ್ಪಾ ಅಂದ್ರೆ ಇದನ್ನು ಬಲ್ಲಂತ ಇದ್ರ ಬಗ್ಗೆ ಅದ್ಭುತವಾದಂತ ಅರಿವಿರ್ತಕ್ಕಂಥ ಸದಾನಂದ ಶರ್ಮತ್ ಇಬ್ರು ಇದ್ದಾರೆ ಅಂದ್ರಲ್ಲ, ಸಣ್ಣ ಪ್ರಮಾಣದಲ್ಲಿ ಭಯನೂ ಆಯ್ತು ನಮಗೆ. ಪ್ರಾಯಶಃ ಏನೇನು ತಪ್ಪು ಮಾಡ್ತೀವಿ ಅಂತ ಹೇಳಿ ಇರ್ಲಿ. ಒಂದಂತೂ ನಾವು ಖಚಿತವಾಗಿ ತಿಳ್ಕೊಳ್ಳೋಣ ಅಂತೇಳಿ ನಾವು ಸಿದ್ಧಾಂತ ಶಿಖಾಮಣಿಯ ಅಲ್ಲಿರ್ತಕ್ಕಂಥ ಸತ್ತುಗಳ ಬಗ್ಗೆ ಮಾತನಾಡಕ್ಕಿಂತ ಮೊದಲು ಅದಕ್ಕೆ ಬಂದಿದ್ದೇನಪ್ಪಾ ಅಂದ್ರೆ, ಈ ಸಾಹಿತ್ಯಿಕವಾಗಿ ಉಂಟಾಗ್ತಾ ಇರ್ತಕ್ಕಂಥ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷವನ್ನು ಕೊನೆಗಾಣಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಲ್ಲವನ್ನು ಅಧ್ಯಯನ ಮಾಡಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವು ಇದೀವಿ ಅಂತಕ್ಕಂಥದ್ದು ನನ್ನ ಸಿದ್ಧಾಂತ ಅಂತೇಳಿ. ಇವತ್ತು ಹೆಂಗಾಗಿದೆ ಅಂದ್ರೆ ಪ್ರಾಯಶಃ ಒಂದು ಓದುಗರ ವಲಯದಲ್ಲಿ ಹೆಂಗಾಗಿದೆ ಅಂದ್ರೆ ಇದು ಖಚಿತವಾದ ಮಾತು. ನೋಡಿ, ನಮ್ಮದು ಶ್ರೇಷ್ಠ, ನಮ್ದು ಭಾರಿ ಒಳ್ಳೇದು ಅಂತಕ್ಕಂಥದ್ದು ಇದೆಯಲ್ಲ, ಅದೊಂದು ಆತ್ಮವಿಶ್ವಾಸ, ತಪ್ಪೇನಿಲ್ಲ. ಆದ್ರೆ ನಮ್ದೇ ಭಾರಿ ಶ್ರೇಷ್ಠ, ಬಾಕಿದೆಲ್ಲ ಕನಿಷ್ಠ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಹಂಕಾರ ಅಂತೇಳಿ, ಅದು ಆತ್ಮವಂಚನೆ ಅಂತೇಳಿ. ಸಾಹಿತ್ಯಿಕ ವಲಯದಲ್ಲಿ ಇಂಥ ಆತ್ಮವಂಚನೆಯ ಪೂರ್ವದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತಿಳಿದೋ ಅದನ್ನ ಗ್ರಹಿಸ್ತಕ್ಕಂಥ ಒಂದು ತೆರೆದ ಹೃದಯ, ಒಂದು ತೆರೆದ ಕಣ್ಣು, ಓದಿರ್ತಕ್ಕಂಥ ಕಲಿತಿರ್ತಕ್ಕಂಥ ಕಲಿತವರ ಸಮೂಹದಲ್ಲಿ ಬರಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಆಶಯ ಅಂತೇಳಿ. ಆ ಆಶಯದಿಂದಲೇ ಪ್ರಾಯಶಃ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಅದ್ರೊಳಗಡೆ ಇರ್ತಕ್ಕಂಥ ಸೊತ್ತುಗಳನ್ನ, ಅದ್ರೊಳಗಡೆ ಇರ್ತಕ್ಕಂಥ ತೀರಗಳನ್ನ ಸುಮ್ಮನೆ ನೋಡ್ತಾ ಹೋದ್ರೆ, ಗಮನಿಸ್ತಾ ಹೋದ್ರೆ, ನಾನು ಕೂಡ ಅವ್ರು ಹೇಳಿದ ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ಬರೆದಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯ ಒಂದು ದೊಡ್ಡ ಗ್ರಂಥ ನನ್ನ ಹತ್ರ ಇದೆ. ಅದ್ರ ಜೊತೆಗೆ ಜಚನೀಯರು ಬರೆದಿರ್ತಕ್ಕಂಥ ಪುಟ್ಟ ಪುಸ್ತಕವನ್ನು ಕೊಟ್ಟಿದ್ರು, ನಾನು ಓದ್ತಾ ಇರ್ತೇನೆ. ನೋಡಿ, ಈ ದೇಶದ
ಪ್ರಪಂಚದ ಒಂದು ಅದ್ಭುತವಾದಂತಹ ಸೂಕ್ತಿ ಯಾವ್ದಪ್ಪ ಅಂದ್ರೆ ನೋಬಲ್ ಥಾಟ್ಸ್ ಕಮ್ ಎವರಿ ಫ್ರಮ್ ದಿ ವರ್ಲ್ಡ್. ಎಲ್ಲಿಂದಲಾರು ಬರಲಿ ಪ್ರಪಂಚದ ಒಳ್ಳೆ ಥಾಟ್ಸ್ಗಳು, ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ನಿನ್ನ ಹೃದಯದ ಬಾಗಿಲು ತೆರೆದಿಡುತ್ತೆ. ಗೊತ್ತಾನೆ? ಪ್ರಾಯಶಃ ಇವತ್ತು ಹೆಂಗಾಗಿದೆ ಅಂದ್ರೆ ಒಂದು ಗ್ರಂಥ ಓದ್ಬೇಕಾದ್ರೆ ಇದು ಯಾರು ಬರೆದಿದ್ದು, ಎಲ್ಲಿ ಬರೆದಿದ್ದು, ಯಾವಾಗ ಹುಟ್ಟಿದ್ದು, ಎಲ್ಲಿದೆ, ಇದು ನನಗೆ ಅನ್ವಯ ಆಗ್ತಾ ಇದು ಇದು ನಾನು ಓದ್ಬೇಕು ಬೇಡವೋ ಅಂತಕ್ಕಂಥ ವಿಚಿತ್ರವಾದ ತಳಮಳದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೆನಪಾದಂಥ ಒಂದು ಅದ್ಭುತವಾದಂಥ ವಚನ ಅಂದ್ರೆ 12ನೇ ಶತಮಾನದ ಕರ್ಮಯೋಗಿ ಸಿದ್ದರಾಮಣ್ಣವ್ರು ಬರೆದಿರ್ತಕ್ಕಂಥ ವಚನ ಅಂತೇಳಿ. ನಾನು 12ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಇಂತಿಂತ ಅವಿವೇಕಿ ಅಕ್ಷರಸ್ಥರಿರ್ತಾರೆ ಅಂತೇಳಿ ಹೆಂಗೆ ಯೋಚನೆ ಮಾಡಿದ್ರು ಅಂತೇಳಿ ಕಾಲಜ್ಞಾನಿ ಅಂತೇಳಿ ಎಷ್ಟು ಚೆನ್ನಾಗಿ ಅಕ್ಷರ ಬಲ್ಲಂತ ಪಂಡಿತರಿಗೆ ಅವರೊಂದು ಎಚ್ಚರಿಕೆ ಕೊಡ್ತಾರೆ ಅಂದ್ರೆ, ಅಕ್ಷರವ ಬಲ್ಲವೆಂದು ಅಹಂಕಾರವಿಡೆಗೊಂಡು ಲೆಕ್ಕಗೊಳ್ಳರಯ್ಯ ಈ ಜನರು. ಏನ್ ಬಾರಿ ಅಕ್ಷರ ಕಲ್ತು ಬಿಟ್ಟಿದ್ದೀನಿ ಅಂತೇಳಿ ಯಾರೂ ಲೆಕ್ಕಕ್ಕಿಲ್ಲ ಇವರಿಗೆ ಅಂತೇಳಿ. ಅಕ್ಷರವ ಬಲ್ಲವೆಂದು ಲೆಕ್ಕಗೊಳ್ಳರಯ್ಯ ಈ ಜನರು, ಗುರು ಕಲಿಸಿದ ವಾಗ್ದ್ವೈತದ ಉಪದೇಶವ ಕಲಿತು ಯುಕ್ತಿಯ ನರಿಯರು, ಭಕ್ತಿಯ ನರಿಯರು, ಶಕ್ತಿಯ ನರಿಯರು, ಮುಕ್ತಿಯ ನರಿಯರು ಮತ್ತೂ ವಾದ ಕೇಳಿಸುವರು ಅಂತೇಳಿ. ಅವ್ರದ್ದು ಏನೂ ಇಲ್ಲ, ಬರೀ ವಾದ ಮಾಡೋದು ವಾದ ಮಾಡೋದು ವಾದ ಮಾಡೋದು ಅಂತೇಳಿ. ಇಂಥವರು ಸೆದಕೊಂಡ ಮಾರಿಗೆ ಹೋದರು ಕಾಣ ಗುಹೇಶ್ವರ ಅಂತೇಳಿ ಸಿದ್ದರಾಮಣ್ಣವರು ಅಲ್ಲವ ಪ್ರಭು ಹೇಳ್ತಕ್ಕಂಥ ವಚನ ಅಂತೇಳಿ. ಆ ಅಲ್ಲವ ಪ್ರಭು ಎಂತ ಕಾಲಜ್ಞಾನಿ ಅಂದ್ರೆ ಪ್ರಾಯಶಃ ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ ಅಂತೇಳಿ. ಪ್ರಾಯಶಃ ಸಾಮಾಜಿಕವಾಗಿ ಒಂದು ಸಮಾಜವನ್ನು ಗುಗ್ಗುಡಿಸ್ಬೇಕಾದಂಥ, ಸಮಾಜವನ್ನು ಕಟ್ಟಬೇಕಾದಂಥ ಸಾಹಿತ್ಯದ ಶಕ್ತಿ ಸಮಾಜವನ್ನು ವಿಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರಲ್ಲಿ ಏನೇನಿದೆ ನಮಗೆ ಅದು ಹುಟ್ಟು ಬೇಕಾಗಿಲ್ಲ, ನನಗೆ ಮೂಲ ಬೇಕಾಗಿಲ್ಲ, ಎಲ್ಲಿ ಹುಟ್ಟಿದ್ರು ಬೇಕಾಗಿಲ್ಲ. ನಾವು ವಾಸ್ತವವಾಗಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೂ ಸಮೇತ ವಚನಕಾರ ಹುಟ್ಟು ನಮಗೆ ಬೇಕಾಗಿದ್ದಾರೆ. ಬಸವಣ್ಣವ್ರು ಯಾವಾಗ ಹುಟ್ಟಿದ್ರು, ಅಪ್ಪಾದೇವಿ ಯಾವಾಗ ಹುಟ್ಟಿದ್ರು, ಹರಳೇವಿ ಯಾವಾಗ ಹುಟ್ಟಿದ್ರು, ಸಿದ್ದರಾಮಣ್ಯ ಯಾವಾಗ ಹುಟ್ಟಿದ್ರು, ಅವ್ರಿಗೆ ಹುಟ್ಟು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಏನು ಅಂದ್ರೆ ಸಾರ್ವಕಾಲಿಕವಾದಂತಹ ಸತ್ಯವನ್ನು 900 ವರ್ಷದಿಂದ ಏನ್ ಪ್ರತಿಪಾದನೆ ಮಾಡಿದ್ರಲ್ಲ ಅವ್ರ ಬದುಕು ಮತ್ತು ಬರದಲ್ಲಿರ್ತಕ್ಕಂಥ ಸತ್ವ ಅಷ್ಟೇ ನಮಗೆ ಬೇಕು ಅಂತೇಳಿ. ಹಾಗೆ ರಾಮಾಯಣ ನಡೆದಿದ್ದೆ ಬಿಟ್ಟಿದ್ದೆ ಸದ್ಯ ಸೇತುವೆ ಕಟ್ಟಿದ್ದೆ ಏನು ಅಂತಕ್ಕಂಥ ಚರ್ಚೆ ಬೇಕಾಗಿಲ್ಲ ಅಂತೇಳಿ. ರಾಮಾಯಣದಿಂದ ನಾವು ಕಲಿಬೇಕಾದ ಏನಪ್ಪಾ ಅಂದ್ರೆ ರಾಮಾಯಣದಲ್ಲಿ ಇರ್ತಕ್ಕಂಥ ಆದರ್ಶಗಳಷ್ಟೇ ನಮಗೆ ಬೇಕು ಅಂತೇಳಿ. ನೋಡಿ, ಒಂದು 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 ಸತ್ವ, ಒಂದು ಸಾಹಿತ್ಯ ನಮಗೆ ಒಂದು ಆನಂದ ಕೊಡಬೇಕು ಅಂದ್ರೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿರ್ತೀನಿ. ನೋಡಿ, ಒಂದು ನೃತ್ಯ ಇದೆ, ಒಂದು ಡ್ಯಾನ್ಸ್ ಮಾಡ್ತಿರ್ತಾರೆ, ಒಂದು ಹುಡುಗಿ ಭರತನಾಟ್ಯ ಮಾಡ್ತಿರ್ತಾರೆ, ಒಂದು 15 ನಿಮಿಷ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾರಲ್ವಾ. ಈ ಆನಂದದ ಸವಿ ಬೇಕು ಅಂದ್ರೆ ನಾವೇನ್ ಹೇಳಿ, ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೇಳೆ, ಎಷ್ಟು ಚೆನ್ನಾಗಿದೆ ಆ ಮುದ್ರೆ, ಏನ್ ಚೆನ್ನಾಗಿ ತೋರಿಸ್ತಿದ್ದೇನೆ, ಮುಖಭಾವ ಹೇಗಿದೆ ಅಂತೇಳಿ ಆ ಆನಂದದ ಸವಿ ಬೇಕಷ್ಟೇ ಅಲ್ವಾ. ಅಲ್ಲಪ್ಪ, ನಾನು 15 ನಿಮಿಷ ನೋಡ್ತಾ ಇದ್ದೀನಿ, ಆ ಸ್ಟೇಜ್ ಮೇಲೆ ಆಡ್ತಾ ಇದ್ದಾಳೆ, ನಾನಾ ದಿವಸದ ಹನುಮಂತಪ್ಪ ಸರ್ಕಲ್ ತನಕ ನಡ್ಕೊಂಡು ಹೋಗ್ತಿದ್ದೆ ಅಂದ್ರೆ ಆ ನೃತ್ಯದ ಸವಿ ಸೇವಲಿಕ್ಕಾಗತ್ತಾ? ಇಂಥ ವಿಚಿತ್ರವಾದ ನೋಡಿ, ಯಾರೋ ಹರಿಕಥಾಸರು ಹೇಳ್ತಿರ್ತಾರಪ್ಪ ಹೆಂಗೆ, ನೋಡು ಅವನು ಬಲಶಾಲಿಯಾದಂತ ಜಗದೇಕ ವೀರ ಇರ್ತಕ್ಕಂಥ ಆಂಜನೇಯ ಹನುಮಂತ ಸಪ್ತ ಸಾಗರನ ಚಂಗನೆ ದಾಟಿ ಅಂತೇಳಿ ಏನ್ ಚೆನ್ನಾಗಿ ಹೇಳ್ತಿರ್ತಾರಲ್ವಾ. ಹೇಳೋದನ್ನ ಆಶ್ವಾಸಬೇಕು, ಎಂಥ ಬಲವೀರ ಅವನು, ಹೆಂಗ್ ಆರಿರ್ಬೇಕು, ಸಮುದ್ರ ಆರ್ಬೇಕಾರೆ ಅಂತೇಳಿ ಆ ಆನಂದದ ಕಡೆ ನಮ್ ನಿಜವಾದಂತ ಪ್ರಜ್ಞೆ ಅರಿಬೇಕಲ್ವಾ. ಏನಪ್ಪ ನಮಗನುಮಾನಪ್ಪ, ಹೆಂಗೆ ದಾಟಕ್ಕಾಗತ್ತೆ 7 ಸಮುದ್ರನ? ಅದಪ್ಪ ಮೊನ್ನೆ ನಮ್ಮೂರಲ್ಲಿ ನಾನು ಚರಿಟಿ ಆರಕ್ಕೆ ಹೋಗಿ 2 ಸರಿ ಬಿದ್ದಿದ್ದೀನಿ, ಅವನೆಲ್ಲ ಆರಕ್ಕೆ ಹೋದ ಅಂತೇಳಿ ಯೋಚನೆ ಮಾಡ್ತಾ ಹೋದ್ರೆ ಆ ಅನುಶಕ್ತಿಯ ದರ್ಶನ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಆ ವಿರಾಟ್ ಶಕ್ತಿಯ ದರ್ಶನ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಇಂಥ ಸಾಮಾನ್ಯ ಪ್ರಜ್ಞೆ ಓದುಗ ವಲಯದಲ್ಲಿ ಬರಬೇಕು ಅಂತಕ್ಕಂಥದ್ದನ್ನ ಅರ್ಥ ನಾವು ಮತ್ತೆ ನಮ್ಮ ಪ್ರಭುಲಿಂಗ ಶಾಸ್ತ್ರಿಗಳೆಲ್ಲ ಸೇರಿ ಅವ್ರು ಹೇಳಿದ್ರು. ನನಗೆ ಇವತ್ತು ವಾಸ್ತವವಾಗಿ ಇಲ್ಲಿಟ್ಟಂತ ವಿಷಯ ಏನು ಅಂದ್ರೆ ನಮ್ಮ ಶಾಸ್ತ್ರಗಳಿಗೆ ಅನ್ವಯವಾಗ್ತಕ್ಕಂಥ ಸುದ್ದಿ, ಶುದ್ಧಿ, ಸಮೃದ್ಧಿ ಅಂತ ನಾನು ಕೊಟ್ಟಿದ್ದೆ. ಅವರು ಪಾಪ ಸುದ್ದಿ ಮಾಧ್ಯಮದ ದೊಡ್ಡ ಪ್ರವರ್ತಕರು, ನಾವು ಸುಮಾರು ವರ್ಷದಿಂದ ಇರೋರಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತೇಳಿ ನಾವು ಯೋಚನೆ ಮಾಡಿದ್ದೆ. ಅವರು ಅದನ್ನು ಬದಲಾಯಿಸಿದ್ರು. ಇಲ್ಲ ಸರ್ ಸಾಧ್ಯನ, ಸಿದ್ಧಾಂತ ಶಿಖಾಮಣಿ ಮೇಲೆ ಮಾತಾಡೋಣ ಅಂತೇಳಿ. ಸರ್ ಮಾತಾಡ್ತೀನಿ, ನಾನು ಓದಿರ್ತಕ್ಕಂಥ ಕೆಲವಾರು ಅಂಶಗಳನ್ನ ಮೊದಲೇ ನಿಮ್ಮ ಹತ್ರ ಆಂಟಿಸಿಪೇಟೆಡ್ ಹೇಳ್ತಾ, ಅದರಲ್ಲಿ ಏನಾದ್ರು ವಾಸ್ತವವಾಗಿ ಏನಾಗಿದೆ ಅಂದ್ರೆ ನೋಡಿ, ಅದು ಸಿದ್ಧಾಂತ ಶಿಖಾಮಣಿ ಹೇಳಿ ಅದೊಂದು ಕಬ್ಬಿಣದ ಕಡಲೆ ಅಂತೇಳಿ ಒಪ್ಕೊಂತಿರೋದು ನಿಮಗೆ. ಅದ್ರೊಳಗಡೆ ಇರ್ತಕ್ಕಂಥ ತಿರುಳನ್ನ ಗ್ರಹಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಪ್ರಕಾಂಡ ಪಂಡಿತರಿಗೆ ಮೀಸಲಾದದ್ದು ಸಾಹಿತ್ಯ ಅಂತೇಳಿ. ಆ ಶಾಸ್ತ್ರಗಳು ಹೇಳಿದಾಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಯಾಕಪ್ಪ ಇಷ್ಟ ಹತ್ರ ಆಯ್ತು ಅಂದ್ರೆ ಕೇವಲ ಬಹುಮನೆಗಳಿಗೆ, ಕೇವಲ ರಾಜರ ಸ್ಥಾನಗಳಿಗೆ ಮಾತ್ರ ಮೀಸಲಾಗಿದ್ದಂತ ಆ ಸಾಹಿತ್ಯಕ್ಕೆ ಕನ್ನಡದ ಕಸುವು ಕೊಟ್ಟರು ಅಂತೇಳಿ, ಕನ್ನಡದ ಶಕ್ತಿಯನ್ನು ತುಂಬಿದ್ರು ಅಂತೇಳಿ. ಆ ಕಾರಣಕ್ಕೋಸ್ಕರ ಕೇವಲ ಎಲ್ಲೋ ಒಂದು ವರ್ಗಕ್ಕೆ, ಒಂದೋ ಸ್ಥಾನಕ್ಕೆ ಸೀಮಿತವಾದಂತ ಆ ಜನಪರವಾದಂತ ಸಾಹಿತ್ಯ ಬಡವರ ಗುಡಿಸಲಿಗೂ ಹೊರದು ಬಂತು ಅಂತೇಳಿ, ಶೋಷಿತ ವರ್ಗಕ್ಕೂ ಹೊರದು ಬಂತು ಅಂತೇಳಿ, ನಮ್ಮೂರ ದಲಿತರ ಕೇರಿಗೂ ಹೊರದು ಬಂತು ಅಂತೇಳಿ. ಆ ಕಾರಣಕ್ಕೋಸ್ಕರ ಅದ ಹತ್ರ ಆಯ್ತು. ಆದ್ರೆ ಸಂಸ್ಕೃತದಲ್ಲೇ ಇದ್ದಂತ ಆ ಸಾಹಿತ್ಯವನ್ನ ಅನೇಕ ಪ್ರಾಯಶಃ ವಚನ ಸಾಹಿತ್ಯದಲ್ಲೂ ಕೂಡ ಅಂತ ಕ್ಲಿಷ್ಟಕರವಾದಂತ ಗ್ರಂಥಗಳಿದೆ. ನೀವು ಚನ್ನಬಸವಣ್ಣವ್ರ ಕರ್ಣಹಾಸಿಗೆ ಇದೆಯಲ್ಲ, ಅದನ್ನ ಪಾಂಡವಮಟ್ಟಿ ಶ್ರೀಗಳಂತವ್ರು ಮಾತ್ರ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನಾವು ಕೂಡ ಕರ್ಣಹಾಸಿಗೆ ನಮ್ಗೆ ಏನೂ ಅರ್ಥವಾಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲರೂ ಕೂಡ ಅದನ್ನು ವಿವರಣೆ ಕೊಟ್ಟಿದ್ದಾರೆ, ಅದು ತುಂಬಾ ಟಫ್. ಅದು ಪ್ರಾಯಶಃ ಆ ರೀತಿ ಒಂದು ಕಾಠಿಣ್ಯವಾದಂತ ಗ್ರಂಥ ಸಿದ್ಧಾಂತ ಶಿಖಾಮಣಿ ಆದ್ರೂ ಕೂಡ ಅದಕ್ಕೆ
ಪ್ರಾಯಶಃ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಇರ್ಬೋದು, ಜಚನಿಯವರು ಇರ್ಬೋದು, ಈಗ ರೇಣುಕ ಸಂಘದಿಂದ ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥ ಅನೇಕರು ಸೇರಿ ಅದನ್ನ ಸರಳೀಕರಿಸಿ ಕನ್ನಡಕ್ಕೆ ಅದನ್ನ ಭಾಷಾಂತರ ಮಾಡಿ ಅದರೊಳಗಡೆ ಇರ್ತಕ್ಕಂಥ ಸತ್ವ ನೋಡಿದಂಥ ಸಂದರ್ಭದಲ್ಲಿ ನನಗನ್ಸಿದ್ದಿಷ್ಟೇ, ಪ್ರಾಯಶಃ ಯಾವ್ಯಾವ ಸಾಹಿತ್ಯ ಏನೇನು ಬಯಸುತ್ತೋ ಅಂಥದ್ದೇ ಬೈಕೆ ಆ ಸಿದ್ಧಾಂತ ಶಿಖಾಮಣಿಯಲ್ಲೂ ಇದೆ ಅಂತೆ. ನನಗೆ ಒಟ್ಟು ಮಾತಲ್ಲಿ ಹೇಳ್ಬೇಕಂದ್ರೆ ಸಿದ್ಧಾಂತ ಅಂದ್ರೆ ಈ ಜೀವ ಶಿವನಾಗ್ಬೇಕಲ್ಲ, ಈ ನರ ಹರನಾಗ್ಬೇಕಲ್ಲ. ಪ್ರಾಯಶಃ ಆ ದಿಸೆಯಲ್ಲಿ ಮಾನವನನ್ನ ಮಹಾದೇವನಾಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ವಹಿಸಬೇಕಾದಂತ, ನಾವು ನಿರ್ವಹಿಸಬೇಕಾದಂತ ಸಿದ್ಧ ಸೂತ್ರಗಳ ಒಟ್ಟು ಮೊತ್ತವೇ ಸಿದ್ಧಾಂತ ಶಿಖಾಮಣಿ ಅಂತೆ. ಅವೆಲ್ಲವೂ ಕೂಡ ಅದರಲ್ಲಿ ಇರ್ತಕ್ಕಂಥದ್ದು ಕಾಣ್ತಾರೆ. ಅದು ಜಚನಿಯವರು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮುನ್ನುಡಿ ಬರೀತಾರೆ ನೋಡಿ. ಒಂದು ಮನೆಯ ಶ್ರೀಮಂತಿಕೆಯನ್ನು ಅಳೆದಿಕ್ಕಿರ್ತಕ್ಕಂಥ ಆಕಾರಗಳು ಅಂದ್ರೆ ನಾಗರಿಕತೆಯ ಸೌಲಭ್ಯಗಳು ಅಂತೆ. ಅಲ್ಲಿ ಹೆಂಗಿದೆ, ಫರ್ನಿಚರ್ ಹೆಂಗಿದೆ, ಮನೆ ಹೆಂಗಿದೆ, ಈ ಆ ಸೌಲಭ್ಯಗಳ ಆಧಾರದ ಮೇಲೆ ಮನೆಯ ಶ್ರೀಮಂತಿಕೆಯನ್ನು ಅಳೆತೀವಿ. ಆದ್ರೆ ಮನದ ಶ್ರೀಮಂತಿಕೆಯನ್ನು ಅಳೆದಕ್ಕೆ ಬೇಕಾದ ಧರ್ಮ ಮತ್ತು ಸಂಸ್ಕೃತಿಯ ನಿಜವಾದಂತ ಬೇರಿನ ಪ್ರಜ್ಞೆ ಅಂತೆ. ಪ್ರಾಯಶಃ ಬೇರಿನ ಪ್ರಜ್ಞೆ ಅಂತಕ್ಕಂಥದ್ದು ಖಚಿತವಾಗಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಅರ್ಥ. ಪ್ರಾಯಶಃ ಆ ಕಾರಣಕ್ಕೋಸ್ಕರ ಅದನ್ನು ಅಧ್ಯಯನ ಮಾಡಿದಂಥ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ತತ್ವಗಳನ್ನು ಅದೊಂದು 28 ಶಿವಾಗಮಗಳನ್ನು ಕ್ರೋಢೀಕರಿಸಿ ಅದಿಗಾಗಲೇ ಶಾಸ್ತ್ರ ಹೇಳದಂಗೆ ನಮ್ಮ ರೇಣುಕ ಮಹರ್ಷಿಗಳು ಅಗಸ್ತ್ಯರಿಗೆ ಬೋಧನೆ ಮಾಡಿದಂತ ಒಂದು ಪರಮೋಚ್ಚವಾದಂತ ಒಂದು ತಾತ್ವಿಕ ಗ್ರಂಥ ಅಂತಕ್ಕಂಥದ್ದನ್ನ ಇದು ಜಗತ್ತೊಪ್ಪಿದೆ, ನಾವು ಒಪ್ಪೋಣ. ಆದ್ರೆ ಅದ್ರ ಒಳಗಡೆ ಇರ್ತಕ್ಕಂಥ ಅಂಶಗಳಿದೆಯಲ್ಲ ಅದನ್ನು ಸುಮ್ಮನೆ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ನನಗನ್ಸುತ್ತೆ ಖಚಿತವಾಗಿ ಇಡೀ ಒಂದು ಈ ಜೀವನ ಯಾತ್ರೆ ಇದೆಯಲ್ಲ ಅದು ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ, ಸಾರ್ಥಕತೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ನಮ್ಮ ಪೌರಾಣಿಕ ಗ್ರಂಥಗಳು, ಯಾವ್ಯಾವ ನಮ್ಮ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಏನೆಲ್ಲ ಬೋಧನೆ ಮಾಡಿದೆ ಅದ್ರ ಮೂಲ ತಿರುಳು ಅದರಲ್ಲಿ ಇದೆ ಅಂತಕ್ಕಂಥದ್ದು ನಾನು ಅರ್ಥಕೊಂಡಿರ್ತಕ್ಕಂಥ ಸತ್ಯ ಅಂತೇಳಿ. ನಾನು ಯಾವತ್ತೂ ಕೂಡ ಸ್ಲಿಪ್ ಇಟ್ಕೊಂಡು ಭಾಷಣ ಮಾಡಿದವನಲ್ಲ. ಆದ್ರೆ ಸಿದ್ಧಾಂತ ಶಿಖಾಮಣಿ ಮೇಲೆ ಭಾಷಣ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಈಗಾಗಲೇ ಹೇಳಿದ 28 ಶಿವಾಗಮಗಳ ಒಂದು ಸಾರವನ್ನ ಅವರು ಅದರಲ್ಲಿ ಬೋಧನೆ ಮಾಡಿರ್ತಕ್ಕಂಥದ್ದು ರೇಣುಕ. ಈ ಜಚನಿಯವರೆಲ್ಲ ಅವರು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಸರಿಸುಮಾರು 21 ಪರಿಚ್ಛೇದಗಳಲ್ಲಿ 1400 ಶ್ಲೋಕಗಳನ್ನ ಅವರು ಅದರಲ್ಲಿ ಕೋಟ್ ಮಾಡ್ತಾ ಅದರ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನು ಕೊಟ್ಟು ತುಂಬಾ ಸರಳವಾಗಿ ಹೇಳಿದ್ದಾರೆ. ದಯಮಾಡಿ ಆ ಜಚನಿಯವರು ಬರೆದಿರ್ತಕ್ಕಂಥ ಆ ಪುಟ್ಟ ಪುಸ್ತಕವನ್ನು ನೀವು ಓದಿದ್ದೆ ಆದ್ರೆ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಳರ್ತಿಗಳು ಅರ್ಥವಾಗುತ್ತೆ ಅಂತೆ. ನಮ್ಮಲ್ಲಿ ಅನೇಕ ಒಂದು ಸಾಹಿತ್ಯದ ಗ್ರಂಥ ರಚನೆ ಆಗ್ಬೇಕಾದ್ರೆ ಒಂದು ಬೇಸ್ ಇರುತ್ತೆ, ಒಂದು ಅಡಿಗಲ್ ಇರುತ್ತೆ ಅಂತೆ. ಅದು ಯಾವ್ದಪ್ಪ ಅಡಿಗಲ್ಲು ಅಂದ್ರೆ ನಿಮಗೆ ಗೊತ್ತಿದೆ, ಇಡೀ ವಚನ ಸಾಹಿತ್ಯದ ಒಟ್ಟು ಸೂತ್ರ ಯಾವುದು ಅಂದ್ರೆ ಅದು ಸಪ್ತಶೀಲಗಳು ಅಂತೆ. ಅದು ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ ಕುಲಬೇಡ ಅಂತ ಹೇಳ್ತಾರಲ್ಲ ಹಾಗೆ ಕುವೆಂಪುರವರ ಸಾಹಿತ್ಯಕ್ಕೂ ಕೂಡ ಅವ್ರದೇ ಆದಂತ ಒಂದು ಸಪ್ತ ಸೂತ್ರಗಳಿದೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗೆ ಸಿದ್ಧಾಂತ ಶಿಖಾಮಣಿಗೆ ಯಾವ್ದಪ್ಪ ಪಂಚಶೀಲ ಸೂತ್ರಗಳ ಬೇಸ್ ಅಂದ್ರೆ ಅದು ಗೊತ್ತಿದ್ರು ವೇದಾಗಮಗಳು ಅಂತೆ. ವೇದಾಗಮಗಳಿರ್ತಕ್ಕಂಥ ಸೂತ್ರಗಳನ್ನು ಅದರಲ್ಲಿ ಪರಿಚಯಿಸ್ತಾರೆ. ಎರಡನೇ ಇನ್ನೊಂದು ಯಾವ್ದಪ್ಪ ಅಂದ್ರೆ ಷಷ್ಠಲಗಳನ್ನ ಅದರಲ್ಲಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆ ಷಷ್ಠಲಗಳು ಅಂತಕ್ಕಂಥದ್ದು ಯಾವ ಆರಿದವಲ್ಲ ಅದು ವಚನ ಸಾಹಿತ್ಯದಲ್ಲೂ ಪ್ರಸ್ತಾಪ ಆಗುತ್ತೆ. ಆ ಷಷ್ಠಲಗಳು ಅಂದ್ರೆ ಭಕ್ತನಿಂದ ಪ್ರಾರಂಭವಾಗಿ ಐಕ್ಯಸ್ಥಳ ತಕ್ಕ ಹೋಗ್ಬೇಕಲ್ರಿ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಈ ಕಡೆಯವರೆಗೂ ಏರ್ತಕ್ಕಂಥ ಏರಿಕೆ ಕ್ರಮದಿದೆಯಲ್ಲ ಅದ್ರ ಪೂರ್ಣ ವಿವರ, ಅದಕ್ಕೆ ಬೇಕಾದಂತಹ ನಡವಳಿಕೆಗಳ ಪೂರ್ಣವಾದಂತಹ ಮಾಹಿತಿಯನ್ನ ಆ ಷಷ್ಠಲದ ಬಗ್ಗೆ ಹೇಳ್ತಿರ್ತಾರೆ. ಅದಾದ್ಮೇಲೆ ಮತ್ತೊಂದು ದೊಡ್ಡ ವಿಚಾರ ಅಂದ್ರೆ ಜೀವೀಶ್ವರ ಯೋಗ ತಾರಣಿ ಅಂತೇಳಿ. ಈ ಜೀವ ಈಶ್ವರನಾಗ್ತಕ್ಕಂಥ ನಿಟ್ಟಿನಲ್ಲಿ ಆ ಶಿವನ ಗುಣಗಳು ಈ ಜೀವನದಲ್ಲಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಕ್ರಮಗಳು ಬೇಕು ಅಂತಕ್ಕಂಥ ಒಂದು ತತ್ವ ಅದರಲ್ಲಿದೆ. ಇನ್ನೊಂದು ಗೋಪ್ಯ ಚಿಂತಾಮಣಿ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದ್ರ ಕಡೆಯವರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಭಕ್ತಿ ಮತ್ತು ಮುಕ್ತಿಯ ಪ್ರಸ್ತಾಪ ಅಂತೇಳಿ. ಈ ಒಂದು ರೀತಿ ಪಂಚತತ್ವಗಳ ಆಧಾರದ ಮೇಲೆ ಆ ಸಿದ್ಧಾಂತ ಶಿಖಾಮಣಿ ನಿಂತಿದೆ ಅಂತಕ್ಕಂಥದ್ದು ಇದೆಯಲ್ಲ ಅವೇ ಇದರ ಒಳಸೂತ್ರಗಳು ಅಂತಕ್ಕಂಥದ್ದನ್ನ ಜಚನಿಯವರು ಹೇಳ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ವ್ಯಾಖ್ಯಾನ ಅಂತೇಳಿ. ಪ್ರಾಯಶಃ ಹಾಗಾಗಿ ಇದರಲ್ಲಿ ಒಂದೊಂದು ಕೂಡ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಲೋಕ ಹೋಗ್ತಕ್ಕಂಥ ಯಾವ್ಯಾವ ಸತ್ವಗಳಿದೆ ಅಂತಕ್ಕಂಥದ್ದನ್ನ ನಾನು ಮೊದಲನೇ ಶ್ಲೋಕದಲ್ಲಿ ಒಂದು ಅದ್ಭುತವಾದಂಥ ಮಾತು ಬರುತ್ತೆ, ನೀವು ಸುಮ್ಮನೆ ಗಮನಿಸಬೇಕು ಅಂತೇಳಿ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಶಿವಾಗಮದಲ್ಲಿ ಹೇಳ್ತಕ್ಕಂಥ ಒಂದು ದೊಡ್ಡ ಮಾತು ಅಂದ್ರೆ ಅನುಗ್ರಹ ಲೋಕಾನ್ವಯ ಭೋತ್ತನ್ ಸೂರ್ಯಾವರಂ ಸರ್ವರ ಮುಕ್ತಿ ಆನಂದ ಅಂತ. ಸುಮ್ಮನೆ ನೋಡಿ ರೇಣುಕರು ಬೋಧನೆ ಮಾಡಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಇರ್ತಕ್ಕಂಥ ಸಂಸ್ಕೃತ ಸೂಕ್ತಿಯನ್ನು ಗಮನಿಸಿ ಅವ್ರ ಕಡೆಗೆ ಹೇಳ್ತಾರೆ ಸಿದ್ಧಾಂತ ಶಿಖಾಮಣಿಯ ಆತ್ಯಂತಿಕವಾದಂಥ ಸತ್ಯ ಏನಪ್ಪಾ ಅಂದ್ರೆ ಈ ಜಗತ್ತಲ್ಲಿರ್ತಕ್ಕಂಥ ಸರ್ವರಿಗೂ ಕೂಡ ಮುಕ್ತಿ ಮತ್ತು ಆನಂದ ಅನುಗ್ರಹ ಆಗಬೇಕು ಅಂತೇಳಿ. ಏನು ಅದ್ಭುತವಾದ ಪ್ರಜ್ಞೆನ ಇದರಲ್ಲಿ ಯಾವ್ದಿದೆ? ಪ್ರಾಂತೀಯ ಭೇದ ಇದೆಯಾ, ಜಾತಿಯ ಭೇದ ಇದೆಯಾ, ಧರ್ಮದ ಭೇದ ಇದೆಯಾ? ಪ್ರಾಯಶಃ ಎಲ್ರಿಗೂ ಬರೀ ಕೇವಲ ಜನಸಂಕುಲ ಮಾತ್ರ ಅಲ್ಲ, ಮಾನವ ಸಂಕುಲ ಮಾತ್ರ ಅಲ್ಲ, ಇಡೀ ಜೀವ ಸಂಕುಲ ಚೆನ್ನಾಗಿರ್ಬೇಕು ಅಂತಕ್ಕಂಥ ಲೋಕನೀತಿ ಅಡಗಿದೆ ಇರ್ಲಿಕ್ಕೆ ಪ್ರಾಯಶಃ ಅಲ್ಲಿ ಬರ್ತಕ್ಕಂಥ ಶ್ಲೋಕ ಇದೊಂದು ದೊಡ್ಡ ಉದಾಹರಣೆ ಅಂತೇಳಿ ನಾನಾದ್ರೂ ಬಯಸ್ತೇನೆ ಅಂತೆ. ಪ್ರಾಯಶಃ ಇನ್ನೊಂದು ನನಗೆ ಆಶ್ಚರ್ಯ ಅಂತ ಏನಪ್ಪಾ ಅಂದ್ರೆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಸತ್ವ ಇದೆಯಲ್ಲ ಅದೆಲ್ಲವೂ ಕೂಡ ನಿಜವಾದಂತ ಒಂದು ಸಾತ್ವಿಕವಾದಂತ ಗುರಿಯ ಕಡೆಗೆ ಒಂದು ಅದ್ಭುತವಾದಂತ ಒಂದು ಶ್ಲೋಕ ಅಂತೇಳಿ. ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಪರಮೋಚ್ಚ ತತ್ವ ನನಗೊಪ್ಪಿಗೆ ಆಗಿತ್ತು ಅಂದ್ರೆ
ಶಿವಶಕ್ತಿ ಸಮುದ್ಯವೋ ಪ್ರಪಂಚತೆ ಅಂತೇಳಿ. ಏನು ಅದ್ಭುತವಾದ ಪ್ರಜ್ಞೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಅದ್ಭುತವಾದಂತ ಶಕ್ತಿ ಯಾವುದು ಅಂದ್ರೆ ಅದು ಶಿವಶಕ್ತಿ ಅಂತೆ. ಅದು ಮೊದಲನೇ ಪರಿಚ್ಛೇದದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ಶಿವನನ್ನ ಇಡೀ ಆ ಗಣನಾಯಕನನ್ನ ಇಡೀ ಆ ಗಣಪರಂಪರೆಯನ್ನ ಅವ್ರು ಹೇಳಿರ್ತಕ್ಕಂಥದ್ದು. ವಾಸ್ತವವಾಗಿ ಆ ಸಿದ್ಧಾಂತ ಶಿಖಾಮಣಿ ಪ್ರಾರಂಭದ ಹಂತದಲ್ಲಿ ಆ ಶಿವ ಪಾರ್ವತಿ ಬೋಧನೆ ಮಾಡಿದ ಅಂತೇಳಿ. ಆ ಪಾರ್ವತಿ ನಂತರ ತನ್ನ ಗಣಕೂಟಕ್ಕೆ ಬೋಧನೆ ಮಾಡಿದ್ರು ಅಂತೇಳಿ. ಆ ಗಣಾಧಿಪತಿಗಳಲ್ಲೇ ಶ್ರೇಷ್ಠ ಆದಂತ ರೇಣುಕ ಆ ಮಹರ್ಷಿಗಳು ಆಮೇಲೆ ಬಂದು ಅಗಸ್ತ್ಯರಿಗೆ ನಮ್ಮ ಮಲಯಾಚಲ ಪರ್ವತದಲ್ಲಿ ಬೋಧನೆ ಮಾಡಿದ್ರು ಅಂತಕ್ಕಂಥದ್ದು ಇದೆಯಲ್ಲ, ಇದು ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆ ಅಂತೇಳಿ. ಪ್ರಾಯಶಃ ಆ ಕಾರಣಕ್ಕಾಗಿ ಮೊದಲನೇ ಪರಿಚ್ಛೇದದಲ್ಲಿ ಪೂರ್ಣವಾಗಿ ಅದೊಂದು ಶಿವಮಯವಾದಂತಹ ಪರಿಚ್ಛೇದ ಅಂತೇಳಿ ನನ್ನ ಪ್ರಕಾರ ಅಂತೇಳಿ. ನೋಡಿ, ಅವ್ರು ಯಾವಾಗ ಹೇಳಿದ್ರಲ್ಲ ಇಡೀ ಶಿವನೇ ಸರ್ವಸ್ವ ಅಂತ ಹೇಳಿರ್ತಕ್ಕಂಥದ್ದು ಇದೆಯಲ್ಲ, ಇದು ವಚನ ಸಾಹಿತ್ಯದಲ್ಲೂ ಪ್ರಸ್ತಾಪ ಆಗುತ್ತೆ ಅಂತೇಳಿ. ಏನು ಅದ್ಭುತ ಹೇಳಿ, ಬಸವಣ್ಣ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ಮಹಾದೇವ ನೀನು, ಇದರಿಂದಾಚೆ ಶಬ್ದವಿಲ್ಲ ಅಂತ ಆ ಭಗವಂತನ ಕುರಿತು ಹೇಳ್ತಾರೆ. ಸ್ವಾಮಿ ನೀನು ಶಿವನೇ ಸರ್ವಸ್ವ ಅಂತೇಳಿ. ಎಲ್ಲಿವರೆಗೂ ಶಿವನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳವಟ್ಟವೇನಯ್ಯ ಅಂತೇಳಿ. ಆ ಯಾವ ನಮ್ಮ ಇದ್ರಲ್ಲಿ ಬಂದಿದೆಯಲ್ಲ ಪ್ರಾಚೀನ ಶಿವಶಕ್ತಿನೇ ಸರ್ವಸ್ವ ಅಂತಕ್ಕಂಥದ್ದನ್ನ ಆ ಶಿವಚಿಂತೆ ಮಾಡದೇ ಇದ್ರೆ ನಾವ್ ಹೆಂಗಾಗ್ತೀವಪ್ಪ ಅಂದ್ರೆ, ಈ ಸಗಣಿ ಸಾವಿರಾರು ಹುಳ ಹುಡ್ತಾವಲ್ಲ, ಆ ಸಗಣಿ ಹುಳ ಇದ್ದಂಗೆ ಅಂತಾರೆ. ಆ ಶಿವಚಿಂತೆ ಬಗ್ಗೆ, ಶಿವಚಿಂತನೆ ಬಗ್ಗೆ ಎಷ್ಟು ಮಟ್ಟಿಗೆ ವಚನ ಸಾಹಿತ್ಯದಲ್ಲಿ ಪ್ರಸ್ತಾಪ ಆಗುತ್ತೆ ಇರ್ಲಿಕ್ಕೆ, ಇಡೀ ಜಗತ್ತೆಲ್ಲ ಕಡೆ ಶಿವ ಇದ್ದಾನೆ ಅಂತೇಳಿ ಯಾವ ಸಿದ್ಧಾಂತ ಶಿಖಾಮಣಿಯಲ್ಲಿ ಆ ರೇಣುಕರ ಅಗಸ್ತ್ಯರಿಗೆ ಬೋಧನೆ ಮಾಡ್ತಾರೋ ಅದನ್ನೇ ಬಸವಣ್ಣವರು ವಚನದಲ್ಲಿ ಹೇಳ್ತಾರಲ್ಲ. ಏನ್ ಹೇಳ್ತಾರೆ, ಎಲ್ಲಿದ್ದೀನ ಶಿವ, ಎತ್ತೆತ್ತ ನೋಡಿದ್ರೆ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ಸಕಲ ವಿಸ್ತಾರದ ಚಕ್ಷು ನೀನೇ ದೇವ. ಏನು ಆಶ್ಚರ್ಯ ಅಲ್ವಾ? ಹಾಗಾಗಿ ಒಂದು ಸಾಹಿತ್ಯದಲ್ಲಿ ಸಾಮ್ಯ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಈ ವಚನವನ್ನ, ಈ ಶ್ಲೋಕವನ್ನ ವಚನ ಸಾಹಿತ್ಯದಲ್ಲಿ ಸಮೀಕರಿಸ್ತಾ ಇದ್ದೀನಿ ಅಂತೇಳಿ. ಪ್ರಾಯಶಃ ಮತ್ತೊಂದು ನನಗೆ ಖುಷಿ ಕೊಟ್ಟಂತ ಅಂಶ ಅಂದ್ರೆ, ವಚನ ಸಾಹಿತ್ಯದ ಪಾರಿಭಾಷಿಕ ಭಾಷೆಗಳ ಶಬ್ದಗಳೇ ಎರಡು ಅಂತೇಳಿ. ಯಾವ್ದದು? ವಚನ ಸಾಹಿತ್ಯದ ಅದ್ಭುತವಾದಂತಹ ಸೂತ್ರಗಳು ಅಂತೇಳಿ. ಅದ್ಯಾವ್ದಪ್ಪ ಅಂದ್ರೆ ಕಾಯಕ ಮತ್ತು ದಾಸೋಹ ಅಂತೇಳಿ. ಯಾವ್ದು ವಚನ ಸಾಹಿತ್ಯದ ಒಂದು ದೊಡ್ಡ ಸಮ್ಮತಿ ಯಾವ್ದಕ್ಕಪ್ಪ ಅಂದ್ರೆ, ನೋಡಿ, ಯಾರ್ಯಾರಿಗೆ ರಟ್ಟೆ ಇದೆಯೋ ಅವ್ನು ದುಡಿಲೇಬೇಕು ಅಂತೇಳಿ, ಯಾರ್ಯಾರಿಗೆ ನೆತ್ತಿ ಇದೆಯೋ ಅವ್ನು ಓದಲೇಬೇಕು ಅಂತೇಳಿ. ಇವೆರಡೂ ಇದ್ದಾಗ ಮಾತ್ರ ಹೊಟ್ಟೆ ಇದ್ದವನು ಉಣ್ಣತಕ್ಕಂಥ ಅರ್ಹತೆ ಬರುತ್ತೆ ಅಂತೇಳಿ. ಇಷ್ಟು ಅದ್ಭುತವಾಗಿ ಕಾಯಕದ ಪ್ರಜ್ಞೆಯನ್ನ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬೋಧಿಸಿತ್ತಲ್ಲ, ಅದು ಪೂರ್ವಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಸಿದ್ಧಾಂತ ಶಿಖಾಮಣಿಯಲ್ಲಿ ಕಂಡಂತ ಅದ್ಭುತವಾದಂತಹ ಶ್ಲೋಕ ಅಂದ್ರೆ ಅದರ ಒಂದು ಅದ್ಭುತವಾದ ಮಾತು ಬರುತ್ತೆ. ವೃತ್ತಿ ವಿಶ್ವ ಚೈತನ್ಯ ರೂಪಿಣಿ ಅಂತೇಳಿ. ಒಂದು ವೃತ್ತಿ ಮಾಡ್ತೀವಲ್ರಿ, ಅದು ಯಾವುದೇ ಪ್ರೊಫೆಷನ್ ಆಗಲಿ, ಒಂದು ಮನದ ಉದ್ಧಾರಕ್ಕೆ, ಮನೆಯ ಉದ್ಧಾರಕ್ಕೆ, ಸಮಾಜದ ಉದ್ಧಾರಕ್ಕೆ, ರಾಷ್ಟ್ರದ ಉದ್ಧಾರಕ್ಕೆ, ಜಗದ ಉದ್ಧಾರಕ್ಕೆ ವೃತ್ತಿ ಇರಲೇಬೇಕು ಅಂತೇಳಿ. ಅವನ ವೃತ್ತಿ ಏನಾದ್ರೆ ಅವನು ಯಾವ ಕಾರಣಕ್ಕೂ ಕೂಡ ಅವನು ಉಣ್ತಕ್ಕಂಥ ಅರ್ಹತೆ ಇಲ್ಲ. ಈ ಜಗತ್ತಿನ ಚೈತನ್ಯ ನಡೀತಿರ್ತಕ್ಕಂಥದ್ದು ಎಷ್ಟು ಹೇಳ್ತಾರೆ, ವೃತ್ತಿ ಚೈತನ್ಯ ವಿಶ್ವರೂಪಿಣಿ ಅಂತೇಳಿ. ಗಮನಿಸ್ಬೇಕಲ್ಲ ನಿಮಗೆ, ಯಾವ ಕಾಯಕ ಸಿದ್ಧಾಂತವನ್ನ, ಕಾಯಕ ತತ್ವವನ್ನ ನಮ್ಮ ಸರಳವಾದಂತ ಕನ್ನಡ ಭಾಷೆಯಲ್ಲಿ ವಚನಕಾರ ಹೇಳಿದ್ರು. ಅವ್ರು ಹೇಳಿದ್ರೆ ಜಗತ್ತಿನ ಚೇತನ ಇರ್ತಕ್ಕಂಥದ್ದೇ ಪ್ರಾಯಶಃ ಈ ವೃತ್ತಿಯಲ್ಲಿ ಅಂತೇಳಿ, ಕಾಯಕದಲ್ಲಿ ಅಂತೇಳಿ. ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವಾ ನಮ್ಗೆ, ಏನು ಹರೀಶ್ನಾಗೆ ಅಂದ್ರೆ ಕೆಲಸದ ಬಡಿಗೆ ಮೈನ್ ಮೈ ಕಿತ್ತಿದ ಅಂತೇಳಿ. ಕೆಲಸದಿದ್ರೆ ಏನೇನು ಅನಾಹುತ ಆಗ್ತದೆ ಅಂತ ಗೊತ್ತಿಲ್ಲ ನಿಮಗೆ. ಒಂದು ನಿಜವಾದಂತ ಚೈತನ್ಯ ಇರ್ತಕ್ಕಂಥದ್ರಲ್ಲಿ ಕೆಲಸದಲ್ಲ ಅಂತೇಳಿ. ಐಡ್ಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಏನು ಕೆಲಸ ಇಲ್ಲ ಅಂದ್ರೆ ಅದು ದೇವದ ಮನೆ ಇದ್ದಂಗೆ ಅಂತೇಳಿ, ಏನೇನೋ ಅನಾಹುತ ಮಾಡುತ್ತೆ ಅಂತೇಳಿ. ಪ್ರಾಯಶಃ ದೇವದ ಮನೆ ಆಗ್ಬಾರ್ದು, ಇದು ದೇವರ ಮನೆ ಆಗ್ಬೇಕು ಅಂತೇಳಿ. ನಮ್ಮ ಮನೆಗಳ ದೈವ ಸನ್ನಿಧಿ ಆಗ್ಬೇಕು ಅಂದ್ರೆ ನಮ್ಗಿರ್ತಕ್ಕಂಥ ಏಕಮಾತ್ರ ಸೂತ್ರ ಯಾವುದು ಅಂದ್ರೆ ಆ ವೃತ್ತಿ ಅಂತೇಳಿ. ಆ ಪ್ರಾಯಶಃ ನನಗೆ ಯಾವ ಈ ಮಾತನ್ನು ಹೇಳಿದ್ರಲ್ಲ, ಯಾವುದು ವೃತ್ತಿ ಚೈತನ್ಯ ವಿಶ್ವರೂಪಿಣಿ ಅಂತ ಹೇಳಿದ ತಕ್ಷಣ ಮಾತಿದೆಯಲ್ಲ, ನನಗೆ ತಕ್ಷಣ ನೆನಪಾಯ್ತು ಪ್ರಾಯಶಃ ಅದಕ್ಕೆ ಪೂರಕವಾದಂತಹ, ಅದು ಮುಂದುವರೆದಿರ್ತಕ್ಕಂಥ ವಚನಕಾರರಲ್ಲಿ ಇರ್ತಕ್ಕಂಥ ಕಾಯಕ ಸಿದ್ಧಾಂತ ಅಂತೇಳಿ. ಅವರು ಕೂಡ ಈ ಮಾತನ್ನು ಹೇಳ್ತಾರಲ್ಲ, ಯಾರ್ಯಾರು ಹೇಳ್ತಾರೆ, ಬರೀ ನಾವಷ್ಟೇ ಕಾಯಕ ಮಾಡೋದಲ್ಲ, ಗುರುವಾಗಲಿ, ಲಿಂಗವಾಗಲಿ, ಜಂಗಮವಾಗಲಿ ಕಾಯಕ ಮಾಡಬೇಕು ಅಂತಾರೆ. ಒಂದ್ಸಾರಿ ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆ ಆದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಒಂಗುರಿಯಬೇಕು ಅಂತಾರೆ. ಏನು ಆಶ್ಚರ್ಯ ಅಲ್ಲ? ಸಾಹಿತ್ಯದಲ್ಲಿ ಹೇಳ್ತಾರೆ, ತನುವು ಕೊಟ್ಟು ಗುರುವನ್ನು ಉಲ್ಲೇಸಬೇಕು, ಮನವು ಕೊಟ್ಟು ಲಿಂಗವನ್ನು ಉಲ್ಲೇಸಬೇಕು, ಧನವು ಕೊಟ್ಟು ಜಂಗವನ್ನು ಉಲ್ಲೇಸಬೇಕು ಅಂತೇಳಿ. ಇದೊಂದು ತ್ರಿಸೂತ್ರಗಳು ಅಂತೇಳಿ, ಆ ಗುರು ಲಿಂಗ ಜಂಗಮರನ್ನು ಹೋಲಿಸ್ಲಿಕ್ಕೆ ಅಂತೇಳಿ. ಆದ್ರೆ ಕಾಯಕ ವಿಚಾರ ಬಂದಾಗ ಅದು ದಾಟಿ ಮಂದಿ ಹೋಗ್ತಾರಲ್ವ. ಗುರುವಾದರೂ ಕಾಯಕದಿಂದಲೇ ವೇಷದ ಭಾಷೆ ಅರಿಯುವುದು, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಅರಿಯುವುದು ಅಂತೇಳಿ, ಜಂಗಮವಾದರೂ ಕಾಯಕದಿಂದ ಜೀವನ್ ಮುಕ್ತಿ ಅಂತೇಳಿ. ಯಾರಾದ್ರೂ ಕೂಡ ಕಾಯಕ ಮಾಡಲೇಬೇಕು ಅಂತ ಏನ್ ಹೇಳ್ತಾರಲ್ಲ, ಆ ಕಾಯಕಕ್ಕೆ ಸ್ಪಷ್ಟವಾದಂತಹ ನೀತಿ ಸೂತ್ರಗಳನ್ನು ಏನ್ ಕೊಡ್ತಾರಲ್ಲ
ಅವೆಲ್ಲವೂ ಕೂಡ ಪ್ರಾಯಶಃ ಒಂದು ಪೂರಕವಾದಂತಹ ಅದ್ಭುತವಾದಂತಹ ಹಿನ್ನೆಲೆಯಲ್ಲಿ ಸಿದ್ಧಾಂತ ಶಿಖಾಮಣಿಯ ಗಾಯಕರ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಒಂದು ಜಗತ್ತು ಹೋಗ್ತಕ್ಕಂಥ ಯಾವುದೇ ಒಬ್ಬ ಪ್ರಜ್ಞೆ ಇರ್ತಕ್ಕಂಥ ಸಾಹಿತ್ಯ ಹೋಗ್ತಕ್ಕಂಥ ಸತ್ವ ಅಂತೇಳಿ ನಾನು ಅದನ್ನು ಭಾವಿಸ್ತೇನೆ ಅಂತೇಳಿ. ನಮ್ಗೆ ಹೆಂಗಾಗಿದೆ ಅಂದ್ರೆ ಪ್ರಿಜುಡೈಸ್ ಅಂತೇಳಿ ಒಂದು ರೀತಿಯ ಹಾಮಿಕೆಯಿಂದ ನಾವು ಅದನ್ನು ಓದಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಇಂಥ ಅನುಮಾನಗಳು ಕಾಡ್ತವೆ ಅಂತೇಳಿ. ಹಾಗೆ ನನಗನ್ಸುತ್ತೆ ಯಾವುದ್ರಲ್ಲೂ ಯಾವ ವ್ಯಕ್ತಿನೂ ಕೂಡ ಭಾರಿ ಒಳ್ಳೆಯವನೇನಲ್ಲ, ಅವನಲ್ಲೂ ಸ್ವಲ್ಪ ಸಣ್ಣ ಕೆಟ್ಟವಿರ್ತವೆ. ಹಾಗೆ ಯಾವ ವ್ಯಕ್ತಿನೂ ಕೂಡ ಪೂರ್ಣ ಪ್ರಮಾಣದ ಕೆಟ್ಟವನಲ್ಲ, ಅವನಲ್ಲೂ ಕೂಡ ಒಂದು ಒಳ್ಳೆಯ ಅಂಶ ಇರುತ್ತಲ್ಲ. ಹಾಗೆ ಯಾವುದೇ ಸಾಹಿತ್ಯ ಕೃತಿಯನ್ನು ತಾಳಿ ನೀವು ವಿಮರ್ಶಾತ್ಮಕವಾದಂತಹ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿ ವಿಮರ್ಶೆ ಮಾಡಬಹುದಾದಂತ ಕೆಲವರು ಅಂಶಗಳು ಇರ್ತಾವ ಅಷ್ಟೇ. ಅದು ಮಾತ್ರ ಪೂರ್ಣ ತಿರಸ್ಕಾರ ಅಲ್ಲ ಅದು. ಹಾಗೆ ಪೂರ್ಣ ಪುರಸ್ಕಾರವೂ ಅಲ್ಲ ಅಂತೇಳಿ ಮತ್ತೇನ್ ಮಾಡ್ಬೇಕು, ಅದ್ರೊಳಗಡೆ ಇರ್ತಕ್ಕಂಥ ಸಾತ್ವಿಕವಾದಂತ ತಿಳಿದೆಯಲ್ಲ, ಅದ್ರೊಳಗಡೆ ಇರ್ತಕ್ಕಂಥ ಜನಮುಖಿ ಚಿಂತನೆ, ಸಾಮಾಜಿಕ ಮುಖಿ ಚಿಂತನೆ ಇದೆಯಲ್ಲ, ಅದು ನನಗೆಷ್ಟು ಉಪಯೋಗ ಆಗುತ್ತೆ, ನಾನೇ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿದ್ದೆ ಆದ್ರೆ ಆಗ ನೋಡಿ ಎಲ್ಲ ಗ್ರಂಥಗಳು ಕೂಡ ನಮ್ಮ ಬದುಕಿಗೆ ಒಂದು ಹೊಸ ಆಯಾಮ ಕೊಡ್ತವೆ ಅಂತೇಳಿ, ಬದುಕಿಗೆ ಒಂದು ಹೊಸ ತಿರುವನ್ನು ಕೊಡ್ತವೆ ಅಂತೇಳಿ ಖಚಿತವಾಗಿ ಹೇಳಬಲ್ಲೆ. ಅಂತ ತಿರುವನ್ನ, ಒಂದು ಸ್ಫೂರ್ತಿಯನ್ನ, ಉತ್ಸಾಹವನ್ನು ತುಂಬಬಲ್ಲಂತ ಮಹತ್ತರವಾದಂತಹ ಶಕ್ತಿ ಖಚಿತವಾಗಿ ಸಿದ್ಧಾಂತ ಶಿಖಾಮಣಿಯಲ್ಲಿದೆ ಅಂತೇಳಿ. ಇನ್ನು ಸಿದ್ಧಾಂತ ಶಿಖಾಮಣಿ ಹೆಂಗ್ ಗೊತ್ತು, ಲಿಂಗೋದ್ಭವರು ಹೆಂಗಾದ್ರು, ಎಲ್ಲಿಂದ ಬಂದ್ರು, ಯಾವಾಗಾದ್ರೂ ದಾಖಲೆ ಇದೆಯಾ, ವಿಡಿಯೋ ಕೊಡ್ತೀರಾ ಅಂತ ಯಾರಾದ್ರೂ ಕೇಳಿದ್ರೆ ಬದುಕಡೆ ಅದಕ್ಕೋಸ್ಕರ ಇರ್ತಕ್ಕಂಥ ನೀವಿದಿರಲ್ಲ ಪರಿಣಿತರು, ಭಾರಿ ಓದಿರ್ತಕ್ಕಂಥವ್ರು ಇದಿರಲ್ಲ, ಸಂಶೋಧನೆ ಮಾಡ್ತಕ್ಕಂಥವ್ರು ನಾಡಿನಲ್ಲಿ ಭಾರಿ ಉಟ್ಕೊಂಡಿದಿರಲ್ಲ, ನೀವು ಮಾಡಿ ಆ ಕೆಲಸನ ಅಂತೇಳಿ. ನಮಗೆ ಬೇಕಾಗಿರ್ತದಲ್ಲ ರೀ, ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಿದೆಯಪ್ಪ ಅಂದ್ರೆ ವಾಲ್ಮೀಕಿ ಬೋಧನೆ ಮಾಡಿರ್ತಕ್ಕಂಥದ್ರಲ್ಲಿರ್ತಕ್ಕಂಥ ಆದರ್ಶಗಳೇನಿದೆ ಅಂತೇಳಿ. ವ್ಯಾಸ ಬರೆದಿರ್ತಕ್ಕಂಥ ಮಹಾಭಾರತದಲ್ಲಿ ಇರ್ತಕ್ಕಂಥ ಧರ್ಮ ಮತ್ತು ಅಧರ್ಮದ ನಡುವೆ ಎಳೆದಿರಲ್ಲ ಕೆರೆ ಆ ಸಂಘರ್ಷ ಇದೆಯಲ್ಲ, ಹಾಗೆ ಧರ್ಮಸಿಂಧವಾಗಿ ಬದುಕಬೇಕು ಅಂತಕ್ಕಂಥದ್ದು ಅಂತೇಳಿ ಬೇಕಲ್ಲ ನಿಮ್ಗೆ. ನಿಜನ ರಣರಂಗದಲ್ಲಿ ನಿಂತು ಕೃಷ್ಣ ಬೋಧನೆ ಮಾಡಿದ್ನ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ. ನಿಮಗೆ ಆ ಭಗವದ್ಗೀತೆ ಸಂದೇಶವನ್ನು ನಾವು ಕೂಡ ಸುಮಾರು ಸರಿ ಓದ್ತಿರ್ತೀವಿ, ನಮ್ಮಲ್ಲೂ ಕೂಡ ಕೃಷ್ಣ ಭಗವದ್ಗೀತೆ ಸಂದೇಶ ಇದೆಯಲ್ಲ. ನಾವು ಯೋಚನೆ ಮಾಡಿ, ಇವತ್ತು ಡಾಕ್ಟರ್ ಕೌನ್ಸಿಲಿಂಗ್ ಮಾಡ್ತಾರೆ, ಡಿಪ್ರೆಷನ್ ಒಳಗಾದವರಿಗೆ ಕೌನ್ಸಿಲಿಂಗ್ ಮಾಡ್ತಾ ಆ ಮುಖೇನ ನಾವು ಜಾಗೃತಿ ಮಾಡ್ತಾರಲ್ಲ. ನಾನು ಜಗತ್ತಿನಲ್ಲಿ ಯಾರಾದ್ರೂ ಮೊದಲನೇ ಕೌನ್ಸಿಲರ್ ಇದ್ರೆ ನನಗನ್ಸುತ್ತೆ ಅವನು ಶ್ರೀಕೃಷ್ಣ ಅಂತ. ಆ ರಣರಂಗದಲ್ಲಿ ಡಿಪ್ರೆಷನ್ ಒಳಗಾದಂತ, ಖಿನ್ನತೆ ಒಳಗಾದಂತ ಅರ್ಜುನನಿಗೆ ನಿಜವಾದಂತ ಒಂದು ಧೈರ್ಯ, ನಾಡು ರಕ್ಷಣೆ ಹೆಂಗಾಗ್ಬೇಕು, ಇಲ್ಲಿ ನಾನು ಇಂಪಾರ್ಟೆಂಟ್ ಅಲ್ಲ, ನನ್ನ ಬಂಧುಗಳು ಇಂಪಾರ್ಟೆಂಟ್ ಅಲ್ಲ, ಇವೆಲ್ಲವನ್ನು ಮೀರಿ ಯಾಕೆ ಧರ್ಮಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ವೀರವಾಣಿಯನ್ನು ಹೇಳೋ ಮುಖೇನ ಅವನನ್ನ ಸಚೇತನನ್ನಾಗಿ ಮಾಡಿದ್ನಲ್ಲ. ಆ ಸಂದರ್ಭದಲ್ಲಿ ಏನ್ ಧೈರ್ಯ ತುಂಬಿದೆ ಅಲ್ವಾ. ಪ್ರಾಯಶಃ ಇದು ಒಂದು ಗೀತೆ ಮಾಡಬಹುದಾದಂತ, ಸಾಹಿತ್ಯ ಮಾಡಬಹುದಾದಂತ, ಒಂದು ವಚನ ಮಾಡಬಹುದಾದಂತ, ಒಂದು ದಾಸಾಹಿತ್ಯ ಮಾಡಬಹುದಾದಂತ ಯಾವುದೇ ಕೆಲಸ ಅಂತ ಪ್ರಾಯಶಃ ಅದು ಈ ಜಗತ್ತಿನಲ್ಲಿ ಎಲ್ಲಿಗಿಂತಲೂ ಕೂಡ ನಮ್ಮದೆಲ್ಲ ವ್ಯಾಪಕವಾಗಿ ಹುಟ್ಟಿದೆ ಅಂದ್ರೆ, ವ್ಯಾಪಕವಾಗಿ ಹರಿತಾ ಇದೆ ಅಂದ್ರೆ ನಮ್ಮ ನಿಮ್ಮ ಮುಂದಿರ್ತಕ್ಕಂಥ ಕರ್ತವ್ಯ ಏನಪ್ಪಾ ಅಂದ್ರೆ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಅದನ್ನು ಮನನ ಮಾಡ್ತಕ್ಕಂಥದ್ದು, ಅದ್ರಲ್ಲಿ ಎಷ್ಟು ಸಾಧ್ಯ ಅಷ್ಟು ಅಂಶಗಳನ್ನ ಅನುಷ್ಠಾನ ತರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದಂತ ಸಾಹಿತ್ಯ ಪ್ರೇಮಿಯ ಕರ್ತವ್ಯ ಆಗ್ತಕ್ಕಂಥದ್ದನ್ನ ಒಬ್ಬ ಓದುಗನಾಗಿ ತಮ್ಮ ಹತ್ರ ನಿವೇದನೆ ಮುಖೇನ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೆ. ಇನ್ನೊಂದು ಪ್ರಾಯಶಃ ಎರಡನೇ ಪರಿಚಯದ ಹೋದ ತಕ್ಷಣ ಅಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಪೂರ್ತಿ ಲಿಂಗ ತತ್ವದ ಬಗ್ಗೆ ಮಾತಾಡ್ತಾರೆ ಅವರು ಅಂತೆ. ಇಡೀ ಅದು ಲಿಂಗ ಧಾರಣೆ ಹೇಗೆ, ಅಲ್ಲಿ ಬರ್ತಕ್ಕಂಥ ದೀಕ್ಷೆಗಳು ಹೇಗೆ, ಅಲ್ಲಿರ್ತಕ್ಕಂಥ ಕ್ರಿಯಾ ದೀಕ್ಷೆ, ವೇದಾ ದೀಕ್ಷೆ, ಲಿಂಗ ದೀಕ್ಷೆಗಳನ್ನು ಯಾಕೆ ಕೊಡ್ಬೇಕು ಅಂತ ಅಲ್ಲಿ ಪೂಜ್ಯರಿದ್ದಾರೆ ನಮ್ಮ ದಯಾನಂದ ಶಾಸ್ತ್ರಿಗಳು ಅಂತೆ. ಇಡೀ ಆ ಲಿಂಗ ತತ್ವದ ಬಗ್ಗೆ ವ್ಯಾಪಕವಾದಂತ ಅದ್ಭುತವಾದಂತಹ ಪ್ರಸ್ತಾವಗಳನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ಖುಷಿಯಾದಂತ ಒಂದು ಲಿಂಗ ತತ್ವ ಯಾವುದು ಅಂದ್ರೆ ಯೋ ಹಸ್ತಪೀಠೆ ಹಾಸ್ಯ ಕ್ರಿಯಾ ಸಂಕುಲ ನಿತ್ಯ ಸಂಪೂರ್ಣ ವಾ ವೀರಶೈವ ಅಥವಾ ಲಿಂಗಾಯತ ಅಂತ ಒಂದು ಮಾತು ಹೇಳಿದೆ ನೋಡಿ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಎಷ್ಟು ಹೇಳ್ತಾರೆ ಅಂದ್ರೆ ನೋಡಿ, ಯಾರು ವೀರಶೈವ ಲಿಂಗಾಯತ ಅಂದ್ರೆ ಪ್ರತಿನಿತ್ಯ ತನ್ನ ಹಸ್ತದ ಮೇಲೆ ಲಿಂಗ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಲಿಂಗ ಇಟ್ಕೊಂಡು ಆ ಮುಖೇನ ತ್ರಿಕಾಲ ಪೂಜೆ ಮಾಡ್ಕೊಳ್ತಾ ಪ್ರಾಯಶಃ ಒಂದು ರೀತಿಯ ದೈವಾನುಗ್ರಹದಲ್ಲಿ ಇರ್ತಕ್ಕಂಥ ಒಬ್ಬ ಶಕ್ತಿಯವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ವೀರಶೈವ, ಅವರೆಲ್ಲರೂ ಲಿಂಗವಂತರೇ ಅಂತೇಳಿ ಅಲ್ಲೇನದೇ ಅವರು ಜಾತಿ ಪ್ರಸ್ತಾಪ ಮಾಡಿಲ್ಲ ಅಂತೇಳಿ. ಅವ್ರು ಹೇಳಿದ ತಕ್ಷಣ ನನಗೆ ನೆನಪಾದಂತ ಅದ್ಭುತವಾದಂತ ವಚನ ಅಂದ್ರೆ ಈ ದೃಷ್ಟಿಯಲ್ಲೇ ಬಸವಣ್ಣವರು ಕೂಡ ಲಿಂಗವಂತರನ್ನು ನೋಡ್ತಾರೆ ಅಂತೇಳಿ. ಏನ್ ಹೇಳ್ತಾರೆ ಅವರು, ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಬಾಯಲ್ಲಿ ಸುರೆಯ ಗಡಿಗೆ. ಏನ್ ಬೇಕಾದ್ರೂ ಇರ್ಲಿ, ಎಡಗೈಯಲ್ಲಿ ಕತ್ತಿ ಇರ್ಲಿ, ಬಲಗೈಯಲ್ಲಿ ಮಾಂಸ ಇರ್ಲಿ, ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಬಾಯಲ್ಲಿ ಸುರೆಯ ಗಡಿಗೆ. ಅವರ ಕೊರಳಲ್ಲಿ ಲಿಂಗ ಇದ್ದರೆ ಅವರ ಲಿಂಗಿ ಎಂಬೆ ಸಂಗಿ ಎಂಬೆ ಸಾಕ್ಷಾತ್ ಮುಖಲಿಂಗಿಗಳೆಂಬೆ ಕಾಣ ಕೂಡದ ಸಂಗಮ ದೇವ ಅಂತೇಳಿ ಸ್ವಾಮಿ ದೇವರು ಸಿದ್ಧಾಂತ ಶಿಖಾಮಣಿಯಲ್ಲಿ ಯಾವ ಲಿಂಗ ತತ್ವ ಹೇಳ್ತಾರೆ, ಯಾರ್ಯಾರು ಆ ಲಿಂಗ ಪೂಜೆ ಮಾಡ್ತಾರೆ ಅವರೆಲ್ಲ ಲಿಂಗವಂತರು ಅಂದ್ರೆ ಒಂದು ಸರ್ವ ಅದೊಂದು ಫಾರ್ಮುಲಾ. ಅದು ಯಾರ್ಯಾರ ಹತ್ರ ದುಡ್ಡಿದೆಯೋ ಹಣ ಇದೆಯೋ ಮಾಡುವಂತ, ಯಾರ್ಯಾರ ಹತ್ರ ಸಂಪತ್ತಿದೆಯೋ ಸಿರಿ ಇದೆಯೋ ಅವ್ನು ಸಿರಿವಂತ, ಹೌದಾ? ಯಾರ್ಯಾರ ಲಿಂಗ ಧಾರಣೆ ಆಗಿದ್ದಾರೆ ಅವ್ರು ಲಿಂಗವಂತ. ಅದಕ್ಕೆ ಪ್ರಾಯಶಃ ಇಂಥ ಸೂತ್ರಗಳನ್ನು ಕಟ್ಟಿಕೊಡೋ ಮುಖೇನ ಅವ್ರು ಹೇಳಿದ್ದಿದೆಯಲ್ಲ ಅದನ್ನ
ನಾನು ಸುಮ್ಮನೆ ನಾನು ಆಸಕ್ತಿಗೋಸ್ಕರ ವಚನ ಸಾಹಿತ್ಯ ಅದನ್ನು ಸಮೀಕರಿಸ್ತಾ ಇದ್ದೀನಿ. ಆ ಸಿದ್ಧಾಂತ ಶಿಖಾಮಣಿಲಿರ್ತಕ್ಕಂಥ ಸತ್ಯಗಳು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇನ್ನು 5ನೇ ಪರಿಚ್ಛೇದಕ್ಕೆ ಹೋದ ತಕ್ಷಣ ಅಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದು ಶಸ್ತ್ರಗಳ ಪ್ರಸ್ತಾಪ ಅಂತೇಳಿ. ನಿಮ್ಗೆ ಆಗಲೇ ಹೇಳಿದ್ರೆ ಏರುವಿಕೆಯ ಕ್ರಮ ಅಂತೇಳಿ. ನೋಡಿ, ಆಧ್ಯಾತ್ಮಿಕವಾದಂಥ ಸ್ತರ ಏರ್ತಕ್ಕಂಥ ಸಂದರ್ಭದಲ್ಲಿ ಈ ಸ್ಟೇಜ್ ಇಂದ ಪ್ರಾರಂಭ ಆಗಬೇಕು ಅಂತೇಳಿ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ. ಇದು ಲಾಸ್ಟ್ ಸ್ಟೇಜ್ ಅಂತೇಳಿ. ಐಕ್ಯ ಅಂದ್ರೆ ನಮ್ಮ ಮೋಕ್ಷದ ಜಾಗ, ಮುಕ್ತಿಯ ಜಾಗ ಅಂತೇಳಿ. ಆದ್ರೆ ನಮ್ಮ ನಡೆ ಏನಿಂದ ಪ್ರಾರಂಭ ಒಬ್ಬ ಭಕ್ತನಾಗಿ ಪ್ರಾರಂಭ ಆಗಬೇಕು ಅಂತೇಳಿ. ಆ ಶಸ್ತ್ರದ ಪೂರ್ಣ ಪ್ರಮಾಣದ ವಿವರ 5ನೇ ಪರಿಚ್ಛೇದದಲ್ಲಿ ಸಿದ್ಧಾಂತ ಶಿಖಾಮಣಿಯಲ್ಲಿ ತುಂಬಾ ಸೊಗಸಾಗಿ ಪ್ರಕಟಣೆ ಮಾಡಿದ್ದಾರೆ. ಅದು ನಮ್ಮ ಚನ್ನಬಸವಣ್ಣವರು ಕೂಡ ಕರಡೇಸಿನಲ್ಲಿ ಎಲ್ಲ ಅದರಲ್ಲೂ ಕೂಡ ಶಸ್ತ್ರಗಳ ಪ್ರಸ್ತಾಪ ಆಗುತ್ತೆ ಅಂತೆ. ಈ ವೀರಶೈವ ಧರ್ಮ ಆಗಲಿ ಅಥವಾ ಲಿಂಗಬದ್ಧ ಧರ್ಮ ಆಗಲಿ ಇದರ ನಿಜವಾದಂತ ಒಂದು ಗಟ್ಟಿಯ ಸೂತ್ರಗಳು ಯಾವುದು ನಮಗೆಲ್ಲ ಗೊತ್ತಿದೆ. ಒಂದು ಅಷ್ಟಾವರಣ, ಒಂದು ಪಂಚಾಚಾರ, ಒಂದು ಷಟ್ಸ್ಥಲ ಅಂತೆ. ಇದು ಈ ಪರಿಚ್ಛೇದದ ಶಸ್ತ್ರದ ಬಗ್ಗೆ ಮಾತನಾಡಿದ್ದಾರೆ. ಯಾವ್ಯಾವ ನಿಮ್ಗೆ ಹೇಳಿ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ. ಇದಾದ್ಮೇಲೆ ಅಷ್ಟಾವರಣಗಳು ಬರ್ತದೆ, ನಿಮ್ಗೆ ಗೊತ್ತಿರಬಹುದು ಅಂತೇಳಿ. ಇದ್ರ ಪ್ರಸ್ತಾಪವನ್ನು ಕೂಡ ಸಿದ್ಧಾಂತ ಶಿಖಾಮಣಿ ಮಾಡ್ತಾರೆ. ಯಾವ್ಯಾವುದು: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪ್ರಾದೋದಕ, ಪ್ರಸಾದ. ಇವು 6 ಕೂಡ ಅಷ್ಟಾವರಣಗಳು ಅಂತೇಳಿ. ಆ ಅಷ್ಟಾವರಣಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥದ್ದು ಗುರು ಅಂತೇಳಿ. ಬಟ್ ಈ ಗುರು ಮತ್ತು ಲಿಂಗ ಮತ್ತು ಜಂಗಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ನೈತಿಕ ಪ್ರಜ್ಞೆಯ ಸಂಕೇತಗಳು ಅಂತೇಳಿ. ಅದೊಂದು ಧರ್ಮ ಪ್ರಜ್ಞೆಯ ಸಂಕೇತಗಳು ಅಂತೇಳಿ. ಅದಾದ್ಮೇಲೆ ಬರ್ತಾವೆ ವಿಭೂತಿ, ರುದ್ರಾಕ್ಷಿ ಅಂತಕ್ಕಂಥವು ಧರಿಸ್ತಕ್ಕಂಥ ಸಂಕೇತಗಳು ಅಂತೇಳಿ. ವೀರಶೈವನಾದವನು, ಲಿಂಗಾಯತನಾದವನು ಆ ವಿಭೂತಿ ರುದ್ರಾಕ್ಷಿನ ಧಾರಣೆ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಲ್ಲಿ ಬರ್ತಕ್ಕಂಥ ತತ್ವ ಅಂತೇಳಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮಂತ್ರ ಅಂತೇಳಿ. ಯಾವ್ದು ಓಂ ನಮಃ ಶಿವಾಯ ಅಂತೀವಿ, ಆ ಮಂತ್ರ ಪಠಣ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಮಂತ್ರ ಅಂತೇಳಿ. ಕಡೆ ಬರ್ತಕ್ಕಂಥದ್ದು ಪ್ರಾದೋದಕ ಮತ್ತು ಪ್ರಸಾದ ಅಂತೇಳಿ. ಯಾವ್ದದು ಪ್ರಾಯಶಃ ಜಲತತ್ವ ಇದೆ ಅಂತೇಳಿ. ಆ ನೀರಿನ ಮಹತ್ವ ಇದೆ ಅಂತೇಳಿ. ಆ ನೀರಿದ್ರೆ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದೆಯಲ್ಲ, ಆ ಜಲ ಜೀವ ಜಲ ಅಂತೇಳಿ. ಪ್ರಾಯಶಃ ಪಾದೋದಕ ಅಂದ್ರೆ ಗುರುವಿನ ಮುಖೇನ ಬಂದ್ರೆ ಅದೊಂದು ಪಾದೋದಕ ಆಗುತ್ತೆ ಅಂತೇಳಿ. ಆ ಪಾದೋದಕ ಕಡೆ ಬರ್ತಕ್ಕಂಥದ್ದು ಪ್ರಸಾದ ಅಂತೇಳಿ. ಯಾವ್ದದು ಪ್ರಸಾದಿ ಭಾವ? ನೋಡಿ, ನಾವೆಲ್ಲರೂ ಕೂಡ ಭಗವಂತನ ಪ್ರಸಾದ ಜೊತೆ ನಾವೇನೇ ಸ್ವೀಕಾರ ಮಾಡ್ತೀವೋ ಎಲ್ಲವೂ ಕೂಡ ಭಗವಂತ ಖಂಡಿಸತಕ್ಕಂಥ ಪ್ರಸಾದ ಅಂತಕ್ಕಂಥ ಭಾವದಿಂದ ನೀನು ಆಹಾರ ಸ್ವೀಕಾರ ಮಾಡಿದ್ದೆ ಆದ್ರೆ ಪ್ರಾಯಶಃ ಅನ್ನ ಅದೊಂದು ಅನ್ನ ಅಲ್ಲ, ಅದೊಂದು ಪರಮಾನ್ನ ಅಂತೇಳಿ. ಹಾಗೆ ಅಂತ ಭಾವ ಬರಬೇಕು ಅಂದ್ರೆ ಪ್ರಸಾದಿ ಭಾವ ಇರಬೇಕು ಅಂದ್ರೆ ಇಂಥ ಅಷ್ಟಾವರಣಗಳನ್ನು ಕೂಡ ಅದರಲ್ಲಿ ಸೇರಿಸ್ತಾರೆ. ಆಮೇಲೆ ಬರ್ತಕ್ಕಂಥದ್ದು ಪಂಚಾಚಾರಗಳು ಕೂಡ ನಿಮಗೆ ಗೊತ್ತಿದೆ. ಅದು ಲಿಂಗಾಚಾರ, ಶಿವಾಚಾರ, ಸದಾಚಾರ, ಭಕ್ತ್ಯಾಚಾರ ಮತ್ತು ಗಣಾಚಾರ ಅಂತೇಳಿ. ಈ 5 ಆಚಾರಗಳು ಕೂಡ, ಪಂಚಾಚಾರಗಳು ಕೂಡ ಈ ಧರ್ಮಸೂತ್ರದ ನಿಜವಾದಂಥ ನಿಲುವು ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದರಲ್ಲಿ 5ನೇ ಪರಿಚ್ಛೇದದಲ್ಲಿ ತುಂಬಾ ವ್ಯಾಪಕವಾಗಿ, ತುಂಬಾ ಪರಿಪೂರ್ಣವಾಗಿ ನಾವೆಲ್ಲ ಗ್ರಹಿಸಬೇಕು ಅಂತ ಅದ್ಭುತವಾದಂಥ ತತ್ವಗಳನ್ನ ಯಾವುದು ಶಸ್ತ್ರದ ಬಗ್ಗೆ ಅದರಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅಲ್ಲೊಂದು ಅದ್ಭುತವಾದಂಥ ಒಂದು ಶ್ಲೋಕ ನನಗೆ ಖುಷಿ ಆಯಿತು ಅಂತೇಳಿ. ಅದು ಯಾವ್ದಪ್ಪ ಅದು ಖುಷಿ ಆದದ್ದು ಅಂದ್ರೆ, ಈ ಮಹೇಶ್ವರ ತತ್ವ ಅಂತಕ್ಕಂಥದ್ದು ಹೇಗಾಗತ್ತೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಇದು ಗಮನಿಸ್ಬೇಕು ನಿಮಗೆ. ವಿದಾಯಂ ರಮತೆ ಯಸ್ಮಾತ್ ಏಯಮಾಯಂ ಅತಿದೈವ ನಿಸ್ತೇನ ಓ ಮಹೇಶ್ವರ ಅಂತೇಳಿ. ನಾವೇ ಶಸ್ತ್ರದಲ್ಲಿ ಬರ್ತಾರಲ್ಲ, ಮಹೇಶ್ವರನ ಸ್ಥಳಕ್ಕೆ ಹೋಗ್ತೀವಲ್ಲ, ಶರಣನ ಸ್ಥಳಕ್ಕೆ ಹೋಗ್ತೀವಲ್ಲ, ಯಾರು ಶರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ ಅಂದ್ರೆ, ನೋಡಿ, ಈ ಜ್ಞಾನ ಇದೆಯಲ್ಲ, ಈ ಜ್ಞಾನದವನ್ನ ನೀವು ತುಂಬಾ ರಮಣೀಯವಾಗಿ ಅನುಭವಿಸಬೇಕು ಅಂತೇಳಿ, ತುಂಬಾ ಆನಂದದಿಂದ ಪಡೆಯಬೇಕು ಅಂತೇಳಿ. ಈ ಜ್ಞಾನವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಈ ಮಲತ್ರಯಗಳು ಬರ್ತವೆ. ಯಾವ್ಯಾವನ್ನು ಬಿಡಬೇಕು ಅಂತ ಒಂದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಶುದ್ಧ ನಡವಳಿಕೆಗಳ ಆಧಾರದ ಮೇಲೆ ನೀವು ನಿಂತಿರಬೇಕು ಅಂತೇಳಿ. ಒಂದು ಗಟ್ಟಿಯಾದಂತ ನಿಲುವು ಇರಬೇಕು ಅಂತೇಳಿ. ಒಂದು ಭಕ್ತ ಅಂತ ಹೇಳಲಿಕ್ಕೆ ಏನೆಲ್ಲ ಬೇಕೋ ಆ ಪರಿಪೂರ್ಣವಾದಂತ ನಡವಳಿಕೆಯನ್ನ ನೀನು ಜ್ಞಾನದಿಂದ ಸಂಪಾದಿಸಬೇಕು ಅಂತೇಳಿ. ಆ ಸಂಪಾದನೆಯಿಂದ ಬಾಳಿದಾಗ ಮಾಯಾ ಅಂದ್ರೆ ಯಾವ್ದು ಬರ್ತಲ್ಲ, ಮಿತ್ತಂದ್ರೆ ಗೊತ್ತಲ್ಲ ನಿಮಗೆ? ಏನ್ ಹೇಳ್ತಾರೆ? ಹೊನ್ನು ಮಾಯ ಎಂಬರು, ಹೆಣ್ಣು ಮಾಯ ಎಂಬರು, ಮಣ್ಣು ಮಾಯ ಎಂಬರು. ಇವಾವು ಮಾಯ ಇಲ್ಲ, ನಿಮ್ಮ ಮನದ ಒಳಗಣ ಮಂದಣ ಆಸೆಯೇ ಮಾಯೆ ಕಣ ಗುಹೇಶ್ವರ ಅಂತಾರೆ. ನೀನು ಮಹೇಶ್ವರ ಸ್ಥಳಕ್ಕೆ, ಶರಣ ಸ್ಥಳಕ್ಕೆ, ಐಕ್ಯ ಸ್ಥಳದಲ್ಲಿ ಏರಿದ್ಯಾ ಅಂದ್ರೆ ಈ ಆಸೆಗಳನ್ನ ನಿಗ್ರಹ ಮಾಡಿರ್ಬೇಕು ಅಂತೇಳಿ, ಇದನ್ನ ದಾಟಿರಬೇಕು ಅಂತೇಳಿ, ಈ ಮಾಯಾ ಪ್ರಪಂಚದಿಂದ ವಿಮುಖನಾಗಿರಬೇಕು ಅಂತೇಳಿ. ಹಂಗಿದ್ದಾಗ ನೋಡಪ್ಪ ನೀನು ಶರಣ ಅಂತೇಳಿ. ಏನು ಅದ್ಭುತವಾದ ಪ್ರಶ್ನೆ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ? ನಿಮ್ಗೆ ಅನ್ಸುತ್ತೆ? ಇದನ್ನೇ ಬಸವಣ್ಣವರು ಕೂಡ ಆ ಸ್ಥಳ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಮಾತಲ್ಲಿ ಯಾರು ಶರಣ ಅಂದ್ರೆ, ಆ ಸ್ಥಿತಿಗೆ ಅವನು ಹೋಗ್ಬಿಟ್ಟ ಅಂದ್ರೆ ಅವನಿಡೀ ಸರ್ವಾಂಗವೂ ಕೂಡ ಲಿಂಗಮಯ ಆಗ್ಬಿಡುತ್ತೆ ಅಂತೇಳಿ, ಅವನು ಆಡ್ತಕ್ಕಂಥ ಮಾತಲ್ಲೂ ಕೂಡ ಶಿವತತ್ವ ಆಗ್ಬಿಡುತ್ತೆ ಅಂತೇಳಿ. ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಆ ಜೀವವೇ ಶಿವನಾಗ್ಬಿಟ್ಟಿರ್ತಾನೆ ಅಂತೇಳಿ. ಅದು ಫೈನಲ್ ಸ್ಟೇಜ್ ಅಂತೇಳಿ, ಅಷ್ಟರ ಮಟ್ಟಿಗೆ ತಲುಪಬೇಕು ಅಂತೇಳಿ ಆಧ್ಯಾತ್ಮಿಕವಾದ ಸ್ತರದಲ್ಲಿ ಅಂತೇಳಿ. ಅದನ್ನ ವಚನಕಾರರು ಪ್ರಸ್ತಾಪ ಮಾಡ್ತಾರೆ. ಶರಣ ನಿದ್ರೆಗೈದಡೆ ಜಪ ಕಾಣಿ. ಶರಣ ಮಲ್ಕೊಂಡಿದ್ದಾನೆ ಅಂದ್ರೆ ತಪಸ್ ಮಾಡ್ತೇನೆ ಅಂತೇಳಿ, ಜಪ ಇದ್ದಂಗೆ ಅಂತೇಳಿ. ಆ ಸ್ಥಿತಿಯನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದ್ದಾರೆ ಅಂತೇಳಿ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ನಾವ್ಯಾವ ಹೇಳ್ತಲ್ಲ ಜೀವಂತವಾಗಿ ಇರ್ತೀವಲ್ರಿ, ಅದು ಶಿವರಾತ್ರಿ ಇದ್ದಂಗೆ ನಮ್ಗೆ ಅಂತೇಳಿ.
ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣನ ನಡೆಯೇ ಪಾವನ ಕಾಣಿರೋ. ಕಡೇ ಬಸವಣ್ಣವರು ಒಂದು ತೀರ್ಮಾನ ಕೊಡ್ತಾರೆ, ಶರಣನ ಕಾಯವೇ ಕೈಲಾಸ ಕಾಣಿರೋ ಕೂಡಲ ಸಂಗಮರಿಯವ ಅಂತೇಳಿ. ಅವನ ಶರೀರವೇ ಕೈಲಾಸ ಆಗಿದೆ ಅಂದ್ರೆ ಅವನೊಂದು ರೀತಿ ಶಿವಮಯ ಆಗ್ಬಿಟ್ಟಿದ್ದಾನಲ್ವ ಅಂತೇಳಿ. ಅಂದ್ರೆ ಈ ಜೀವ ಶಿವನಾಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಏರುವಿಕೆಯ ಕ್ರಮ ಇದೆಯಲ್ಲ, ಆ ಶಸ್ತ್ರದ ಬಗ್ಗೆ ಪ್ರಸ್ತಾಪ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾರು ಮಹೇಶ್ವರ, ಯಾವ ಜ್ಞಾನ ಸಂಪಾದನೆಯಿಂದ ನಮ್ಮ ಎಲ್ಲ ಮಾಯೆಗಳನ್ನ ಮೀರಿರಬೇಕು ಅಂತೇಳಿ ಯಾವ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೋ ಅದು ಪ್ರಾಯಶಃ ನನಗೆ ಅನ್ಸುತ್ತೆ ಅದು ಮುಂದುವರೆದ ಮಾರ್ಗವೇ ಆ ಶರಣ ಮಾರ್ಗದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಅಂತೇಳಿ. ಇನ್ನು 6ನೇ ಪರಿಚ್ಛೇದದಲ್ಲಿ ನೀವು ಆಗ ಹೇಳಿದೆ, ಅಷ್ಟಾವರಣದಲ್ಲಿ ನಾವು ಯಾವ ಮೊದಲ ಸ್ತುತಿಯನ್ನು ಮಾಡ್ತೀವಲ್ಲ ಗುರು ಅಂತೇಳಿ, ಗುರುವಿನ ಜವಾಬ್ದಾರಿ ಮತ್ತು ಮಹಿಮೆಯನ್ನು ಪ್ರಸ್ತಾಪ ಮಾಡ್ತಾರೆ. ಗುರುವಾದವ್ರು ಏನೇನು ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅವ್ರು ಕೊಡಬೇಕು, ಲಿಂಗ ದೀಕ್ಷೆ ಕೊಡಬೇಕು ಅಂತೇಳಿ. ಯಾರ್ಯಾರು ವಚನ ಸಾಹಿತ್ಯ ಒಪ್ಪಿದೀವಿ ಅಥವಾ ಯಾರ್ಯಾರು ವೀರಶೈವರು ಲಿಂಗಾಯತ ಪರೀಕ್ಷೆ ಅಂತೀವಿ, ಇವತ್ತು ಕೂಡ ದೀಕ್ಷಾ ಸಮಾರಂಭದ ಒಂದು ಕ್ರಮ ನಿಮಗೆ ಗೊತ್ತಿರ್ತಕ್ಕಂಥ ಸಂಗತಿ ಎಲ್ಲ ಮಠಮಾನ್ಯಗಳು ಮಾಡ್ತಾ ಇದ್ದಾವಲ್ಲ, ಮತ್ತು ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಸ್ತಾಪ ಆಗಿದೆ ಅಂತೇಳಿ. ಅದ್ ಏನ್ ಮಾಡ್ಬೇಕು ಗುರುವಿನ ಮಹಿಮೆ ಅಂದ್ರೆ, ಗುರು ಲೋಕಮಾತೆಯ ಹಸ್ತಮಸ್ತಕ ಯೋಗತಃ ಶಿವತತ್ವ ಸಮಾಹತೋ ಅಂತೆ. ಏನ್ ಮಾಡ್ಬೇಕು ಗುರುವಾದವನು? ಆ ಲಿಂಗಧಾರಣೆ ಮಾಡಬೇಕಾದ್ರೆ ಆ ದೀಕ್ಷೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಸ್ತಮಸ್ತಕ ಸಮಾಗಮ ಅಂತ ಈಗಲೂ ನಮ್ಮ ಪೂಜ್ಯರಾದ ನಮಗೆ ಮಾಡೋದ್ರೆ, ಆ ಶಿಷ್ಯನ ತಲೆಯ ಮೇಲೆ ಆ ಮಸ್ತಕದ ಮೇಲೆ ಗುರುವಿನ ಕೈ ಇಟ್ಟು ಆ ಮುಖೇನ ಇವರಲ್ಲಿ ಇರ್ತಕ್ಕಂಥ ಜ್ಞಾನ ಶಕ್ತಿಯನ್ನ, ಧೀಶಕ್ತಿಯನ್ನ, ಕ್ರಿಯಾಶಕ್ತಿಯನ್ನ ಆ ಶಿಷ್ಯನಿಗೆ ಧಾರೆ ಎರೆದು ಆ ಮುಖೇನ ಆ ಲಿಂಗ ತತ್ವವನ್ನ, ಆ ಲಿಂಗದ ಮಹಿಮೆಯನ್ನ, ದೈವ ಶಕ್ತಿಯನ್ನ ಯಾವ ಶಿಷ್ಯರಿಗೆ ಕುಂತರು ಆ ದೀಕ್ಷೆದು ಏನ್ ನಡೀತದೆ ಅದು ವ್ಯಾಪಕವಾಗಿ ಯಾರ್ಯಾರು ಏನೇನು ಡಿಫ್ರೆನ್ಸ್ ಇದೆ ಅಂತವರು, ನಮ್ದು ಬೇರೆ ನಿಮ್ದು ಬೇರೆ ಅಂತ ಗೊತ್ತಿಲ್ಲ. ಈ ದೀಕ್ಷಾ ವಿಧಾನದಲ್ಲಂತೂ ಎಲ್ಲ ಮಠಗಳು ಕೂಡ ಯಾರ್ಯಾರು ನಮ್ಮ ಮೂಲಭೂತ ಬಸವಾಭಿಮಾನಿಗಳು ಕೂಡ ಇದೇ ಕ್ರಮ ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಾನಿಲ್ಲಿ ಹೇಳಿಕೊಂಡಿರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು ಇದು ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಅಂಶ ಅಂತೇಳಿ. ಇನ್ನೊಂದು ಅಪರೂಪದ ವಚನ ಇದೆ, ನಿಮಗೆ ಗೊತ್ತಿದೆ ಅದು ಎಷ್ಟು ಖುಷಿ ಇದ್ದ ವಚನ ಅಂದ್ರೆ, ವಿಭೂತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು 9 ಮತ್ತು 10ನೇ ಪರಿಚ್ಛೇದದಲ್ಲಿ ಪ್ರಸ್ತಾಪ ಮಾಡ್ತಾರೆ. ವಿಭೂತಿ ಹೆಂಗ್ ತಯಾರು ಮಾಡಬೇಕು, ವಿಭೂತಿಯನ್ನು ಹೆಂಗ್ ಧಾರಣೆ ಮಾಡಬೇಕು, ವಿಭೂತಿಯನ್ನು ಎಲ್ಲಿ ಧರಿಸಬೇಕು, ವಿಭೂತಿಯ ಮಹತ್ವವೇನು, ಇವೆಲ್ಲವೂ ಕೂಡ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾದ ತಕ್ಷಣ ನನಗೆ ನೆನಪಾಯ್ತು ಅಂದ್ರೆ ನಿಜ, ವಿಭೂತಿ ಅದು ತ್ರಿಕರಣ ಶುದ್ಧಿಯ ಸಂಕೇತ ಅಂತೇಳಿ. ಗೊತ್ತಾನೆ, ನಾವ್ ಯಾವ್ಯಾವ ಶೃಂಗಾರ ಅಂತೀವಿ, ನಾವೇನೇನೋ ಫೇರ್ ಅಂಡ್ ಲವ್ಲಿ ಎಲ್ಲ ಇರ್ತೀವಲ್ವಾ, ಅದ್ರ ವಚನಕಾರ ಏನ್ ಹೇಳ್ತಾರೆ, ನೀರಿಗೆ ನೀರಿದೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಘದ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತಾರಲ್ವಾ. ವಿಭೂತಿ ಮಹತ್ವ ಪ್ರಸ್ತಾಪ ಆಗಿದೆಯಾ? ಸಿದ್ಧಾಂತ ಶಿಖಾಮಣಿಯಲ್ಲೂ ಕೂಡ ವಿಭೂತಿ ಪ್ರಸ್ತಾಪ ಆಗಿದೆಯಲ್ಲ. ಆ ವಿಭೂತಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ತುಂಬಾ ನನಗಂತೂ ಓದದಾಗಿ ಖುಷಿ ಕೊಡ್ತಕ್ಕಂಥ ಅಂಶ ಅದರಲ್ಲಿ ವ್ಯಕ್ತವಾಯಿತು. ನಾನು ಆಗಾಗ ಹೇಳ್ತಿರ್ತೀನಿ, ವಿಭೂತಿ ಹೆಂಗಪ್ಪ ಅಂದ್ರೆ ಎಷ್ಟು ಜಾಗದಲ್ಲಿ ಧರಿಸ್ಬೇಕು, ಹೆಂಗ್ ಧರಿಸ್ಬೇಕು ಅನ್ನೋದಿದೆಯಲ್ಲ, ಅದು ವಾಸ್ತವವಾಗಿ ನಿಮ್ಗೆ ಅದು ಪೌರಾಣಿಕವಾಗಿ ಕಥೆಗಳು ಭಾರಿ ಇದೆ, ನಿಮ್ಗೆ ಗೊತ್ತಿದೆಯಲ್ಲ. ಅದು ಪಾರ್ವತಿ ಬೇರೆಯವರು ಚಿನ್ನ ನೋಡಿ ಆಸೆ ಪಡ್ತಾಳೆ, ಆ ಬ್ರಹ್ಮನ ಹೆಂಡತಿ ಶಾರದಾ ಚಿನ್ನ ಎಲ್ಲ ನೋಡಿದಾಗ ಶಿವನ ಹತ್ರ ಕಡೆಗೆ ನೋಡಿದ್ರೆ ಅವರು ಬೂದಿಗೂ ಸಮ ಬರಲ್ಲ ತೂಕಕ್ಕೆ ಅಂತೇಳಿ. ಗೊತ್ತಲ್ಲ ನಿಮ್ ಕಥೆ ಅದು. ಆ ವಿಭೂತಿ ಮಾತು ಹೇಗಿದೆ ಅನ್ನಲಿಕ್ಕೆ ನನಗೊಂದು ಸಣ್ಣ ದೃಷ್ಟಾಂತ ನೆನಪಾಯ್ತು ಅಂತೇಳಿ. ಸಿದ್ಧಗಂಗಾ ಮಠಕ ಅಥವಾ ಬಾಳೆಹೊನ್ನೂರು ಮಠಕ ಅಥವಾ ಸುತ್ತೂರು ಮಠಕ, ನಮ್ಮ ಸಿರಿಗೆರೆ ಮಠಕ, ಯಾವುದೋ ಮಠಕ್ಕೆ ಒಬ್ಬ ಸಂತ ಬಂದಿದೆ ಫಾರಿನ್. ವಿಭೂತಿ ಮಾತದ ಬಗ್ಗೆ ನಿಮ್ಗೆ ಕಣ್ ತರಿಸ್ತೀನಿ ಅಂತೇಳಿ ಬಂದು ನೋಡಿದಾಗ ವಿಭೂತಿ ಗಟ್ಟಿ ತಯಾರು ಮಾಡ್ತಿದ್ರು ಅವರು. ತಗೊಂಡು ಅವನು ಒಂದು ವಿಭೂತಿ ಗಟ್ಟಿ ಬೇಕು ಅಂತೇಳಿ. ಈ ಹೊರದೇಶದವ್ರು ಬಂದ್ಬಿಟ್ರೆ ಅಥವಾ ಭಾರಿ ಬುದ್ಧಿವಂತರು ಬಂದ್ಬಿಟ್ರೆ ಸುಮ್ಮನೆ ತಗೊಳ್ಳಲ್ಲ. ಅದ್ರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ನೋಡಿದ್ರು, ಗೊತ್ತಾ ನಿಮಗೆ? ಅದು ನೋಡ್ಕೊಂಡೆ ಈಗ ನನಗೆ ಹೇಳ್ತಿರ್ತಾರಣ, ನೀವು ಒಂದು 20 ಎಕ್ಸ್ಪೈರಿ ಡೇಟ್ ಬರೀ 15 ದಿವಸ ಅಂತ ತಿಂದಿದ್ದೀರಾ ಅಣ್ಣ, ಅಲ್ಲಿ 14 ದಿವಸ ಆಗಿದ್ದೀನಿ, ಪರವಾಗಿಲ್ಲಪ್ಪ 20 ದಿವಸ ಆದ್ರೂ ತಿನ್ಬೋದು, ಏನು ಪರವಾಗಿಲ್ಲ, ಸುಮ್ಮನೆ ಹಾಕಿದ್ದೀನಿ ತಿನ್ನು ಅಂದೆ. ಅದ್ರಲ್ಲಿ ಎಕ್ಸ್ಪೈರಿ ಡೇಟ್ ನೋಡ್ತಾರೆ. ಅವನು ಕೇಳ್ತಾರೆ ವಿಭೂತಿ ಮಾರೋದು ಗೊತ್ತಲ್ಲ, ಅವ್ನು ಶರಣ, ಅವನು ಭಾರಿ ಬುದ್ಧಿವಂತಲ್ಲ, ಬಟ್ ಜೀವನಾನುಭವದಲ್ಲಿ ಭಾರಿ ಬುದ್ಧಿವಂತ. ಒಂದು ಹೊರದೇಶ ಅಂತ ಹೇಳಿದ ನೋಡಪ್ಪ ವಿಭೂತಿ ಗಟ್ಟಿ ತಗೊಂಬಿಡಿ ನನಗ, ಇದ್ರ ಎಕ್ಸ್ಪೈರಿ ಡೇಟ್ ಯಾವಾಗಪ್ಪ ಅಂತ. ವಿಭೂತಿ ಮಾರೋ ನಮ್ಮ ಮಠದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ, ಸರ್ ಇದ್ರ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ ಸರ್, ಬಟ್ ಒಂದಂತೂ ಗ್ಯಾರಂಟಿ, ಇದ್ರ ಯಾರ್ಯಾರು ಧರಿಸ್ತಾರೋ ಇವ್ರ ಎಕ್ಸ್ಪೈರಿ ಡೇಟ್ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಸರ್. ನಾನು ಸಿದ್ಧಗಂಗಾ ಶ್ರೀಗಳ ಪೂಜೆಗೆ ಕೂತಂತ ಸಂದರ್ಭ ನಾನು ಬೆಳಗಿನ ಜಾವ 4 ಗಂಟೆಗೆ ಸಿದ್ಧಗಂಗಾ ಮಾಡಿ ಹೋಗ್ತಿದ್ದೆ. ಪೂಜ್ಯರ ಸನ್ನಿಧಿಯಲ್ಲಿ 3 ಗಂಟೆ ಪೂಜೆ ಕೂತ್ಕೊಂತಿದ್ದೆ. ನಾನು ಅಂದ್ಕೊಂತಿದ್ದೆ, ಎಷ್ಟು ನನ್ನೊಂದು ಕ್ವಿಂಟಾಲ್ ವಿಭೂತಿ ದರ್ಶನಿದ್ದಾರೆ ಅಂತ ಹೇಳಿ ಇಡೀ ಜೀವನ. ಎಷ್ಟು ಮಣ ವಿಭೂತಿ ಧರಿಸಿ ಇಡೀ ಅವ್ರ ಮೈ ನೋಡದೆ ಒಂದು ರೋಮಾಂಚನ, ಅಷ್ಟು ವಿಭೂತಿಮಯ ಅವ್ರ ಶರೀರ ಅಂತೇಳಿ. ಅವರು ಧ್ಯಾನ ಕೂತ್ಬಿಟ್ರೆ ಸಾಕ್ಷಾತ್ ಕೈಲಾಸದಲ್ಲಿ ಪರಶಿವ ಕೂತಂಗ ಆಗ್ತಿತ್ತು ಅಂತೇಳಿ. 4-5 ಬಾರಿ ಅವ್ರ ಪೂಜೆಯಲ್ಲಿ ಕೂತ್ಕೊಂಡು, ಆ ಪೂಜೆ ಆದ್ಮೇಲೆ ಅವ್ರ ಜೊತೆಗೆ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬ ಪುಣ್ಯವಂತ ನಾನು ಅಂತೇಳಿ, ಒಬ್ಬ ಭಾಗ್ಯಶಾಲಿ ಅಂತೇಳಿ. ಪ್ರತಿನಿತ್ಯ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಉಪ್ಪಿಟ್ಟು ಇರಲೇಬೇಕಾಯ್ತು ಅಂತೇಳಿ. ಕೀರವೇ ಉಪ್ಪಿಟ್ಟು ಪ್ರತಿ ದಿವಸ ನಾನು ಕೇಳ್ತಿದ್ದೆ, ತಮಾಷೆ ಕೇಳ್ತಿದ್ದೆ, ಅಣ್ಣ ದಿವಸ ಇರಲೇಬೇಕಣ್ಣ. ಪ್ರಾಯಶಃ ವಿಭೂತಿ ಮಹತ್ವ ಇದೆಯಲ್ಲ,
ಅದೆಷ್ಟು ಚೆನ್ನಾಗಿ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಸ್ತಾಪ ಆಗಿದೆ ಇದಕ್ಕೆ ಇದು ಭಾರಿ ಖುಷಿ ಕೊಡ್ತಕ್ಕಂಥ ಸಂಗತಿ. ಅದರಲ್ಲಿ ಒಂದು ಅದ್ಭುತವಾದಂಥ ಮಾತು ಬರ್ತದೆ ಅಲ್ಲಿ, ಅಂದ್ರೆ ವಿಭೂತಿಯಂ ಷಡ್ಭಂ ಕೃಪಾರ್ಥಂ ಯಥಾಸ್ಥಾನಂ ಯಥಾಸ್ಥಳಂ ಯಥಾವಿದ್ಯಂ ಅಂತೇಳಿ ಒಂದು ಶ್ಲೋಕ ಇದೆ, ಆ ಸಂಸ್ಕೃತದಲ್ಲಿ ಬರುತ್ತೆ. ಅದೆಷ್ಟು ಚೆನ್ನಾಗಿ ಹೇಳ್ತಾರೆ, ವಿಭೂತಿನ ಯಾವ್ಯಾವ ಧರಿಸಬೇಕು, ಎಲ್ಲೆಲ್ಲಿ ಧರಿಸಬೇಕು, ಎಷ್ಟೆಷ್ಟು ಧರಿಸಬೇಕು, ಪೂರ್ಣ ಪ್ರಮಾಣದ ಡೆಫಿನೇಷನ್ ವಿಭೂತಿ ಬಗ್ಗೆ ಕೊಡ್ತಾರೆ. ಈಗ ನಾವು ಯೋಚನೆ ಮಾಡೋಣ, ಈ ವಿಭೂತಿಯ ಪ್ರಸ್ತಾಪದ ಬಗ್ಗೆ ಚನ್ನಬಸವಣ್ಣ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಗೊತ್ತಾದ ನಮಗೆ ಆ ವಿಭೂತಿಯನ್ನು ವಿಶೇಷವಾಗಿ ಗುರುಗಳು ದೀಕ್ಷೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿಭೂತಿ ಧಾರಣೆ ಮಾಡಿ ಆಮೇಲೆ ದೀಕ್ಷೆ ಕೊಡ್ತಾರಲ್ಲ, ಈ ದೀಕ್ಷಾ ಕಾರ್ಯಕ್ರಮ ಈ ವಿಭೂತಿಯ ಮಹತ್ವ ಯಾವಾಗ ಬರಬೇಕು ಅನ್ನೋದ್ರ ಬಗ್ಗೆ ಚನ್ನಬಸವಣ್ಣ ಇದಕ್ಕೆ ಪೂರಕವಾದಂಥ ಅದ್ಭುತವಾದಂಥ ವಚನದಲ್ಲಿ ಬರೀತಾರೆ. ನಾವೇನ್ ಮಾಡಬೇಕು, ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬಾಲ್ಯದಿಂದಲೇ ಸಂಸ್ಕಾರ ಕೊಡ್ತೀವಿ ಅಂತೇಳಿ. ಗೊತ್ತಾ ಈ ಧರ್ಮದ ವಿಶೇಷ ಅಂದ್ರೆ ನಾವು ಬದುಕಿಗೆ ಸಂಸ್ಕಾರ ಕೊಡೋದು, ಹುಟ್ಟಿ ಸಂಸ್ಕಾರ ಕೊಡೋದು ಅಷ್ಟೇ ಅಲ್ಲ, ನಾವೆಷ್ಟು ವಿಶೇಷ ಅಂದ್ರೆ ಶವಕ್ಕೂ ಸಂಸ್ಕಾರ ಕೊಡ್ತೀವಿ. ಗೊತ್ತಾ ನಿಮಗೆ? ಶವ ಸಂಸ್ಕಾರ ಅಂತಕ್ಕಂಥ ಶಬ್ದ ಬಳಸ್ತೀವಿ, ಗೊತ್ತಾ ನಿಮಗೆ? ಹಾಗಾಗಿ ಯಾವಾಗ ವಿಭೂತಿ ಸಂಸ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಚನ್ನಬಸವಣ್ಣ ಅವರು ವಚನದಲ್ಲಿ ಬರೀತಾರೆ. ಹುಟ್ಟಿದ ಶಿಶು ಧರಣಿಗೆ ಬಿತ್ತೊಡೆ, ಯಾವಾಗ ಕಟ್ಟಬೇಕು ವಿಭೂತಿ ನೋಡಿ, ಗಮನಿಸಿ ನಿಮಗೆ. ಹುಟ್ಟಿದ ಶಿಶು ಧರಣಿಗೆ ಬಿತ್ತೊಡೆ ವಿಭೂತಿಯ ಪಟ್ಟವನ್ನು ಕಟ್ಟಿ ಲಿಂಗಸ್ವಾಯತವ ಮಾಡಿ ಪ್ರಸಾದದೆಣ್ಣೆ ಹಾದು ಬೆಣ್ಣೆ ನೆರೆಯುವುದೇ ನೇಮ. ಇದು ಬಿಟ್ಟು ಗೂಡಲು ಹಿಡಿದಿತ್ತೆಂದು ಮಾಟ ಚೌಡಿ ಕಾಳಿಗೆ ಹೋದವರಿಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ. ಇದನ್ನು ಅರಿತವರು ನಮ್ಮ ಮಾತಾಪಿತರು. ಯಾರು? ಚನ್ನಬಸವಣ್ಣ ತಂದೆ ಇದು ಗೊತ್ತಿತ್ತು. ಹಾಗಾಗಿ ಅಂತವರಿಗೆ ಏನೋ ಹಿಡಿದು ಬಿಟ್ಟಿದೆ ಅಂತೇಳಿ ಯಾರು ಶಾಸ್ತ್ರವಾಗಿ ತಾಳಿ ಕಟ್ಟಿ ಇನ್ನೇನೋ ಶಾಸ್ತ್ರ ಕಟ್ಟಿಸೋದಲ್ಲ. ಹಿಂಗೆ ಮಕ್ಕಳನ್ನ ಸಾಕ್ಬೇಕು, ವಿಭೂತಿ ಕಟ್ಟಿ ವಿಭೂತಿ ಪಟ್ಟ ಕಟ್ಟಿ. ಇದನ್ನು ಅರಿತವರು ನಮ್ಮ ಮಾತಾಪಿತರು. ಕಡೆ ಒಂದು ಮಾತು ಹೇಳ್ತಾರೆ, ನಿಮ್ಮ ನೆಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ ಶಬ್ದ ಪ್ರಯೋಗ ನೋಡಿ. ಶ್ರೀರಾಮ ದೇವರೇ, ನಿಮ್ಮ ನೆಚ್ಚಿದ ಮಚ್ಚು ಅಂದ್ರೆ ಮಗು ಅಂತೇಳಿ. ಹೆಂಗಿರ್ಬೇಕು ನಿಮ್ಮ ಮಗು? ನೀವಿದ್ದಂಗೆ ಇರಬೇಕು ಅಂತೇಳಿ. ಆಧುನಿಕ ಪರಿಭಾಷೆಯಲ್ಲಿ ಅಂತೀವಲ್ವಾ, ಅಣ್ಣ ಮಗ ಹೆಂಗೆ ಅಂದ್ರೆ ಜೆರಾಕ್ಸ್ ಕಾಪಿ ಕಾರಣ ಥಿಯೇಟರ್ ಅವ್ರ ಅಪ್ಪಿದ್ದಂಗೆ ಹೇಳ್ತೀವಲ್ವಾ, ಪುಡಿಯಚ್ಚು ಅಂತೀವಲ್ವಾ. ಆದ್ರ ರೂಪ ನೋಡಿ ಹೇಳಿಲ್ಲ ಚನ್ನಬಸವಣ್ಣ ಅವರು. ಈ ಲಿಂಗತತ್ವ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ, ನೀವು ಆ ರೀತಿ ಮಕ್ಕಳನ್ನು ಬೆಳೆಸ್ತಾ ಇದ್ದೀರಾ ಅಂದ್ರೆ ಆ ಮಗು ಹೆಂಗಾಗ್ಬೇಕಪ್ಪ ಅಂದ್ರೆ ನಿಮ್ಮ ನೆಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ. ಇದು ವಿಭೂತಿಯ ಮಹತ್ವ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಕಡೆಗೆ ಒಂದು ಅದ್ಭುತವಾದಂತ ಒಂದು ಮಾತನ್ನ ಅವರು ಅದು ನಿಮಗೆ ಗೊತ್ತಿದೆ. ಯಾರು ನಮ್ಮ ಪರಮ ಪೂಜ್ಯ ಎಲ್ಲ ಕಡೆ ಹೇಳಿ ತ್ರೈಲೋಕ್ಯ ಸಂಪದಾಲಯ ಲೇಖನ ಪಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಹೇಳ್ತಾರೆ. ನಿಜ, ಅದು ಶಿವಸ್ತುತಿಗೆ ಸಂಬಂಧಪಟ್ಟಂತ ವಚನ ಹೇಳ್ತಾರಲ್ಲ. ಅವರ ಕಡೆಗೆ ಒಂದು 20ನೇ ಪರಿಚಯದಲ್ಲಿ ಒಂದು ಅದ್ಭುತವಾದಂತ ಪ್ರಸ್ತಾಪ ಮಾಡುತ್ತೆ ಸಿದ್ಧಾಂತ ಶಿಖಾಮಣಿ. ಯಾವ್ದಪ್ಪ ಅಂದ್ರೆ, ಇವೆಲ್ಲವೂ ಯಾರು ಈ ಯಾವ ಸಿದ್ಧಾಂತ ಶಿಖಾಮಣಿಯಲ್ಲಿ ಬೋಧನೆ ಆಗಿರ್ತಕ್ಕಂಥ ತತ್ವ ಅನುಷ್ಠಾನ ಮಾಡ್ತಾ ಇದ್ದಾರೆ, ಆ ತತ್ವದಂತೆ ಬದುಕ್ತಾ ಇದ್ದಾರೆ, ಅಲ್ಲಿ ಜಾತಿ ಇಲ್ಲ ಅಂತ. ಏನ್ ವಿಶೇಷ ಅಲ್ವಾ ನಮಗೆ? ಅಲ್ಲಿ ಜಾತಿನೇ ಇಲ್ಲ ಅಂತೇಳಿ ಒಂದ್ಸಾರಿ ಈ ಧರ್ಮದ ಎಲ್ಲ ಉಪಕ್ರಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ, ಮುಗಿದೋಯ್ತು ನಾವು. ಅಂದ್ರೆ ಡಿಕಾಸ್ಟಿಫಿಕೇಶನ್ ಅಂತೇಳಿ ನನಗೆ ಆಶ್ಚರ್ಯ ಇದ್ದು ಅಂದ್ರೆ ಇದನ್ನೇ ಬಸವಣ್ಣವರು ಒತ್ತಿ ಹೇಳ್ತಾರೆ ಅಂತೇಳಿ. ಕುಲವನ್ನು ಅರಸಿದಿರೆಂಬು ಅಂತ್ಯಜ ಮೇಲೆಂಬುದಿಲ್ಲ, ಮೇಲೂ ಕೀಳೆಂಬುದಿಲ್ಲ. ಶಿವದೀಕ್ಷೆಯಾದ ಬಳಿಕ ಎಲ್ಲರೂ ಸಾಕ್ಷಾತ್ ಶಿವನ ಸ್ವರೂಪರು ಕಾಣ ಕೂಡಲ ಸಂಗಮ ದೇವ. ಇದೇ ತತ್ವದಾನೆ ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಇರ್ತಕ್ಕಂಥದ್ದು ಅಂತೇಳಿ. ಪ್ರಾಯಶಃ ಇಂಥ ಎಲ್ಲ ಸಾಹಿತ್ಯದಲ್ಲಿ, ಎಲ್ಲ ಪುರಾಣಗಳಲ್ಲಿ, ಎಲ್ಲ ಗೀತೆಗಳಲ್ಲಿ, ಭಗವದ್ಗೀತೆಗಳಲ್ಲಿ ಅಡಕವಾಗಿರ್ತಕ್ಕಂಥ ನಿಜವಾದಂತ ಜೀವತತ್ವ ಅಂತಕ್ಕಂಥದ್ದು ಏನಿದೆ ಅದನ್ನು ಅರಿತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಣ್ಣು ಸದಾ ತೆರೆದಿರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಒಂದು ಪುಟ್ಟ ದೃಷ್ಟಾಂತದ ಮುಖೇನ ನಾನು ಮಾತು ಮುಗಿಸ್ತೀನಿ. ಅದೇನಪ್ಪ ಅಂದ್ರೆ, ಯಾವತ್ತೂ ಅಷ್ಟೇ ಅದೊಂದು ಗ್ರಂಥ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಯಾವುದೇ ಆಗಲಿ, ನೋಡ್ತಕ್ಕಂಥ ಕಣ್ಣಿದೆಯಲ್ಲ ಅದು ಒಳಿತನ್ನು ಮಾತ್ರ ನೋಡಬೇಕು ಅಂತೇಳಿ. ಕನ್ನಡದಲ್ಲಿ ಮಾತ್ರ ಗೊತ್ತಾ ನಿಮಗೆ? ಹೆಂಗೆ? ದೃಷ್ಟಿಯಂತೆ ಸೃಷ್ಟಿ ಅಂತೇಳಿ. ನೀವು ಹೆಂಗೆ ನೋಡ್ತೀರೋ ಹಂಗೆ ಕಾಣುತ್ತೆ ಅಂತೇಳಿ, ಹಂಗೆ ನೋಡ್ಬೇಕು ಅಂತೇಳಿ. ಎಸ್, ಅದನ್ನೇ ಪಾಸಿಟಿವ್ ಆಟಿಟ್ಯೂಡ್ ಅಂತೀವಲ್ಲ, ಸಕಾರಾತ್ಮಕವಾದಂಥ ಧನಾತ್ಮಕವಾದಂಥ ನಡವಳಿಕೆ ಇದ್ದಿದ್ದೆ ಆದ್ರೆ ನಮ್ಮ ಸಿದ್ಧಾಂತ ಶಿಖಾಮಣಿನೂ ಪ್ರಿಯವೇ, ವಚನ ಸಾಹಿತ್ಯನೂ ಪ್ರಿಯವೇ, ಕನಕದಾಸರು ಪ್ರಿಯವೇ. ಪ್ರಾಯಶಃ ಅಲ್ಲೇನು ಮೌಲಿಕವಾದಂಥ ಅಂಶಗಳಿದಾವೆ ಅಂದ್ರೆ ಎಲ್ಲವೂ ಪ್ರಿಯ. ಜಾನಪದನು ಪ್ರಿಯನೇ, ಕುವೆಂಪುನು ಪ್ರಿಯನೇ, ವಿವೇಕಾನಂದರು ಪ್ರಿಯನೇ, ಎಲ್ಲವೂ ಪ್ರಿಯವೇ. ಆ ಪ್ರಿಯವಾದಂಥ ನಾವು ಓದ್ತಕ್ಕಂಥ ನಿಟ್ಟಿನಲ್ಲಿ ಸಾಗೋಣ. ನಮ್ಗೆ ಇರಬೇಕಾದಂಥ ಒಂದು ಕುತೂಹಲಕಾರಿ ಅಂಶ ಅಂದ್ರೆ ನಮ್ಮ ಯಾರು ನಮ್ಮ ಅದ್ಭುತವಾದಂಥ ಚಿತ್ರಕಾರ ಇದ್ದಲ್ಲ, ಇದು ಗೊತ್ತು ನಿಮಗೆ. ಶಿವಾಯ ಬ್ರಹ್ಮಣೆ ನಮ್ಮ ತ್ರೈಲೋಕ್ಯ ಸಂಪದಾಲಯಕ್ಕೆ ಅದನ್ನ ಹೇಳಿದ್ದಲ್ಲ. ಅದರಲ್ಲಿ ಏನ್ ಪ್ರಸ್ತಾಪ ಮಾಡ್ತಾರೆ ಹೇಳಿ? ಈ ಜಗತ್ತಿನ ಚಿತ್ರಕಾರ ಇದನ್ನ ಒಂದು ಶಿವ ಅಂತಾರೆ.
ಇಡೀ ಜಗತ್ತಿನಲ್ಲಿ ಚಿತ್ರ ಬರೆದಿರ್ತಕ್ಕಂಥ ಕಲಾವಿದ ಶಿವ ಅಂತಾರಲ್ವ ನಿಮಗೆ. ಅವನೇ ಇಡೀ 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 ಶಿವನೇ ಈ ಲೋಕದ ಕಲಾಕಾರ ಅಂತೇಳಿ, ಅದ್ಭುತವಾದಂಥ ಕಲಾವಿದ ಅಂತೇಳಿ ಅವರು ವರ್ಣನೆ ಮಾಡ್ತಕ್ಕಂಥದ್ದು ಇದೆಯಲ್ಲ. ನಾನು ರವಿವರ್ಮನ್ ಬಗ್ಗೆ ಒಂದು ಸಂಗತಿ ಓದ್ತಾ ಇದ್ದೆ ಅದರಲ್ಲಿ ಅಂತೇಳಿ. ಅದ್ರಲ್ಲಿ ಅವ್ರು ಕೇಳ್ತಾರೆ, ಸರ್ ಏನ್ ಚೆನ್ನ ಚಿತ್ರಕಾರ ಸರ್ ನೀವು, ಏನ್ ಕಲಾವಿದ್ರು ಸರ್ ನೀವು, ಎಂಥ ಕಲಾವಿದರು ಅಂದ ತಕ್ಷಣ ಆ ರವಿವರ್ಮ ಒಂದು ಮಾತು ಹೇಳ್ತಾರೆ ಗೊತ್ತಾ ನಿಮಗೆ, ನಾನಲ್ಲಪ್ಪ ಕಲಾಕಾರ, ನಾನೆಂತ ಕಲಾವಿದ, ನಿಜವಾದಂಥ ಕಲಾಕಾರ ಅಂದ್ರೆ ಆ ಸೃಷ್ಟಿಕರ್ತ ಶಿವ ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ, ಗಮನಿಸ್ಬೇಕು ನಿಮಗೆ ಅಂತೇಳಿ. ಈಗ ನಾವು ಒಂದು ಹಸಿರು ಪೇಂಟ್ ಹಚ್ಚಬೇಕು ಅಂದ್ರೆ ಎಷ್ಟೆಷ್ಟು ತರ ಮಿಕ್ಸ್ ಅಪ್ ಮಾಡ್ಬೇಕಾದ ಪೇಂಟ್ ಅದು ಒಂದು ಹಸಿರು, ಸುಮ್ಮನೆ ಗಮನಿಸಿ ಅಂತೇಳಿ. ನೀವು ಗಮನಿಸಿ, ಅವ್ನು ಹೇಳ್ತಾರೆ ರವಿವರ್ಮ ಶಿವ ಎಂತ ಪೇಂಟರ್ ಗೊತ್ತಾ ನಿಮಗೆ, ಎಂತ ಕಲಾವಿದ ಗೊತ್ತಾ ನಿಮಗೆ, ಎಂತ ಕಲಾವಿದ ಅಂದ್ರೆ ಹಸಿರನ್ನೇ ಎಷ್ಟು ನಮೂನೆ ಮಾಡಿದಂದ್ರೆ ನಿಮಗೆ. ನೀವು ಗಮನಿಸಿ, ನಿಮಗೆ ಎಷ್ಟು ನಮೂನೆ ಇದೆ ಅಲ್ವಾ. ಹಲಸಿನಣ್ಣಿನ ಹೆಸರೇ ಬೇರೆ, ಮಾವಿನ ಹೆಸರೇ ಬೇರೆ, ಒಂದು ಪೇಪರ್ ಹೂವಿನ ಹೆಸರೇ ಬೇರೆ, ಗುಲಾಬಿ ಹೂವಿನ ಹೆಸರೇ ಬೇರೆ, ನಿಜ್ಕಡಗಿ ಹೂವಿನ ಹೆಸರೇ ಬೇರೆ, ಏನು ಅದ್ಭುತವಾದ ನೇಚರ್ ಇದೆಯಲ್ವ ಅಂತೀವಿ. ಗಿಣಿ ಹೆಸರೇ ಬೇರೆ, ಎಷ್ಟೆಷ್ಟು ಹೆಸರು ಇದೆಯಲ್ವ. ಅವನು ನಿಜವಾದ ಕಲಾವಿದ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಆ ಶಿವನನ್ನ ಸ್ತುತಿ ಮಾಡಿರ್ತಕ್ಕಂಥದ್ದು ಕೂಡ ಆ ಚಿತ್ರ ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಡೆ ಒಂದು ಟೈಟ್ಲ್ ಹಾಕಿದ್ದಾರೆ, ಅವನು ಅದ್ಭುತವಾದ ಕಲಾವಿದ, ಈ ಜಗತ್ತೇ ಹೋಗ್ತಕ್ಕಂಥ ಕಲಾವಿದ. ಅದ್ರ ಅವನು ಹಾಕಿದ್ದೆ ಕೆಳಗಡೆ ಏನು ಅಂದ್ರೆ, ಈ ಚಿತ್ರದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ತಪ್ಪುಗಳಿದ್ರೆ ನೀವೇ ತೆಗೆದುತ್ತೆ ಗಮನಿಸಿ ಹೆಸರಿಸಿ ಅಂತ ಹೇಳಿ ಅಷ್ಟು ಹಾಕಿದ್ದ. ಬಂದ್ರು ಬೆಳೆಯಿಂದ ಏನೇನು ಚಿತ್ರ ನೋಡಿದವರೆಲ್ಲ ರಿಮಾರ್ಕ್ ರಿಮಾರ್ಕ್ ರಿಮಾರ್ಕ್, ಸರ್ ಸ್ವಲ್ಪ ಉಪ್ಪು ಸರಿ ಆಗ್ಬೇಕಾಯ್ತು ಸರ್, ಸರ್ ಸ್ವಲ್ಪ ತುಟಿ ಸರಿ ಇಲ್ಲ ಸರ್, ಸರ್ ಸ್ವಲ್ಪ ಅಲ್ಲಿ ಸರಿಯಾಗಿ ಕಾಣ್ತಿಲ್ಲ ಸರ್, ಸ್ವಲ್ಪ ಕೂದಲು ಕೂಡ ಸರಿಯಾಗಿದೆ. ಏನ್ ಬಂದ್ ನೋಡ್ತಾನೆ ಬೆಳಿಗ್ಗೆ ಎದ್ದು ಶಾಕ್ ಆಗ್ಬಿಡುತ್ತೆ ಅವ್ರಿಗೆ. ನಾನು ಜಗದೇ ಕವಿರ, ನನ್ನಂತ ಕಲಾವಿದ ಇಲ್ಲ ಅಂತ ಮಾಡ್ಬಿಟ್ಟಿದ್ದೆ, ಇಷ್ಟೊಂದು ನ್ಯೂನತೆ ಇದೆ ಅಂದ್ಮೇಲೆ, ಇಷ್ಟೊಂದು ತಪ್ಪಿದೆ ಅಂತ ಆದ್ಮೇಲೆ ನಾನೇ ಚಿತ್ರ ಬರೀಬೇಕು, ನಮಸ್ಕಾರ ಗುಡ್ ಬೈ, ಚಿತ್ರ ನೋಡಬೇಡ, ಇಷ್ಟೊಂದು ಕಾಮೆಂಟ್ ಬಂದಿದೆ ಅಂದ್ಮೇಲೆ ಭ್ರಮನಿರಸನ ಆಗ್ತಾನೆ, ಡಿಪ್ರೆಷನ್ ಒಳಗೆ ಆಗ್ಬಿಡ್ತಾನೆ, ಬಿಟ್ಬಿಡೋದು ಅಂತ ಅಂತಾನೆ. ಪೀಠಾಧೀಶ ಜಗದ್ಗುರುಗಳೈವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ ಪ್ರಣಾಮದರ್ಪಣೆ. ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗಭಿನಂದನೆ. ಹಿರಿಯರಲ್ಲಿ ಹಿರಿತನವ ಕಾಣುವ, ಅರಿಯದನ್ನು ಅರಿವಾಗಿಸಿ ತೋರುವ, ತೋರಿದನ್ನು ಗುರುಹಾಗಿಸಿ ಕರಸ್ಥಲಕ್ಕೆ ನೀಡುವ, ತೋರಿದನ್ನು ಗುರುಹಾಗಿಸಿ ಕರಸ್ಥಲಕ್ಕೆ ನೀಡುವ. ರಸದಲ್ಲಿ ರಸವನ್ನು ಅರಸುವ ಹಿರಿಭಾವ, ಆ ರಸದಲ್ಲಿ ಸಮರಸವ ಬೆರೆಸುವ ಸಮಭಾವ, ಸಮರಸದಲ್ಲಿ ಶಿವ ಸಮತೆಯ ಕಾಣುವ ವೀರ ಶೈವರ. ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗಭಿನಂದನೆ. ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಧಾರಣ. ಜೀವಾತ್ಮ ಪರಮಾತ್ಮನ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಧಾರಣ. ಅಂತ ಶ್ರೀಲಿಂಗಿಗೆ ಜನನ ಮರಣ ಇಲ್ಲೆನುವ, ಅಂತ ಶ್ರೀಲಿಂಗಿಗೆ ಜನನ ಮರಣ ಇಲ್ಲೆನುವ. ಜನನಕ್ಕೆ ಲಿಂಗೋದ್ಭವವೆನ್ನುವ, ಮರಣಕ್ಕೆ ಲಿಂಗೈಕ್ಯರೆಂದೆನ್ನುವ. ಸೃಷ್ಟಿ ಸ್ಥಿತಿ ಲಯ ಲಿಂಗ ಲೀಲೆ ಎನ್ನುವ ಶಿವಮತದ. ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗಭಿನಂದನೆ. ಉಣ್ಣು ಅನ್ನ ಶಿವ ಪ್ರಸಾದ ಎನ್ನುವ, ಕುಡಿಯುವ ಜಲಪಾದೋದಕ ಎನ್ನುವ. ಉಣ್ಣು ಅನ್ನ ಶಿವ ಪ್ರಸಾದ ಎನ್ನುವ, ಕುಡಿಯುವ ಜಲಪಾದೋದಕ ಎನ್ನುವ. ಶಿಲೆಯಲ್ಲಿ ಶಿವರೂಪವನ್ನು ಕಂಡು ಬಾಗುವ, ಹೆಣ್ಣಿನಲ್ಲಿ ತಾಶಕ್ತಿಯನ್ನು ಕಾಣುವ. ಆ ಶಕ್ತಿ ಶಿವನಲ್ಲೊಂದಿರಿಸಿ ನೆನೆಯುವ, ನೆನೆದಂತೆ ಮನನ ಮಾಡಿಕೊಡುವ ವೀರ ಶೈವರ. ಶ್ರೀ ಶಿವಾಚಾರ್ಯರಿಗೆ ವಂದನೆ, ಜಗದಾಚಾರ್ಯರಿಗಭಿನಂದನೆ. ಪಂಚಪೀಠಾಧೀಶ ಜಗದ್ಗುರುಗಳೈವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ.
ಸಮರ್ಪಣೆ ಪ್ರಣಾಮದರ್ಪಣೆ. ಯಾಕಂದ್ರೆ ನಮ್ಮ ತಡಬಾರ್ದು ಆದರೆ ಸುತ್ತು ಜಯಂತಿ ಆದರೆ ಅದೊಂದು ದೊಡ್ಡ ಮಾಸ 50,000 ಜನ ಇರ್ತಾರೆ, ನಾವು ಮಾತಾಡ್ತೀವಿ ಕೇಳ್ತಾರೆ ಅಷ್ಟೇ. ಈ ಪುಟ್ಟದಾದಂಥ ಸಮಾರಂಭ, ಚಿಕ್ಕದಾದಂಥ ಸಮಾರಂಭದಲ್ಲಿ ಒಳಗೊಳ್ಳುವಿಕೆ ಇರಬೇಕು ಅಂತ, ಇನ್ವಾಲ್ವ್ಮೆಂಟ್ ಇರಬೇಕು ಅಂತೇಳಿ ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಇನ್ವಾಲ್ವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಯಾವ ಫಂಕ್ಷನ್ ಮಾಡಿದ್ರು ಅದಕ್ಕೊಂದು ಇಂಟ್ರಾಕ್ಷನ್ ಟಚ್ ಕೊಡ್ತೀವಿ, ಸಂವಾದ ಸ್ಪರ್ಶ ಕೊಡ್ತೀವಿ. ನಿಮ್ಮ ಕಡೆಯಿಂದ ದಯಮಾಡಿ ಮಾಡಿ. ಈ ಕಡೆ ಕಾಲ ಇದಕ್ಕಿಂತ ಜೋರಿರ ಅಂತ ಕೇಳಿದ್ದೇವೆ, ತುಂಬಾ ಸಂತೋಷ. ಇವತ್ತಿನ ಭಾಷಣದಲ್ಲಿ ನಾನು ಗುರುತಿರ್ತಕ್ಕಂಥದ್ದು ಏನಂದ್ರೆ, ತಾವು ಒಂದು ಒಳ್ಳೆ ವಿಚಾರವನ್ನ ಹೇಳಿದ್ವಿ, ಅದನ್ನ ಅನುಭವಿಸ್ತಕ್ಕಂತಹ ಮೆದುಳು ಇವತ್ತು ಕಡಿಮೆ ಆಗ್ತಾ ಇದೆ. ಕವಿಗಳು, ಸಾಹಿತಿಗಳು, ಹಾಗೇನೆ ವಿದ್ವಾಂಸರು, ದೊಡ್ಡ ದೊಡ್ಡ ಲೇಖಕರು, ಲೇಖಕಿಯರು, ವಿದ್ವಾಂಸರು ಬರೆದಿರ್ತಕ್ಕಂಥದ್ದನ್ನ ಸ್ವಾದಿಸ್ತಕ್ಕಂಥವ್ರ ಸಂಖ್ಯೆ ಕುಸಿದು ಬೀಳ್ತಾ ಇದ್ದಾರೆ. ಇದು ದುರಂತ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ವಿಧಿಯ ಮಳಿಸರಿಗೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೂ ಒಂದಾಗು ಮಂಕುತಿಮ್ಮ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಜ್ಯೋತಿಯಾಗು ಈ ಜಗಕ್ಕೆಲ್ಲ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಪಲ್ಲರು ಆದರೆ ನಿನ್ನನ್ನೆಷ್ಟು ಜನ ಪಲ್ಲರು ಕೂಡಲ ಸಂಗಮ ದೇವ. ಒಂದೊಂದು ಒಂದೊಂದು ನುಡಿಮುತ್ತುಗಳು ಮಾಣಿಕ್ಯ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಕವಿಗಳು. ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ನನ್ನದು ಆ ಜಾತಿ, ನನ್ನದು ಈ ಜಾತಿ, ನನ್ನದು ಆ ಕೋಮು, ನನ್ನದು ಈ ಕೋಮು ಎಂಬ ಭಾವನೆಯಲ್ಲಿ ಸಿಲುಕಿ ಸಾಯ್ತಾ ಇರ್ತಕ್ಕಂತಹ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆಯಲ್ಲ, ಬಹಳ ದುಃಖ ತರತಕ್ಕಂತಹ ಸಂಗತಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಮಂಚನ ನಡುವೆ ಮೇಲ್ಯಾವುದೋ ಕೀಳ್ಯಾವುದೋ. ಶೈವರಿಗೆಲ್ಲ ಶಿವ ದೊಡ್ಡವನು, ವೈಷ್ಣವರಿಗೆ ಶಿವ, ಆ ವೈಷ್ಣವರಿಗೆ ಹರಿ ಸರ್ವೋತ್ತಮನು, ಉತ್ತಮ ಮಧ್ಯಮ ಅಧಮರು ಯಾರು. ಹಾಗೆಯೇ ತಿಲಕವಿಟ್ಟರೆ ಕೈಲಾಸ ಸಿಗೋದು, ವಿಭೂತಿ ಬೆಳೆದರೆ ಕೈಲಾಸ ಸಿಗೋದು. ಎಷ್ಟು ಚೆನ್ನಾಗಿದೆ, ಒಂದೊಂದು ಪದಗಳು ಕೂಡ ಅಷ್ಟು ಅರ್ಥಪೂರ್ಣವಾಗಿದೆ. ವಚನ ಸಾಹಿತ್ಯ, ಸರ್ವಜ್ಞರ ವಚನಗಳು, ಬಸವಣ್ಣನವರ ವಚನಗಳು, ಪುರಂದರದಾಸರ ಕೀರ್ತನೆಗಳು, ಕನಕದಾಸರ ಕೀರ್ತನೆಗಳು, ಇವುಗಳನ್ನ ಕೇಳ್ತಕ್ಕಂಥ ಕಿವಿ ನಮ್ದಾಗ್ಲಿ ಅಂತ ಹೇಳಿ ನಮ್ಮ ಕಿವಿಯನ್ನ ಎಚ್ಚರಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಅನಂತ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ನಮಗೆ ಚಿಕ್ಕಂದಿನಿಂದಲೂ ನಾವು ವಚನಗಳನ್ನು ಕೇಳ್ಕೊಂಡು ಬೆಳೆದಿರ್ತೀವಿ. ಬಟ್ ಸಿದ್ಧಾಂತ ಶಿಖಾಮಣಿ ಚಟ್ನಳ್ಳಿ ಮಹೇಶ್ ಸರ್ ಅವ್ರು ಹೇಳ್ದಂಗೆ ಕಬ್ಬಿಣದ ಕಡಲೆ. ಈ ಮೊನ್ನೆ ಪ್ರಭುಲಿಂಗ ಶಾಸ್ತ್ರಿ ಅವರು ನಮಗೆ ಫೋನ್ ಮಾಡಿ ಈ ತರ ಇದೆ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ, ಅದೇನೋ ಕಾಕತಾಳಿ ಏನೋ ಅನ್ನಂಗೆ ನಾನು ಮೊನ್ನೆ ಬೆಂಗಳೂರಿಗೆ ನಮ್ಮ ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಸಿದ್ಧಾಂತ ಶಿಖಾಮಣಿ ಬಿಟ್ಟಿತ್ತು. ನಾವ್ ಯಾರು ಓದಲ್ಲ, ನೀನ್ ತಗೊಂಡೋಗು, ನಿನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆಯಲ್ಲ ಅಂತಂದ್ರು. ಸಿದ್ಧಾಂತ ಶಿಖಾಮಣಿ ಬುಕ್ ಕಾಶಿ ಜಗದ್ಗುರುಗಳು ಸಂಪಾದಿಸಿರೋದು, ಅದನ್ನ ತಗೊಂಡ್ ಬಂದಿದ್ದೆ. ಇವ್ರು ಹೇಳಿದ್ಮೇಲೆ ಅದನ್ನ ಪುಟ ತಿರುಗಿಸಿ ನೋಡಿದ್ರೆ ಏನು ತಳಬುಡ ಅರ್ಥ ಆಗೋದಿಲ್ಲ. ಆದ್ರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಿದ್ದೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಂಡ್ರೆ ಮುಂದೆ ನಾವೇನು ಓದ್ತೀವೋ ಅದನ್ನ ನಾವು ಸ್ವಲ್ಪ ಅರಗಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ, ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣ, ಪ್ರಮುಖವಾದ ಕಾರಣ. ಇವತ್ತು ಮಹೇಶ್ ಅವರು, ಚಟ್ನಳ್ಳಿ ಮಹೇಶ್ ಅವರು ಅದಕ್ಕೆ ಒಂದು ಫೌಂಡೇಶನ್ ಹಾಕಿದ್ರು. ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಸಿದ್ಧಾಂತ ಶಿಖಾಮಣಿ ಅದೇನು ಶಿವಯೋಗಿ ಶಿವಾಚಾರ್ಯರು ಅವರು ಸಂಪಾದಿಸಿ ಅದನ್ನ ತಂದ್ರು ಅಂತ ಹೇಳಿ ನಾನು ಓದಿದಷ್ಟು ಒಂದು 7-8 ಪೇಜಲ್ಲಿ ಅದನ್ನ ಓದಿದ್ದೀನಿ. ಮತ್ತೆ ಸುಮಾರು ಸ್ಥಳಗಳ ಬಗ್ಗೆ ಅವರು ಹೇಳಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಇದೆ ಅಂತ. ಬಟ್ ಅದರ ಗಾತ್ರ, ಬುಕ್ಕಿನ ಗಾತ್ರ ನೋಡಿದ್ರೆ ಹೆದರಿಕೆ ಆಗತ್ತೆ, ಅಷ್ಟು ದೊಡ್ಡದಾಗಿದೆ. ಅದನ್ನ ಯಾವಾಗ ಮುಗಿಸ್ತೀವೋ ನಾನು ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ. ಬಟ್ ಇನ್ನಾದ್ರೂ ದಿನದಲ್ಲಿ ಒಂದು 4-5 ಪುಟನಾದ್ರೂ ಓದ್ಕೊಂಡು ಅದನ್ನ ಮನನ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಪಡಬೇಕು ಅನ್ನೋ ಒಂದು ಸಾಧನೆಯಲ್ಲಿ ಅಥವಾ ನಾವೊಂದು ಕರ್ತವ್ಯದಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಶ್ರಾವಣ ಬಂತು ಕಾಣಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಹುಯ್ಯೋ 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 ಹುಯ್ಯೋ.
ಶಾಸ್ತ್ರಿ ಗುರುಗಳು ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದನ್ನ ಇವತ್ತಿನ ಪ್ರವಚನ ಮಾಲಿಕೆಯನ್ನು ನಡೆಸಿಕೊಂಡಂತ ಗುರು ಹಿರಿಯರೆಲ್ಲರೂ ಮತ್ತೆ ಗುರುಗಳು ಎಲ್ಲರೂ ನೆರವೇರಿಸಿಕೊಂಡಿದ್ದಾರೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.